8:30 ಆಗಿತ್ತು. ಡೋರ್ ಲಾಕ್ ಮಾಡಿದ್ರು ಸರ್. ನಿಮಗೆ ಭಯ? ನನಗೆ ಫುಲ್ ಭಯ ಆಗೋಯ್ತು. ಅದು ಜೀವದ್ದಾಗಿತ್ತು ಚಿನ್ನದ್ದಾಗಿತ್ತು ಭಯ? ಚಿನ್ನದಾಗಿತ್ತು ಸರ್. ಸರ್ ಇವಾಗಿನ್ನು ಬಂದಿದ್ದಾರೆ ಅವರು, ನಮ್ ತಗೊಳ್ಳಿ ಅಂತ ಬರ್ತಿದ್ದಾರೆ. ಏನೋ ಫೋಸು ನನಗೆ, ಕಾರಿದೆ ಹೋಗ್ತೀನಿ ಅಂತ. ಹಂಗೆ ಡೋರ್ ತೆಗ್ದು ಹೋಗಮ್ಮ ಅಂತ. ಮೇಡಮ್ ಟೆಸ್ಟ್ ಮಾಡೋಣ. ಟೆಸ್ಟ್ ಮಾಡಿ, ನನಗೆ 916 ಅಂತ ಗೊತ್ತು. ನಮ್ಮ ಅನುಮತಿಯಿಂದನೇ ಗೋಲ್ಡ್ ಪ್ಯೂರಿಟಿ ಚೆಕ್ ಮಾಡ್ತಿದ್ದಾರೆ ಅನ್ನೋದಷ್ಟೇ ಸರ್ ಇದ್ದಿದ್ದರಲ್ಲಿ. ಪಕ್ಕದಲ್ಲಿ ಹೋಗ್ತಾ ಇದ್ದಾನೆ. ನಾನು ಹಿಂದೆ ಹೋಗಿದ್ದೀನಿ, ನನ್ನ ಗಂಡನು ನನ್ನ ಹಿಂದೆ ಬರ್ತಿದ್ದಾರೆ. ಪಟ್ ಅಂತ ಮಿಷಿನ್ಗೆ ಹಾಕ್ಬಿಟ್ಟ. ಏನ್ ಮಾಡಿದೆ ನೀನು? ಭಯ ಆಯ್ತು, ಧೈರ್ಯನೂ ತಗೊಂಡು ಏನೋ ಮಾಡ್ತಾ ಇದೀಯಾ, ಏನಕ್ಕೆ ಗೋಲ್ಡ್ನ ಮಿಷಿನ್ಗೆ ಹಾಕ್ದೆ? ಮೇಡಮ್ ಹಿಂಗೆ ಮೇಡಮ್ ಚೆಕ್ ಮಾಡೋದು ನಾವು, ನೀವು ನಿಂತ್ಕೊಳ್ಳಿ. ಅಲ್ಲಿವರೆಗೂ ಒಂಥರ ಆಯಿತು ಸರ್ ಅವ್ರದ್ದು ಮಾತು, ಟೋನು, ಶೈಲಿ ತುಂಬ ಸಾಫ್ಟ್ ಇತ್ತು. ನನ್ನ ಲಕ್ಷ್ಮಿ ಸರಸ್ವತಿ ಎಲ್ಲ ಮಾಡಿಬಿಟ್ಟ. ಅದಾದಮೇಲೆ ಹೋಗೇ ಬಾರೆ ಸರ್. ಎಷ್ಟು ಭಯ ಆಯಿತು ಅಂದರೆ, ನಾವು ಎಲ್ಲಿಗೆ ಬಂದುಬಿಟ್ಟಿದ್ದೀವಿ. 20 ನಿಮಿಷನೂ ನಾನು ಥ್ರೆಟ್ಟಿಂಗ್ ಮಾಡಿದ್ದೀನಿ. ಪ್ಯೂರಿಟಿ ಇಲ್ಲ ಮೇಡಮ್, ನಿಮ್ಮದು ಚಿನ್ನನೇ ಅಲ್ಲ, ನೀನು ನನಗೆ ಮೋಸ ಮಾಡ್ತಿದ್ಯಾ, ಹಂಗೆ ಹಿಂಗೆ ಅಂತ ನಮ್ಮ ಮೇಲೆ ನೆಗೆಟಿವ್ ಆಗಿ ಬಂದ. ಫೈನಲಿ ನಾನು ಅವ್ನ ಕಾಲು ಹಿಡ್ಕೊಂಡೆ ಸರ್. ಪೊಲೀಸರಿಗೆ ಕಾಲ್ ಮಾಡ್ತೀನಿ ಅಂತ ಫೋನ್ ತೊಗೊಳಕ್ಕೆ ಹೋದರೆ ಫೋನ್ ಕಿತ್ಕೊಂಡು, ನೀನು ಇಲ್ಲಿಗೆ ಬಂದಿಲ್ಲ ಅನ್ನೋದನ್ನು ಪ್ರೂವ್ ಮಾಡ್ತೀನಿ ಕಣೆ, ನೀವಿಬ್ಬರು ಇಲ್ಲಿಗೆ ಬಂದಿಲ್ಲ ಅನ್ನೋದನ್ನು ಪ್ರೂವ್ ಮಾಡ್ತೀನಿ ಕಣೆ, ಏನು ಮಾಡ್ತೀಯ ಮಾಡ್ಕೊ ಹೋಗೆಲ್ಲೇ ಅಂದ ಸರ್. ನಾವು ಫಸ್ಟು ಏನಾರ ಪ್ರಾಬ್ಲಮ್ ಆದರೆ ದೇವಸ್ಥಾನಕ್ಕೆ ಹೋಗಲ್ಲ, ಹೋಗೋದೇ ಪೊಲೀಸ್ ಸ್ಟೇಷನ್ ಸರ್. ನಾನು ಒಂದು ಮೂಲೆಯಲ್ಲಿ ಸುಮ್ಮನೆ ಹಿಂಗೆ ಕೂತ್ಕೊಂಡಿದ್ದೀನಿ. ಆ ಕಳ್ಳರು ನಮಗೆ ಮೋಸ ಮಾಡಿದ್ರಲ್ಲ, ಆ ಫ್ರಾಡ್ಸು ಆರಾಮಾಗಿ ಸ್ಟೇಷನ್ ಎಲ್ಲ ಓಡಾಡ್ತಿದ್ದಾರೆ. ನನಗೆ ಆವಾಗಲೇ ಗೊತ್ತಾಯಿತು ಇದೆಲ್ಲ ಹಳೆ ಕತೆ, ನನಗೆ ಚಿನ್ನನೇ ಕೊಟ್ಟಿಲ್ಲ ಅಂತ ವಾದ ಮಾಡ್ತಾರೆ. ಈ ವಾದನ ಒಪ್ಕೊಳ್ಳೋದಕ್ಕೆ ನಮ್ಮ ಪೊಲೀಸವರೇ ಇರಬೇಕಾದ್ರೆ ಅವನಿಗೇನು ಸರ್ ಭಯ? ಮತ್ತು ಸರ್ ಹೆಂಗೆ ಅವರು ಪೊಲೀಸ್ಗಳೇ ಮೀಡಿಯೇಟರ್ ಕೆಲಸ ಮಾಡ್ತಾರೆ ಅಂದರೆ, ನಮ್ಮನ್ನೇ ಮಾತಾಡ್ಕೊಳ್ಳೋಕೆ ಬಿಟ್ಬಿಡ್ತಾರೆ. ಅವ್ರು ಬಂದು ನ್ಯಾಯ ಯಾವ ಕಡೆ ಇದೆ, ಅನ್ಯಾಯ ಯಾವ ಕಡೆ ಇದೆ ಅಂತ ಅವರು ಜಡ್ಜ್ ಮಾಡಲ್ಲ. ಹೋಗಮ್ಮ ಅವ್ನು ಕರೀತದಾನೆ, ಅದೇನು ಮಾತಾಡ್ಕೊ. ಮತ್ತೆ ಒಬ್ಬರು ಮೆಸೇಜ್ ಹಾಕಿದ್ದಾರೆ, ಕಮೆಂಟ್ ಹಾಕಿದ್ದಾರೆ, ಸರ್ ಮೇಡಮ್ ನನ್ನ ಮಾಂಗಲ್ಯ ಕೂಡ ಬಿಟ್ಟಿಲ್ಲ, ಅದನ್ನು ಕಿತ್ಕೊಂಡಿದ್ದಾರೆ. 9:30 ನನ್ನ ಕೈಯಲ್ಲಿ ದುಡ್ಡು ಕೊಟ್ಟಿದ್ದಾರೆ ಸರ್. ಅಲ್ಲಿ ಎದುರಿಸ್ತಿದ್ದಾರೆ ಲೇಡಿ ಪೊಲೀಸ್ ನನ್ನನ್ನು. ಹೆಂಗಮ್ಮ ಹೋಗ್ತೀಯಾ ದುಡ್ಡು ಇಟ್ಕೊಂಡು, ಅವ್ರು ಅಟ್ಯಾಕ್ ಮಾಡಿದ್ರೆ ಏನು ಮಾಡ್ತೀಯ ಅದು ಹೇಳ್ತಾರೆ. ಮಾರ್ಚ್ ತಿಂಗಳಲ್ಲಿ 152 ಗ್ರಾಮ್ ಗೋಲ್ಡು ಪೊಲೀಸ್ ಫ್ಯಾಮಿಲಿ, ಒಂದು ಲೇಡಿ ಪ್ಲೆಡ್ಜ್ಗೆ ಅಂತ ಇಟ್ಟಿರೋ ಲೇಡಿ ಇವತ್ತಿಗೂ ಆಫೀಸ್ಗೆ ಹೋಗೋಕೆ ಹೆದರುತ್ತೆ. ಒಂದು GST ಇಟ್ಕೊಂಡು ಸರ್, ಇದು GST ಅವ್ರ ಆಫೀಸರ್ಗೆ ನಾನು ನೇರವಾಗಿ ಕ್ವಶನ್ ಮಾಡ್ತೀನಿ, ಒಂದು GSTಯಿಂದ 5 ಕಂಪ್ನಿ ನಡೆಸ್ಬೋದಾ ಸರ್? ಮತ್ತು ಸರ್ ನಂದು ಫ್ರಾಡ್ ಆಗಿದ್ದ ದಿವಸ ನಾನು ಅವನ್ನ ನೋಡಿದ್ದು, ಇದುವರೆಗೂ ನಾನು ಅವನ್ನ ನೋಡಿಲ್ಲ. ಲೆಕ್ಕ ಹಾಕ್ಕೊಳ್ಳಿ, ಅವನ್ನ ಸ್ಟೇಷನ್ಗೆ ಕರೆಸೇ ಇಲ್ಲ. ಅಂದರೆ ಅವನ್ನ ಕರ್ಕೊಂಬಂದು ಸ್ಟೇಷನಲ್ಲಿ ನಿಲ್ಲಿಸೋ ಅಷ್ಟು ಗಟ್ಸಿಲ್ವ ಸರ್ ಪೊಲೀಸವ್ರಿಗೆ? ಅವ್ರು ಬಿಲ್ ಇಲ್ದೇ ಇರೋ ರೀಸನ್ ಇಟ್ಕೊಂಡು ಬಿಲ್ ತಗೋಬಾ ಅಂತಾನೆ ಸರ್. ಕೆಲವರು ಅದು ಮಾಡಿದ್ದಾರೆ, 916 ಬಿಲ್ ತಂದು ಕೊಟ್ಟರು, KDM ನಂಬರ್ ಇಲ್ಲ ಅಂತಾನೆ. ಸೇಟು ಅಂಗಡಿಯಲ್ಲಿ ಪರ್ಚೇಸ್ ಮಾಡಿರೋರು ನಮ್ಮಂಥ ಹೆಣ್ಮಕ್ಳು ಎಲ್ಲಿ ಬಿಲ್ ತರ್ತಾರೆ? ಏನು ಆರ್ಗ್ಯೂ ಮಾಡೋಕ್ಕಾಗದೆ ಅವ್ನು ಕೊಟ್ಟಷ್ಟು ದುಡ್ಡನ್ನ ಈಸ್ಕೊಂಡೋಗಿ ಸುಮ್ಮನೆ ಆಗಿರೋರು ಇದ್ದಾರೆ. ಒಂದು ಲೇಡಿ 437 ಗ್ರಾಮ್ ಪ್ಲೆಡ್ಜ್ ಮಾಡಿದೆ. 15 ಡೇಸ್ಗೆಲ್ಲ ಹೋಗಿ ಮತ್ತೆ ಹೋಗಿದ್ದಾರೆ. ಲಾಕರಲ್ಲಿದೆ ಒಡವೆ, ಇಂಥ ದಿವಸ ಬನ್ನಿ ನಾನು ಕೊಡ್ತೀನಿ. ಈ ಲೇಡಿ ಏನು ಮಾಡಿದ್ದಾರೆ, ಫ್ಯಾಮಿಲಿ ಸಮೇತ ಕರ್ಕೊಂಡು ಹೋಗಿ 837 ಗ್ರಾಮ್ ಪ್ಲೆಡ್ಜ್ ಮಾಡಿದ್ದಾರೆ. 3 ಬಕ್ರಾ ಆಗೋದಲ್ಲದೆ ಇಡೀ ಫ್ಯಾಮಿಲಿನ ಕರ್ಕೊಂಡೋಗಿ ಬಕ್ರಾ ಮಾಡಿದ್ದಾರೆ. ಇವತ್ತಿಗೂ ಅವ್ರ ನ್ಯಾಯ ಸಿಕ್ಕಿಲ್ಲ ಅವ್ರಿಗೆ. ಬಿಲ್ಡಿಂಗಿಂದ ಮೇಲಿಂದ ಬಂದು ಸಾಯ್ತೀನಿ ಅಂತ ನಿಂತಿರೋ ಹೆಣ್ಮಕ್ಳಿದ್ದಾರೆ, ಅವ್ರಿಗೂ ಏನು ಕೊಡ್ತಿಲ್ಲ. ಅಂಗಡಿ ಮುಂದೆ ವಿಷ ಕುಡಿತೀನಿ ಅಂತ ಹೇಳ್ತಾರೆ, ಅವ್ರಿಗೂ ಏನು ನ್ಯಾಯ ಸಿಕ್ಕಿಲ್ಲ. ಮತ್ತು ಎಲ್ಲೋಗ್ಬೇಕು ಸರ್ ನ್ಯಾಯಕ್ಕೆ? ಕಾಂಪೌಂಡ್ ಪಕ್ಕದಲ್ಲಿ ನಡೀತಿರೋದು ಅವ್ರ ಗಮನಕ್ಕೆ ಬರಲ್ವ ಸರ್? ಎಷ್ಟೊತ್ತು ಸರ್ ಅವ್ರ ಮೀಡಿಯಾ ಮುಂದೆ ಹೇಳೋಕ್ಕೆ, ಇಂಥ ಸಂಸ್ಥೆ ಕಡೆಯಿಂದ ಹಿಂಗೆ ಹಾಕ್ತಿದೆ, ನಾವೇನೋ ದಡ್ರು, ಅತಿ ಆಸೆ ಅಂತಲೇ ಅಂದ್ಕೊಳ್ಳೋಣ. ನಮ್ಮನ್ನು ಕಾಯೋರು ರಕ್ಷಕರು ಪೊಲೀಸವರು, ಅವರು ಒಂದು ಸ್ಟೇಟ್ಮೆಂಟ್ ಕೊಡ್ಬೋದಲ್ಲ ಸರ್. ಅವನು ಚೀಟಿಂಗ್ ಕೇಸಲ್ಲಿ ಈಸಿಯಾಗಿ ಬೇಲ್ ತೊಗೊಂಡು ಬರ್ತಾನೆ, ನಾವೇನು ಮಾಡೋಣ? ಅವನೆಲ್ಲ ಓಡೋಗಿದ್ದಾನೆ, ಇದೆಲ್ಲ ಅಪ್ಸ್ಕೊಂಡಾಗಿದ್ದಾನೆ, ಇದೆಲ್ಲ ಪೊಲೀಸರು ಹೇಳೋ ರೀಸನ್ನ ಸರ್ ಇದೆಲ್ಲ? ಅಲ್ಲೇ ಇರ್ತಾನೆ ಸರ್. ಲಾಸ್ಟ್ ವೀಕ್ ನಾನೇನು ಕಣ್ಣಿಂದ ನೋಡ್ಕೊಂಬಂದಿದ್ದೀನಿ. ಬನ್ನಿ ಈಗಲೂ ಸ್ಟೇಷನವರೇ ಬನ್ನಿ, ನನ್ನ ಫೋನಲ್ಲಿ ವೀಡಿಯೋ ಇದೆ ತೋರಿಸ್ತೀನಿ. ಪಕ್ಕದಲ್ಲಿರೋ ವ್ಯಕ್ತಿನ ನೀವೇನು ಕ್ವಶನೇ ಮಾಡ್ತಿಲ್ವಲ್ಲ ಸರ್, ಯಾಕೆ ಸರ್? ಕೋಟಿ ಹಗರಣ ಸರ್ ಇದು, ಕೋಟಿ ಮೋಸ, ಲಕ್ಷ ಮೋಸ. ಚಿನ್ನ ಅನ್ನೋ ಹೆಸರಲ್ಲಿ ಮಾನವೀಯತೆ ಮೋಸ ಮಾಡ್ತಿದ್ದಾರೆ ಜನಕ್ಕೆ. ಈ ವಿಷಯದಲ್ಲಿ ಗಂಡಸರು ಹೋದರೆ ಬೇಸ್ಮೆಂಟ್ಗೆ ಹಾಕಿ ಲಾಕ್ ಹಾಕಿ ಹೊಡಿತಾರೆ. ಈ ಒಂದು ಚಿಕ್ಕ ಕಿಡಿ ಹಚ್ಚಿದ್ದೀರಿ, ಆಸೆಯೇ ದುಃಖಕ್ಕೆ ಮೂಲ. ಬದುಕಿನ ಒಂದು ಸಿದ್ಧಾಂತ ಅದು. ಸುಲಭವಾಗಿ ಯಾವುದು ಸಿಗಬಾರ್ದು,
ಅಂಡ್ ಸುಲಭವಾಗಿ ಸಿಗಲಿ ಅಂತ ಆಸೆನೂ ಪಡಬಾರ್ದು. ಸರ್ ಇನ್ನೂ ಎಷ್ಟೋ ಕತೆಗಳು ಮುಚ್ಚೇ ಹೋಗಿವೆ ಸರ್ ಇದರಲ್ಲಿ. ಕರ್ಮ ನಂಬ್ತೀರಾ? ಖಂಡಿತವಾಗ್ಲೂ. ಈ ಪ್ರೋಗ್ರಾಮ್ಗೆ ನೀವು ಕೂಡ ಗೆಸ್ಟ್ ಆಗಿ ಬರಬೇಕು. ಅದಕ್ಕೆ ನೀವು ಮಾಡಬೇಕಾಗಿರೋದು ಇಷ್ಟೇ, ಸ್ಕ್ರೀನ್ ಮೇಲೆ ಕಾಣೋ ಈ ನಂಬರ್ಗೆ 9352248626 ನಿಮ್ಮ ಹೆಸರು, ನೀವು ಯಾವ ವಿಚಾರದ ಕುರಿತು ಇಲ್ಲಿ ಮಾತಾಡಬೇಕಿದ್ದೀರಿ, ಎಷ್ಟು ಜನ ಬರ್ತೀರಿ, ನೀವು ಮತ್ತು ಇನ್ನೊಬ್ಬರು ಇಬ್ಬರಿಗಿಲ್ಲ ಅವಕಾಶ ಇದೆ. ನಮ್ಮ ಬೆಂಗಳೂರಿನಲ್ಲಿರುವ ಸ್ಟುಡಿಯೋಗೆ ನೀವು ಬರಬೇಕು. ನಿಮ್ಮ ಕಥೆಗಳನ್ನು ಹಂಚ್ಕೊಳ್ಬೇಕಂದ್ರೆ ಸ್ಕ್ರೀನ್ ಮೇಲೆ ಕಾಣೋ ವಾಟ್ಸಪ್ ನಂಬರ್ಗೆ ದಯವಿಟ್ಟು ವಾಟ್ಸಪ್ ಮಾಡಿ. ಈಗ ಮೋಸ ಮಾಡಿರೋ ವ್ಯಕ್ತಿಯನ್ನ, ಈ ಮೋಸ ಹೋಗಿರೋರು ನೇರವಾಗಿ ಭೇಟಿ ಆಗ್ಲಿಕ್ಕಾಗಲ್ಲ. ಈ ಮೀಡಿಯೇಟರ್ ಮೂಲಕ ನ್ಯಾಯ ಕೇಳೋದು. ಆ ಮೀಡಿಯೇಟರ್ಸು ಅವ್ರ ದುಡ್ಡು ಮಾಡ್ಕೊಳಕ್ ನೋಡ್ತಿದ್ದಾರೆ. ಆಲ್ರೆಡಿ ತುಂಬಾ ವರ್ಷದಿಂದ ನಡೀತಿದೆ ಇದು. ಅದು ಓಕೆ, ಇಷ್ಟು ಪರ್ಸೆಂಟ್ ಅಂದರೆ ಓಕೆ, ಬಿಟ್ಬಿಟ್ಟು ತಗೊಳ್ಳೋಣ. 50-50%. ಎಕ್ಸಾಂಪಲ್ ಒಂದು 10 ಲಕ್ಷ ನಮಗೆ ಬರಬೇಕು, ಮೋಸ ಹೋದವ್ರಿಗೆ 10 ಲಕ್ಷ ಬರಬೇಕಂದ್ರೆ 5 ಲಕ್ಷ ಕೊಡಿಸ್ತೀನಿ, 2.5 ನನಗೆ, 2.5 ನಿನಗೆ, ಆ ಥರ. ಅದರಲ್ಲಿ ಇವಾಗ ನನ್ನನ್ನು ಯೂಸ್ ಮಾಡ್ಕೊಳಕ್ ನೋಡ್ತಿದ್ದಾರೆ. ಹೇಗೆ? ನನಗೆ ನಿನಗಿಷ್ಟು ಕೊಡ್ತೀನಿ, ಅವ್ರನ್ನ ಕರ್ಕೊಂಡು ಬಾ ನನ್ನ ಹತ್ರ. ಯಾಕಂದ್ರೆ ಇವಾಗ ನನ್ನನ್ನು ಸ್ವಲ್ಪ ಜನ ಬಿಲೀವ್ ಮಾಡ್ತಾರೆ. ಓಕೆ, ನೀವು ಈಗ ಆಲ್ರೆಡಿ ಒಂದು ಕಡೆ ನ್ಯಾಯ ಕೇಳೋ ಧೈರ್ಯ ತೋರಿಸಿರೋದಕ್ಕೆ, ಮತ್ತೆ ವಿಜಯಲಕ್ಷ್ಮಿ ಮೇಡಮ್ ಕಡೆಯಿಂದ ಸ್ವಲ್ಪ ಪರಿಚಯ ಆಗಿದೆ ಜನಕ್ಕೆ. ಅದಕ್ಕೆ ನನ್ನ ಕಡೆಯಿಂದ ಬರೋ ಜನಕ್ಕೆ, ನನ್ನ ಕಡೆಯಿಂದ ನಾನು ಇದುವರೆಗೂ ಈ ಕೆಲಸ ಮಾಡಿಲ್ಲ ಸರ್, ನಾನು ಇದು ಒಳ್ಳೆ ಸ್ಥಾನದಲ್ಲಿ ಕುತ್ಕೊಂಡು ಮಾತಾಡ್ತಿದ್ದೀನಿ, ನನಗೆ ಇಷ್ಟು ಕೊಡ್ತೀನಿ, ಕರ್ಕೊಂಬಾ, ನಿನಗಿಷ್ಟು ಕೊಡ್ತೀನಿ ಅಂತ ಮಾತಾಡ್ತಿದ್ದಾರೆ. ಇದು ತುಂಬ ಮೋಸ ಸರ್. ಇದು ಏನೋ 5,000-10,000 ಖರ್ಚಿಗೆ ತಗೊಳ್ಳಿ, ಅವ್ರು ಹೋರಾಟ ಮಾಡ್ತಾರೆ, ಅಲ್ಲಿಗೆ ಅವನ್ನ ಹುಡುಕ್ತಾರೆ, ಅವ್ರದ್ದು ದಿನ ಎಲ್ಲ ವೇಸ್ಟ್ ಆಗುತ್ತೆ. ಓಕೆ, 5,000-10,000 ಅವ್ರ ಕೆಪಾಸಿಟಿಗೆ 20,000 ಓಕೆ. 50-50 ಹೆಂಗೆ ಸರ್ ಇದು ಒಪ್ಕೊಳ್ಳೋದು? ಅದಕ್ಕಿಂತ ಇದೇ ದೊಡ್ಡ ದ್ರೋಹ. ಅದಕ್ಕೆ ನಾನು ನ್ಯಾಯ ಕೊಡ್ಸೋದ್ರೆ ನ್ಯಾಯವಾಗಿ ಕೊಡಿಸಿ, ಬಟ್ ನಾನು ಇದರಲ್ಲಿ ಇನ್ವಾಲ್ವ್ ಆಗಲ್ಲ. ನೋಡಿ ನಿಮ್ಮ ದೊಡ್ಡತನ. ಈಗ ನನ್ನ ಮುಂದೆ ನಿಜವಾಗ್ಲೂ ಸರ್, ಎಷ್ಟು ಮಾನವ ಹಕ್ಕು ಅಂತ ಯಾರೋ ಕಾಲ್ ಮಾಡ್ತಾರೆ, ಅದೇನೋ ಪ್ರೆಸ್ ರಿಪೋರ್ಟ್ ಅಂತ ಕಾಲ್ ಮಾಡ್ತಾರೆ, ಮೇಡಮ್ ಕರ್ಕೊಂಬನ್ನಿ ಮೇಡಮ್, ನಿಮ್ಗೊಂದಷ್ಟು ಕೊಡ್ತೀನಿ, ನಾವೊಂದಷ್ಟು ಮಾಡ್ಕೊಳ್ಳೋಣ ಅಂತ. ನಾನು ವಿಜಯಲಕ್ಷ್ಮಿ ಥ್ರೋಯಿಂದನೇ ಹೋಗ್ತೇನೆ. ಆದರೆ ಇದು ದೊಡ್ಡದಾಗೆ ಆಗಿ ಅವನದು ರೈಡ್ ಆಗಲಿ, ಬಟ್ ನಾನು ಯಾರ ಹತ್ರನೂ ಇನ್ವಾಲ್ವ್ ಆಗಲ್ಲ ಸರ್, ಬೇಜಾರು ಮಾಡ್ಕೋಬೇಡಿ. ನೀವು ನ್ಯಾಯ ಕೊಡಿಸೋದೇ ಆದರೆ ಆ ಎಮ್ಮಂಗೆ ಕೊಡಿಸಿ, ದುಡ್ಡೆಲ್ಲ ಆ ಎಮ್ಮಂಗೆ ಕೊಡಿ, ಒಂದು 50,000 ನೀವು ತಗೊಳ್ಳಿ, ಇಂಥ ದುಡ್ಡು ನಾನು ಮುಟ್ಟಲ್ಲ. ಇದು ದೊಡ್ಡ ಅನ್ಯಾಯ ಸರ್. ನನ್ನ ಮಕ್ಕಳನ್ನ ಕಾಡುತ್ತೆ. ಆಮೇಲೆ ಅವರು ಎಷ್ಟೊಂದು ಹೋರಾಟ ಮಾಡಿದ್ದಾರೆ ಸರ್. ಈ ಇದರಲ್ಲಿ ಆ್ಯಕ್ಚುಲಿ ಅವ್ರದ್ದೇ ನನಗೆ ತುಂಬ ನೋವಾಗಿದ್ದು. ಈ ವಿಷಯವಾಗೇ ಅವ್ರ ಹಸ್ಬೆಂಡು ಬ್ರೈನ್ ಸ್ಟ್ರೋಕ್ ಬಂದಿದೆ. ಈಗ ನೀವು ಮೂಲತಃ ಯಾವ ಕಡೆಯವರು ಸರ್? ನಮ್ಮದು ಮೈಸೂರೇ ನೇಟಿವ್. ಮೈಸೂರೇನಾ? ಎನ್ಆರ್ ಮೊಹಲ್ಲ ಗಣೇಶ್ ನಗರ. ಓಕೆ. ಹಸ್ಬೆಂಡು ಮೈಸೂರೇ, ತಂದೆದು ಮೈಸೂರೇ. ಬಟ್ ನಾವೊಂದು 10 years ಇಂದ ಬೆಂಗಳೂರಲ್ಲಿ ಸೆಟ್ಲ್ ಆಗಿದ್ದೇವೆ. ಮದುವೆ ಆಗಿ ಎಷ್ಟು ವರ್ಷ ಆಯಿತು? ಮದುವೆ ಆಗಿ 11 years ಆಯಿತು ಸರ್. 11 ವರ್ಷ. ಬಟ್ ಆ್ಯಕ್ಚುಲಿ ಈಗ ನೀವು ಎಲ್ಲ ಕಡೆ ಫೇಮಸ್ ಇರೋದು ಅಥವಾ ತುಂಬ ಗುರುತಿಸಲ್ಪಟ್ಟಿರೋದು ನಿಮ್ಮ ಗೋಲ್ಡ್ ಸ್ಕ್ಯಾಮ್ ವಿಚಾರವಾಗಿ. ಬಟ್ ಆ್ಯಕ್ಚುಲಿ ಇದೇನಾಯಿತು? ಏನಕ್ಕೆ ಮಾರ್ಲಿಕ್ಕೆ ಹೊರಟಿದ್ದು ನೀವು? ನಮ್ಮದು ಬಿಸ್ನೆಸ್ ಇದೆ ಸರ್, ಒಂದು ಬಿಸ್ನೆಸ್ ಇದೆ. ಹಸ್ಬೆಂಡ್ ಇದೆ, ನಂದು ಇದೆ. ಓಕೆ. ನಾವಿಬ್ರು ಬಿಸ್ನೆಸ್ ಎಲ್ಲೂ ಕೆಲಸ ಮಾಡಲ್ಲ. ನಂದು ಬನ್ನರ್ಘಟ್ಟ ರೋಡಲ್ಲಿ ಶಾಪ್ ಇದೆ ಸರ್, ಕಾಸ್ಟ್ಯೂಮ್ ಸ್ಟೋರು ಶಾಪ್ ಇದೆ. ತಂದೆಯಿಂದ ಬಂದಿದ್ದು ವಿದ್ಯೆ. ನಂದೇ ಇನ್ನೊಂದು ಶಾಪ್ ಮಾಡಬೇಕು ಅಂತ, ನಾನು ಗೋಲ್ಡ್ನ ಸೇಲ್ ಮಾಡಬೇಕು ಅಂತ ಪ್ಲ್ಯಾನ್ ಮಾಡಿದ್ದೆ. ಮನೇಲಿದ್ದಿದ್ದು ಗೋಲ್ಡು 30 ಗ್ರಾಮ್ ಗೋಲ್ಡು ನಾನು ಮುತ್ತೂಟಲ್ಲಿ ಪ್ಲೆಡ್ಜ್ ಮಾಡಿದ್ದೆ. ಇನ್ನು 30 ಗ್ರಾಮ್ ನನ್ನ ಕೈಯಲ್ಲೇ ಇತ್ತು. ಟೋಟಲ್ 60 ಗ್ರಾಮ್ಸು. ಸೊ ನಾನು ಈ ವೈಟ್ ಗೋಲ್ಡ್ ಇದೆಲ್ಲ ಎಡಿಟ್ ಮಾಡ್ಕೊಳ್ಳಿ ತೊಂದರೆ ಇಲ್ಲ. ವೈಟ್ ಗೋಲ್ಡಲ್ಲಿ ಬಿಸ್ನೆಸ್ ಮಾಡಿದ್ದೆ 1 year ಬ್ಯಾಕ್. ಆಗ 9,200 ಇತ್ತು, ನನಗೆ 11,000 ಕೊಟ್ಟಿದ್ರು ಸರ್. ಓಕೆ. ಮಾರ್ಕೆಟ್ ಪ್ರೈಸ್ಗಿಂತ ಸ್ವಲ್ಪ ಜಾಸ್ತಿ ಕೊಟ್ಟಿದ್ರು. ಏನಕ್ಕೆ ಅಂದರೆ GST ಎಲ್ಲ ಕೊಟ್ಟಿದ್ವಿ ನಾವು, ಆ ಪರ್ಪಸ್ ಮೇಲೆ ನನಗೆ ಮಾಡಿ ಕೊಟ್ಟಿದ್ರು. ಸೊ ನಾನು ಓಕೆ, ಇವಾಗ ನಾನು ಸೇಲ್ ಮಾಡೋ ಟೈಮಲ್ಲಿ 14,800 ಇತ್ತು ಸರ್ ಪರ್ ಗ್ರಾಮು. February 7th. ಆಸುಪಾಸು 100-200 ಇರ್ಬೋದು, ಗೊತ್ತಿಲ್ಲ. ಓಕೆ, ನನಗೆ ಇನ್ನೊಂದು 2-3 ಸಾವಿರ ಸಿಗುತ್ತಲ್ಲ, ಯಾಕಂದರೆ ನಾನು ವೈಟ್ ಗೋಲ್ಡಲ್ಲಿ ಬಿಸ್ನೆಸ್ ಮಾಡಿದ್ನಲ್ಲ, ಸಿಗುತ್ತೆ ಅಂತ ನನಗೆ ಒಂದು ಪ್ಲ್ಯಾನ್ ಇತ್ತು. ಸೊ ನಾನು ಇದಕ್ಕೆ ಹೇಗೆ ಹೋದೆ ಅನ್ನೋದನ್ನು ನಾನು ಓಪನ್ ಆಗಿ ಹೇಳ್ತೇನೆ. ಫೇಸ್ಬುಕ್ಕಲ್ಲಿ ಆ್ಯಡ್ ಬರುತ್ತೆ ಸರ್, 1 ಗ್ರಾಮ್ಗೆ ನಿಮಗೆ 16,000 ಕೊಡ್ತೀವಿ, 18,000 ಕೊಡ್ತೀವಿ, 20,000 ಕೊಡ್ತೀವಿ ಅಂತ ಆ್ಯಡ್ ಬರ್ತಿತ್ತು.
ನಾವು ಎಜುಕೇಟೆಡ್ ಇಂಥದಕ್ಕೆಲ್ಲ ಹೋಗಬಾರ್ದು, ಮೇ ಬಿ ಅನ್ಎಕ್ಸ್ಪೆಕ್ಟೆಡ್ ಗೊತ್ತಿಲ್ಲ. ನಾನೇ ಕಾಲ್ ಮಾಡಿದೆ ನಂಬರ್ಗೆ, ಆ ನಂಬರ್ಗೆ. ಅಲ್ಲೇ ನಂಬರ್ ಇರುತ್ತೆ. ಆ್ಯಂಡ್ ಫಸ್ಟ್ ಆಫ್ ಆಲ್ ನಿಮ್ಗೆ ಎಷ್ಟು ಹಣ ಬೇಕಿತ್ತು ಆ್ಯಕ್ಚುಲಿ? ಸರ್ ನನಗೆ ಒಂದು 5 ಲ್ಯಾಕ್ ಬೇಕಿತ್ತು. ನನಗೊಂದು 5 to 6 ಲ್ಯಾಕ್ ಬೇಕಿತ್ತು. ಬಟ್ ನಾನು ಈ ಗೋಲ್ಡ್ ಸೆಲ್ ಮಾಡಿದ್ರೆ ನನಗೆ ಅವ್ರು ಹೇಳಿದ ಪ್ರಕಾರ 13 ಲ್ಯಾಕ್ ಸಿಗುತ್ತೆ ಅನ್ನೋ ಥರ. ಅವ್ರು ಹೇಳಿದ ಪ್ರಕಾರ ನಾನು ಅನ್ಕೊಂಡಿದ್ದ ಪ್ರಕಾರ. ಸರ್ ನನಗೆ ಡೌಟ್ ಇತ್ತು, ಯಾಕಂದರೆ ಸಾಮಾನ್ಯವಾಗಿ ಯಾರು ಅಷ್ಟೊಂದು ಕೊಡಲ್ಲ. ನನಗೆ ಡೌಟ್ ಇತ್ತು. ನಾನು ಮೇಲಿಂದ ಮೇಲೆ ತುಂಬ ಕ್ವಶನ್ ಮಾಡಿದ್ದೀನಿ, ಮತ್ತು 15 ದಿನ ಫಾಲೋಅಪ್ ಮಾಡಿದ್ದಾರೆ ಅವ್ರು ನನ್ನ. ಹೆಂಗೆ ಕೊಡ್ತೀರಾ ನೀವು, ಹೆಂಗೆ ಕೊಡ್ತೀರಾ? ಇವಾಗ ಪ್ರೆಸೆಂಟು ಅವತ್ತಿನ ರೇಟು 14,000 ಸಮಥಿಂಗ್ ಇದೆ, 800 ಸಮಥಿಂಗ್ ಇದೆ. ನೀವು ಅದು ಹೆಂಗೆ 18,000 ಕೊಡ್ತೀರಾ ಅಂದರೆ, ಸರ್ ಅವ್ರು ಹೇಳ್ತಾರೆ ಆ್ಯನಿವರ್ಸರಿ ನಡೀತಿದೆ ಮೇಡಮ್ ನಮ್ಮದು, ಅದು ಆಫರು ಅಂತ ಹೇಳ್ತಾರೆ. ಮತ್ತೆ ಇನ್ನೊಂದು ಸತಿ ಹೇಳ್ತಾರೆ, ನಮ್ಮದು ಗೋಲ್ಡ್ ಮೇಕಿಂಗ್ ಶಾಪ್ ಇದೆ ಮೇಡಮ್, ದೊಡ್ಡ ಮೇಕಿಂಗ್ ಫ್ಯಾಕ್ಟ್ರಿ ಇದೆ. ನಿಮ್ಮ ಗೋಲ್ಡ್ ಹೇಗಿರುತ್ತೋ ನಾವು ಹಾಗೇ ತೊಗೊಂಡೋಗಿ ಅದನ್ನು ಪಾಲಿಷ್ ಮಾಡಿ ಸೆಲ್ ಮಾಡ್ತೀವಿ, ಅದನ್ನು ಮೆಲ್ಟ್ ಮಾಡಲ್ಲ. ನನಗಿದನ್ನು ಹೇಳಿದ್ರಲ್ಲ ಸರ್, ನಾನು ಹಂಗೆ ಸೆಲ್ ಮಾಡ್ತೀನಿ ವಿತ್ GST ಹಾಕ್ಬಿಟ್ಟು ನಾವು ಸೆಲ್ ಮಾಡ್ತೀವಿ ಅಂದಾಗ ನಾನು ನಂಬಿಟ್ಟೆ. ಮೇ ಬಿ ಇರ್ಬೋದು. ಮತ್ತು ಮೇಡಮ್ ನೀವು ಅಂದ್ಕೊಂಡಿದ್ದೀರಾ ಇನ್ನೊಂದು ಸ್ವಲ್ಪ ದಿವಸ ನೋಡಿ 1 ಗ್ರಾಮ್ಗೆ 20,000 ಆಗುತ್ತೆ, ಆವಾಗ ನಮಗೆ ಗೋಲ್ಡ್ ಸಿಗಲ್ಲ, ಅದಕ್ಕೆ ನಾವು ಈ ಥರ ಕೊಟ್ಟು ತೊಗೊಳ್ತಿದ್ದೀವಿ ಅಂತ ಹೇಳಿದ್ರು. ದುರಾದೃಷ್ಟ ನನ್ನ ಹಸ್ಬೆಂಡ್ಗೆ ಒಪ್ಸಿದ್ದೀನಿ. ನನ್ನ ಹಸ್ಬೆಂಡ್ ಹೇಳಿದ್ರು ಇದೆಲ್ಲ ನನಗೆ ಯಾಕೋ ನಂಬೋ ಥರ ಇಲ್ಲ ಅಂತ. ಇಲ್ಲ ರೀ ನಿಜಾನೇ, ಅವ್ರನ್ನೂ ಒಪ್ಸಿ ಅವ್ರನ್ನೂ ಅವ್ರಿಗೂ ಒಪ್ಸಿ ಅವ್ರಿಗೂ ಇದನ್ನು ಕನ್ಫರ್ಮ್ ಮಾಡಿದೆ, ಅವರು ಕಾಲಲ್ಲೆಲ್ಲ ಮಾತಾಡಿ. ಬಟ್ ಆ್ಯಕ್ಚುಲಿ ಫೋನ್ ಮಾಡಿ ಎನ್ಕ್ವೈರಿ ಮಾಡಿದ್ದು ನೀವೇ? ನಾನೇ ಮಾಡಿದ್ದು. ಬಟ್ ಆನಂತರ ಅವ್ರ ಆಸಕ್ತಿ ಹೇಗಿರುತ್ತೆ ಈ ವಿಚಾರವಾಗಿ? ಸರ್ ನೀವು ಕಾಲ್ ಮಾಡಿದ ತಕ್ಷಣ ಅವ್ರಿಗೆ ಫಸ್ಟ್ ತೊಗೊಳ್ಳೋದೇ ಅವ್ರ ಗ್ರಾಮ್ ಎಷ್ಟು ಅಂತ, ಎಷ್ಟು ಗ್ರಾಮ್ ಅಂತ ತೊಗೋತಾರೆ. ಎಲ್ಲಿ ಪ್ಲೆಡ್ಜ್ ಮಾಡಿದ್ದೀರಾ, ಮನೇಲಿದೆಯಾ ಗೋಲ್ಡು, ಇಲ್ಲ ಪ್ಲೆಡ್ಜ್ ಮಾಡಿದ್ದೀರಾ ಅದಕ್ಕೆ ಹೇಳ್ತಾರೆ. ಮತ್ತು ಲೊಕೇಶನ್ ತೊಗೋತಾರೆ. ಲೊಕೇಶನ್ ಅಂದರೆ ಯಾವ ಏರಿಯಾ ತೊಗೋತಾರೆ. ತೊಗೊಂಡು ನೆಕ್ಸ್ಟ್ ಅಷ್ಟೇ ಅವರು ಇನ್ಫಾರ್ಮೇಷನ್ ಕಲೆಕ್ಟ್ ಮಾಡ್ತಾರೆ. ನೆಕ್ಸ್ಟ್ ಟೆಲಿಕಾಲರ್ ಕಾಲ್ ಮಾಡ್ತಾರೆ, ಮೇಡಮ್ 2 minutes ವೆಯ್ಟ್ ಮಾಡಿ ಅಂತ ಹೇಳ್ತಾರೆ. ಹಿಂದೆ ಕಾಲ್ ಬರುತ್ತೆ, ನೆಕ್ಸ್ಟ್ ಕಾಲ್ ಬರುತ್ತೆ. ಅವರು ಇಷ್ಟು ವಿಷಯಗಳು ನಮಗೆ ಎಕ್ಸ್ಪ್ಲೇನ್ ಮಾಡೋದು. ಹೇಗೆ ಕನ್ವಿನ್ಸ್ ಮಾಡ್ತಾರೆ ಅಂದರೆ ಸರ್, ಎಂಥ ಬುದ್ಧಿ ಇರೋರು ಕೂಡ ಬಿದ್ದುಬಿಡ್ತಾರೆ. ಓ ಇರ್ಬೋದೇನೋ, ನೀವು ಏನೇ ಕ್ವಶನ್ ಮಾಡಿ ಅವ್ರ ಹತ್ರ ರೆಡಿ ಇರುತ್ತೆ ಆನ್ಸರ್. ಅಷ್ಟು ಮಟ್ಟಿಗೆ ಅವ್ರನ್ನ ಏನಂತಾರೆ ಪಳಗಿಸಿರ್ತಾರೆ ಮೇ ಬಿ. ಸೊ ನನ್ನ ವಿಷಯದಲ್ಲೂ ಹೀಗೆ ಆಯಿತು. ನಾನು ಹಸ್ಬೆಂಡ್ಗೆಲ್ಲ ಒಪ್ಪಿಸಿ 15 days ವೆಯ್ಟ್ ಮಾಡಿದ್ದೀನಿ ಸರ್. ಮತ್ತು ನಾನು ಯೂಟ್ಯೂಬಲ್ಲಿ ಹುಡುಕಿದ್ದೀನಿ. ನಾನು ಏನೇ ಆದರೂ ಫಸ್ಟು ಗೂಗಲ್ ಸರ್ಚ್ ಮಾಡ್ತೀನಿ, ಇಲ್ಲ ಯೂಟ್ಯೂಬ್ ನೋಡ್ತೀನಿ. ಸಾಮಾನ್ಯವಾಗಿ ಎಲ್ಲ ಯೂಟ್ಯೂಬಲ್ಲಿ ಇರುತ್ತೆ. ಈಗ ಒಂದು ವಿಡಿಯೋ ಸಿಕ್ಕಿಲ್ಲ ಸರ್ ಇದ್ರ ಬಗ್ಗೆ ಅಂದರೆ ಗೋಲ್ಡ್ ಸ್ಕ್ಯಾಮ್ ಆಗತ್ತೆ, ಹೆಚ್ಚಿಗೆ ಕೊಡ್ತೀವಿ ಅಂತ ಯಾವ ವಿಡಿಯೋನೂ ಇಲ್ಲ. ಆವಾಗ ನಾನು ಮತ್ತು ಬಿಲೀವ್ ಮಾಡಿದೆ. ಮತ್ತೆ ಬಿಲೀವ್ ಮಾಡಿದೆ ನಾನು. ಓಕೆ. ಸೊ ಆನಂತರ ಅದನ್ನು ತಗೊಳ್ಳಿಕ್ಕೆ ಅವ್ರ ಮನೆಗೆ ಬಂದ್ರ ಅಥವಾ ನೀವೇ ಹೋದ್ರಾ? ಸರ್ ನನಗೆ ಅದಾದಮೇಲೆ ಟೆಲಿಕಾಲರೆಲ್ಲ ಇನ್ಫಾರ್ಮೇಷನ್ ಕಲೆಕ್ಟ್ ಮಾಡ್ಕೊಳ್ತಾರಲ್ಲ, ಆಮೇಲೆ ಅವರು ಮ್ಯಾನೇಜರ್ ಕಾಲ್ ಮಾಡ್ತಾರೆ. ಆಮೇಲೆ ಅವ್ರ ಮ್ಯಾನೇಜರ್ ಅಂತ, ಅವ್ರ ಮ್ಯಾನೇಜರು ನಮ್ಮ ಹತ್ರ ಪುನಃ ಇನ್ಫಾರ್ಮೇಷನ್ ಎಲ್ಲ ಕಲೆಕ್ಟ್ ಮಾಡಿಕೊಂಡು ಅವರೊಂದು ಡೇಟ್ ಫಿಕ್ಸ್ ಮಾಡ್ತಾರೆ, ಇಂಥ ದಿನ ಬರ್ತೀವಿ ಮೇಡಮ್ ಅಂತ. ಈ ಸೆಕೆಂಡ್ ಟೆಲಿಕಾಲರು ನಮ್ಮದು ಪ್ಲೆಡ್ಜ್ ಮಾಡಿರೋ ಇದು ಏನು ರೆಸಿಪ್ಟು ಅದೆಲ್ಲ ಕಲೆಕ್ಟ್ ಮಾಡಿರ್ತಾರೆ. ಸೊ ಮೇಡಮ್ ನಿಮ್ಮದು ರೆಸಿಪ್ಟ್ ಎಲ್ಲ ಸಿಕ್ಕಿದೆ, ಯಾವತ್ತು ಬರಲಿ ಅಂತ ಕೇಳ್ತಾರೆ. ಇಲ್ಲ ಅವರೇ 1 day ಫಿಕ್ಸ್ ಮಾಡ್ತಾರೆ. ಇಲ್ಲ ಸರ್ ನಾನು ಅವತ್ತು ಬ್ಯುಸಿ ಇರ್ತೀನಿ, ಇಂಥ ದಿನ ಬನ್ನಿ, ನಾವು ಹೇಳಿದ ದಿನ ಬರ್ತಾರೆ. ಬಂದು 10-10:30 ಬರ್ತಾರೆ, ಕೆಲಸ ಬೇಗ ಮುಗಿಲಿ ಅನ್ನೋ ಥರ ಬೇಗ ಬಂದು ಆಫೀಸು ಯಾವುದು ನಾವು ಮುತ್ತೂಟಲ್ಲಿ ಪ್ಲೆಡ್ಜ್ ಮಾಡಿದ್ದೀವ ಅಥವಾ ಯಾವುದಾದ್ರೂ ಏನಂತಾರೆ ಸೇಟು ಅಂಗಡಿ ಅಲ್ಲೇ ನನ್ನ ಪ್ಲೆಡ್ಜ್ ಮಾಡಿದರೆ ಲೊಕೇಶನ್ಗೆ ಬಂದು ಕಾಲ್ ಮಾಡ್ತಾರೆ, ಮೇಡಮ್ ಬಂದಿದ್ದೀವಿ, ಓಕೆ ನಾವು ಬರ್ತೀವಿ ಸರ್ ಅಂತ. ಸರ್ ಅವ್ರು ಒಳಗಡೆನೇ ಬರಲ್ಲ ಸರ್. ನಮಗೆ ಆವಾಗಲೂ ಡೌಟ್ ಬರಬೇಕಿತ್ತು, ಮೇ ಬಿ ಇದೆಲ್ಲ ನನ್ನ ಗ್ರಾಚಾರ ಕೆಟ್ಟು ಮಾಡ್ಕೊಂಡೇನೋ ಗೊತ್ತಿಲ್ಲ. ಅವರಿಬ್ಬರು ಒಳಗಡೆ ಬಂದಿಲ್ಲ. ಯಾಕೆ ಬರಲ್ಲ ಅವರು? CC ಕ್ಯಾಮ್ರಾಗೆ ನಮ್ಮ ಫೇಸ್ ಎಕ್ಸ್ಪೋಸ್ ಆಗುತ್ತೆ ಅಂತ. ಮತ್ತೆ ಆಚೆ ಕಡೆ ಅವ್ರದ್ದು ಮುತ್ತೂಟ್ ಆಫೀಸ್ ಹೊರಗಡೆನೂ CC ಕ್ಯಾಮ್ರಾ ಇದೆ. ಹಿಂಗೆ CC ಕ್ಯಾಮ್ರಾ ಇಲ್ಲಿ ಇದೆ, ಇಲ್ಲಿ ಒಳಗಡೆ ಇದಿದೆ, ಮೆಟ್ಲುಗಳಿದೆ, ಅಲ್ಲಿ ನಿಂತಿದ್ದಾನೆ ಅವನು. ಇಬ್ಬರು ಅಲ್ಲೇ ನಿಂತಿದ್ದಾರೆ. ಸರ್ ಎಂಥವ್ರಿಗೂ ಡೌಟ್ ಬರುತ್ತಿದ್ದು, ಬಟ್ ಏನಕ್ಕೆ ನನಗೆ ಡೌಟ್ ಬಂದಿಲ್ಲ, ನಾನು ಏನಕ್ಕೆ ಅಲರ್ಟ್ ಆಗಿಲ್ಲ ಅಂತ ನನಗೆ ಈಗೀಗ ಅದು ರೀಕ್ಯಾಪ್ ಆಗ್ತಾ ಇದೆ. ನಾನು ಯಾಕೆ ನಾನು ಕ್ವಶನ್ನೇ ಮಾಡಲಿಲ್ಲ ಬಿಡಿ. ಅವ್ರ ಅಮೌಂಟ್ ಹಾಕಿದ್ರು 2,35,000ಗೆ ನಾನಲ್ಲಿ ಪ್ಲೆಡ್ಜ್ ಮಾಡಿದ್ದೆ, 30 ಗ್ರಾಮ್ ಗೋಲ್ಡು ನಂದು.
ನನ್ನ ಅಕೌಂಟ್ಗೆ ನನ್ನ ಹಸ್ಬೆಂಡ್ ಅಕೌಂಟ್ಗೆ ಕ್ಯಾಶು ಟ್ರಾನ್ಸ್ಫರ್ ಮಾಡಿದ್ರು. Okay. ಎಲ್ಲಿಂದ? ಅವ್ರ ಆಫೀಸಿಂದ ಇವ್ರ ನಂಬರ್ಗೆ. ಸರ್ ನನಗೆ ಸಣ್ಣದಾಗಿ ಡೌಟ್ ಬಂದು ನಾನು ಕೇಳಿದೆ, ನಾನು ನಿಮ್ಮ ಮ್ಯಾನೇಜರ್ ಹತ್ರ ನಿಮ್ಮ ಇವ್ರ ಹತ್ರ ಮಾತಾಡ್ಬೋದಾ ಅಂತ. ಸರಿ ಮಾತಾಡಿ ಅಂತ ಅಂದ್ಬಿಟ್ಟು ಫೋನ್ ಮಾಡಿಕೊಟ್ರು. ಫೋನಲ್ಲಿ ಕಾಂಟ್ಯಾಕ್ಟ್ ನಂಬರ್ ನಾನು ನೋಡಿದಾಗ ಮೀಡಿಯಾ ಅಂತ ಸೇವ್ ಮಾಡ್ಕೊಂಡಿದ್ದಾನೆ. ಓಕೆ. ಅದನ್ನು ನಾನು ಮುಂದಕ್ಕೆ ಹೇಳಿ, ಟ್ರೂ ಕಲರಲ್ಲಿ. ಟ್ರೂ ಕಲರಲ್ಲ, ಕಾಂಟ್ಯಾಕ್ಟ್ ಪರ್ಸನ್ನೇ ಓಕೆ. ಮೀಡಿಯಾ ಅಂತ ಸೇವ್ ಆಗಿದೆ. ನನಗೆ ಅಲ್ಲೂ ಡೌಟ್ ಬರಬೇಕಿತ್ತು ಸರ್. ನೋಡಿ ಇದೆಲ್ಲ ಇದು ಎಕ್ಸ್ಪೋಸ್ ಆಗೋಕ್ಕೇನೋ ಮೇ ಬಿ ನನಗೆ ದೇವರು ಇದನ್ನೆಲ್ಲ ಮರೆಯೋ ಶಕ್ತಿ ಕೊಟ್ಟನೇನೋ ಗೊತ್ತಿಲ್ಲ. ನಾನು ಕ್ವಶನ್ನೇ ಮಾಡಿಲ್ಲ, ಏನಿದು ಒಬ್ಬ ಪರ್ಸನ್ ಹೆಸರು ಮೀಡಿಯಾ ಅಂತ ಬರುತ್ತಾ ಅಂತಲೂ ನಾನು ಕೇಳಿಲ್ಲ. ಅವರು ಅದನ್ನೇ ಆನ್ಸರ್ ಮಾಡಿದ್ರು, ಸರ್ ನಿಮ್ಮ ಗೋಲ್ಡ್ನ ತೊಗೊಂಡೋಗಿ ನಾವು ಹಾಗೆ ಸೇಲ್ ಮಾಡ್ತೀವಿ ಮೇಡಮ್, ವಿತೌಟ್ GST ವಿತ್ GST ಹಾಕಿ ಮಾಡ್ತೀವಿ ಅಂತ ಅವರು ನಂಬಿಸಿದ್ರು. ಮತ್ತು ಸರ್ ಅವನು ಎಲ್ಲಿ ಸಿಕ್ಕಾಕೊಂಡ ಅಂದರೆ ಲಾಸ್ಟಲ್ಲಿ ಒಂದು 30,000 ಬೇಕಿತ್ತು. ಅದು ಡೇ ಇದಾಗೋಗಿತ್ತು ಅವನ ಅಂಗಡಿಯಿಂದ ಬರೋ ಅಮೌಂಟು. ಆ 30,000 ಅವ್ನು ಫೋನ್ಪೇ ಮಾಡ್ದ ನನ್ನ ನಂಬರ್ಗೆ. ಓಕೆ. ನಾನು ಅದನ್ನು ಮುಂದೆ ಆಟ ಆಡ್ಸೋದಕ್ಕೆ ನನಗೆ ಅದೇ ಪ್ಲಸ್ ಪಾಯಿಂಟ್ ಆಗಿದ್ದು. 30,000 ಅವನು ಫೋನ್ಪೇ ಮಾಡ್ದ. ಫೈನಲಿ ಗೋಲ್ಡ್ ರಿಲೀಸ್ ಆಯಿತು ಸರ್. ಗೋಲ್ಡ್ ರಿಲೀಸ್ ಆಯಿತು. ಇಮಿಡಿಯೇಟಾಗಿ ಗೋಲ್ಡ್ ಬಂದಿದ ತಕ್ಷಣ ನಾವು ಅವ್ರಿಗೆ ತೊಗೊಂಡೋಗ್ಕೊಟ್ವಿ. ಎಷ್ಟು ನಂಬಿರ್ತೀವಿ ಅಂದರೆ ಸರ್ ನಾವು ಅವ್ರನ್ನ ನಮ್ಮ ಕೈಯಲ್ಲಿ ಗೋಲ್ಡ್ ಇಟ್ಕೊಳ್ಳೋಕ್ಕೂ ನಮಗೆ ಬೇಜಾರಾಗುತ್ತೆ. ಅವರಲ್ವ ಬಿಡಿಸಿದ್ದು, ನಾವು ಅವ್ರಿಗಲ್ವ ಮಾರ್ತಿರೋದು ಅಂತ ನನ್ನ ಕೈಗೆ ತೊಗೊಂಡೋಗಿ ಗೋಲ್ಡ್ ಕೊಟ್ಟೆ. ಅವ್ರು ಅದನ್ನು 916 ಅಂತ ಬರುತ್ತಲ್ಲ ಸರ್, ಅದನ್ನು ನೀಟಾಗಿ ಫೋಟೋ ತೊಗೊಂಡ, ಮತ್ತು ಗೋಲ್ಡ್ ಫೋಟೋ ತೊಗೊಂಡು ಅದು ನಮಗೆ ವಾಪಸ್ ಕೊಟ್ಟ. ನೀವೇ ಇಟ್ಕೊಳ್ಳಿ ಮೇಡಮ್ ಗೋಲ್ಡನ್ನ, ನಾನು ಅಲ್ಲಿಸ್ಕೋತೀನಿ ಅಂತ. ಮತ್ತು ಅವರು ಪಬ್ಲಿಕ್ ಟ್ರಾನ್ಸ್ಪೋರ್ಟ್ ಹೋಗೋಣ ಅಂತಂದರು, ಬಟ್ ನಮ್ಮದೇ ಕಾರಲ್ಲಿ ಹೋಗೋಣ, ಸೇಫ್ಟಿ ಇರುತ್ತೆ. ನಾವು ಅವ್ರ ಸೇಫ್ಟಿ ಬಗ್ಗೆ ಯೋಚನೆ ಮಾಡಿದ್ವಿ ಸರ್, ನಮ್ಮ ಸೇಫ್ಟಿ ಬಗ್ಗೆ ಯೋಚನೆ ಮಾಡಲಿಲ್ಲ. ಸೇಫ್ಟಿ ಅರ್ಧ ಮುಗ್ದೋಗಿತ್ತು ಸರ್. ನಮ್ಮ ಕಾರಲ್ಲೇ ಹೋಗೋಣ, ಏನಕ್ಕೆ ಬಸ್ಸಲ್ಲ ಅಂದ್ಬಿಟ್ಟು ಹಸ್ಬೆಂಡ್ ಕಾರ್ ತೊಗೊಂಬಂದರು, ಕರ್ಕೊಂಡು ಹೋದ್ವಿ. ಓಕೆ ಸರ್ ಊಟ ಕೊಡಿಸಿದ್ದೀವಿ, ಒಳ್ಳೆ ಹೋಟೆಲು, ದೊಡ್ಡ ಹೋಟೆಲಲ್ಲಿ ಊಟ ಕೊಡಿಸಿದ್ದೀವಿ, 2-3 ಕಡೆ ಜ್ಯೂಸ್ ಕೊಡಿಸಿದ್ದೀವಿ, ನೈಟ್ ಊಟ ಕೊಡಿಸಿದ್ದೀವಿ ಅವ್ರಿಗೆ. ಅಟ್ಲೀಸ್ಟು ಅವ್ರ ಅಕ್ಕ ತಂಗಿ ಅವ್ರ ಅಮ್ಮ ಈ ಸ್ಥಾನದಲ್ಲಿ ಇದ್ದಿದ್ರೆ ಅವ್ರು ನಿಜವಾಗ್ಲೂ ಹೇಳ್ತಿದ್ರು ಅನ್ಸುತ್ತಾರ. ಎಷ್ಟು ಕಟಕರು ಅಂದರೆ ಅವರು ರೋಡ್ ಉದ್ದಕ್ಕೂ 3 hours ರೀಚ್ ಆಗ್ತೀವಿ ನಾವು ಕ್ಯಾಂಗೇರಿ ಟು ಅವ್ರ ಪ್ಲೇಸ್ಗೆ. ನನ್ನ ಕತೆ ಎಲ್ಲ ಹೇಳಿದ್ದೀನಿ ಸರ್ ಅವ್ರಿಗೆ, ನಾವೇನು ಪ್ರಾಬ್ಲಮಲ್ಲಿದ್ದೀವಿ, ನಾವು ಏನಕ್ಕೆ ಮಾರ್ತಿದ್ದೀವಿ, ಇದನ್ನು ಪ್ರತಿಯೊಂದು ಎಷ್ಟು ಚೆನ್ನಾಗಿ ನನ್ನ ಅಣ್ಣನ ಥರ ತಮ್ಮನ ಥರ ಮಾತಾಡ್ಕೊಂಡು ಹೋಗಿದ್ದೀನಿ. ಇಂಥವ್ರನ್ನ ನಾನು ಬಲಿ ಕೊಡೋಕೆ ಹೋಗ್ತಿದ್ದೀನಿ ಅನ್ನೋ ಒಂದು ಏನಂತಾರೆ ಮಾನವೀಯತೆನೂ ಇಲ್ಲ ಅವ್ರಿಗೆ. ಇವನ್ ನಮ್ಮ ತವ್ರ ಮನೆ ಕೂಡ ಮೈಸೂರು. ಹೌದು, ನನ್ನ ತವ್ರ ಮನೆ ಹೇಳಿದ್ದೀನಿ, ನನ್ನ ತವ್ರ ಮನೆ, ನನ್ನ ಹಸ್ಬೆಂಡ್ ಬಗ್ಗೆ ಇದುವರೆಗೂ ನನ್ನ ಹಸ್ಬೆಂಡ್ ಇಂಥ ಕೆಲಸ ಮಾಡ್ತೀನಿ ಅಂದರೆ ಅವ್ರು ತೆಗ್ದು ಹಾಕಲ್ಲ. ನಮ್ಮ ರಿಲೇಷನ್ಸ್ಗೆಲ್ಲ ಗೊತ್ತು, ನನ್ನ ನಂಬಿ ನೋಡಿ ಸರ್, ನೋಡಿ ಎಷ್ಟು ಹೆಲ್ಪ್ ಮಾಡ್ತಿದ್ದಾರೆ ಇವರು ನನ್ನ ಗಂಡ, ಅವ್ರ ಬಗ್ಗೆನೂ ಹೇಳಿದ್ದೀನಿ. ಓಕೆ ಸರ್ ಕರ್ಕೊಂಡು ಹೋದರು, ಕರ್ಕೊಂಡು ಹೋಗಿ ರೀಚ್ ಆದ್ವಿ. ಆ ಬಿಲ್ಡಿಂಗ್ ನೋಡ್ತಿದ್ದಂಗೆ ನನಗೆ ಗೊತ್ತಾಯಿತು ಸರ್, ಅದು ಒಡವೆ ಅಂಗಡಿ ಥರ ಇರಲಿಲ್ಲ. ಫುಲ್ಲು ಒಂಥರ ಫಸ್ಟ್ ಫ್ಲೋರಲ್ಲಿ ಯಾವುದೋ ಒಂದು ಬೇಕ್ರಿ ಇದೆ, ಸೆಕೆಂಡ್ ಫ್ಲೋರಲ್ಲಿ ಕರ್ಕೊಂಡು ಹೋಗ್ತಿದ್ದಾನೆ, ಅದು ಫೋಟೋ ಇದೆ, ಕಂಪ್ನಿ ನೇಮ್ ಇದೆ. ಸರ್ ಏನು ಸರ್ ಹಿಂಗಿದೆ ಅಂತ ನಾನು ಕ್ವಶನ್ ಮಾಡಿದೆ. ನಾನು ಹಂಗೂ ಮೇಡಮ್ ಇಲ್ಲ ಮೇಡಮ್ ಇಲ್ಲೇ ಆಗೋದು, ಬನ್ನಿ ಅಂತ. ನಾವು ಹೇಳಿ ಹೋಗ್ತಿದ್ದಂಗೆ ಕೆಳಗಡೆ ಡೋರ್ ಲಾಕ್ ಆಯಿತು ಸರ್. ಕೆಳಗಡೆ ಡೋರ್ ಲಾಕ್ ಆಯಿತು. ನನಗೆ ಗೊತ್ತಾಯಿತು, ನಾವು ಪೂರ್ತಿ ಸ್ಕ್ಯಾಮ್ ಆದ್ವಿ, ಎಲ್ಲೋ ರಾಂಗ್ ಬಂದಿದ್ದೀವಿ ರೀ, ನಾವು ರಾಂಗ್ ಬಂದಿದ್ದೀವಿ. ಓಡೋಗೋಕ್ಕೂ ಆಗ್ತಿಲ್ಲ ಸರ್, ಕೆಳಗಡೆ ಲಾಕ್ ಆಗಿದೆ. ಎಷ್ಟು ಸಮಯ ಆಗ ಸರ್? 8:30 ಆಗೋಗಿತ್ತು, 8:30 ಆಗಿತ್ತು. ಅವರು ಮುತ್ತೂಟಕ್ಕೆ ಬಂದಾಗ ಎಷ್ಟು ಟೈಮ್ ಹೇಳಿ? 10:30, 11 ಬೆಳಿಗ್ಗೆ. ಎಷ್ಟು ಟೈಮ್ ವೇಸ್ಟ್ ಮಾಡಿದ್ದಾರೆ ಅಂದರೆ ನಮಗೆ ಅಷ್ಟು ಟೈಮ್ ವೇಸ್ಟ್ ಮಾಡಿದ್ದಾರೆ. ಯಾಕೆ ಅಂದರೆ ಅವ್ರಿಗೆ ಲೇಟ್ ನೈಟ್ ಆಗಬೇಕು. ಇದು ಪ್ರತಿಯೊಬ್ಬರು ಕೇಸಲ್ಲೂ ಹಿಂಗೆ ಆಗಿದೆ ಸರ್. ಇದು ಪ್ರತಿಯೊಬ್ಬರು ಸೇಮ್ ಕತೆ. ನನಗೆ ಆಮೇಲೆ ಗೊತ್ತಾಯ್ತು, ಇದು ಮಧ್ಯರಾತ್ರಿ ಆದಷ್ಟು ಅವ್ರಿಗೆ ಶಕ್ತಿ ಬರುತ್ತೆ. ನಾವೇನು ಮಾಡೋಕ್ಕಾಗಲ್ಲ, ಕಾಮನ್ ಪೀಪಲ್ಸ್ ಎದ್ರುಕೊಂಡು ರಾಕ್ಷಸರ ಶಕ್ತಿ ಬರುತ್ತೆ. ಓಕೆ. ಸೊ ಆಯಿತು, 8:30 ಆಗಿತ್ತು. ಡೋರ್ ಲಾಕ್ ಮಾಡಿದ್ರು ಸರ್. ನಿಮಗೆ ಭಯ? ನನಗೆ ಫುಲ್ ಭಯ ಆಗೋಯ್ತು. ಮತ್ತು ನಾನು ಸ್ವಲ್ಪ ಹೆದರ್ಲಿಲ್ಲ. ಅದು ಜೀವದ್ದಾಗಿತ್ತು ಚಿನ್ನದ್ದಾಗಿತ್ತು ಭಯ? ಚಿನ್ನದ್ದಾಗಿತ್ತು ಸರ್. ಆ ಕ್ಷಣಕ್ಕೆ ಇನ್ನು ಜೀವ ಅನ್ನುವಷ್ಟೇನು ಆಗಿರಲಿಲ್ಲ. ಸೊ ಚಿನ್ನದ್ದು ಇಬ್ಬರೇ ಇದ್ದಿದ್ದು ನಮ್ಮ ಕಣ್ಣು ಮುಂದೆ ಅಲ್ಲ. ನಮಗೇನು ಮಾಡಲ್ಲ, ಮೇ ಬಿ ನಮ್ಮ ಚಿನ್ನ ಕಿತ್ಕೊಂಡು ನಮ್ಮನ್ನು ಓಡಿಸ್ತಾರೆ ಅನ್ನೋ ಥರ ಚಿನ್ನದ ಮೇಲೆ ಭಯ ಆಯಿತು. ಹಂಗೂ ಧೈರ್ಯ ಮಾಡಿ ಹೋದ್ವಿ ಸರ್. ಬೇರೆ ಆಪ್ಷನ್ ಇಲ್ವಲ್ಲ, ಇವಾಗ ಹೋಗಲೇಬೇಕು, ಮುಂದೆ ಏನಾಗುತ್ತೆ ಅಂತ. ಹೋಗಿದ ತಕ್ಷಣ ಇದೇ ಥರ ಸೇಮ್ ಟೇಬಲ್ಲು ಮುಂದೆ ಕೂತಿದ್ರು.
ಅವ್ರ ಹೆಸರು ಕೂಡ ನನಗೆ ಗೊತ್ತಿದೆ. ಅವನು ಎಷ್ಟು ಚೆನ್ನಾಗಿ ನಮ್ಮ ಜೊತೆ ಮಾತಾಡ್ದ ಅಂದರೆ, ಏನು ಬೆಣ್ಣೆಲಿ ಕೂದಲು ತೆಗಿಯೋ ಥರ, ಮೇಡಮ್ ಎಷ್ಟು ಲಕ್ಷಣವಾಗಿದ್ದೀರೋ ಮೇಡಮ್ ನೀವು, ಲಕ್ಷ್ಮೀ ನಾರಾಯಣನ್ ನೋಡ್ದಂಗೆ ಆಯಿತು ನಿಮ್ಮಿಬ್ಬರನ್ನ ನೋಡಿದ್ರೆ, ಎಷ್ಟು ಲಕ್ಷಣವಾಗಿದ್ದೀರಾ ನೀವು. ನನಗೆ ಸ್ವಲ್ಪ ಹೋಪ್ ಬಂತು, ಇದೇನೋ ಆಗ್ತದೆ ಅಂತ. ಸರ್ ಇದು ಕೆಲವೊಂದು ಮಿಸ್ಟೇಕ್ಸ್, ಕೆಲವೊಂದು ವಿಷಯಗಳನ್ನ ನಾನು ಹೇಳೋದು ಮರ್ತಿದ್ದೀನಿ, ಇದು ತುಂಬ ಇಂಪಾರ್ಟೆಂಟು. ನಾವು ಹೋಗೋ ಮುಂಚೆ ಇಬ್ಬರು ಲೇಡಿ ಇದ್ದರು ಸರ್ ಅಲ್ಲಿ, ತುಂಬ ಅಫಿಷಿಯಲ್ ಅಂದರೆ ಅಫಿಷಿಯಲ್ ಥರ ಇದ್ದರು. ಅವ್ರ ಕೈಯಲ್ಲಿ ಒಂದಷ್ಟು ಚಿನ್ನ ಇತ್ತು, ಓಕೆನಾ. ನಾವು ಹೋಗಿದ ತಕ್ಷಣ ಅವರು, ಸರ್ ಇವಾಗಿನ್ನೂ ಬಂದಿದ್ದಾರೆ ಅವರು, ನಮ್ಮ ತಗೊಳ್ಳಿ ಅಂತ ಬರ್ತಿದ್ದಾರೆ. ಓಕೆ, ನಿಮಗೆ ನಂಬಿಕೆ ಬಂತು. ನಾನು ಸರ್ ಅವ್ರು ಮೇ ಬಿ ಅರ್ಜೆಂಟಲ್ಲಿದ್ದಾರೆ ಅನ್ಸುತ್ತೆ, ಅವ್ರಿಗೆ ಮಾಡಿಕೊಟ್ಬಿಡಿ ಸರ್, ನಮ್ದು ಅವರು ಬಸ್ಸಲ್ಲಿ ಹೋಗಬೇಕು ಅನ್ನೋ ಥರ ಏನೇನೋ ಮಾತಾಡ್ತಿದ್ರು. ನಮ್ಮದು ಕಾರ್ ಇದೆ ಸರ್, ನಾವು ಹೋಗ್ತೀವಿ, ಏನೋ ಫೋಸು ನನಗೆ, ಕಾರ್ ಇದೆ ಹೋಗ್ತೀನಿ ಅಂತ. ಹಿಂಗೆ ಡೋರ್ ತೆಗ್ದು ಹೋಗಮ್ಮ ಅಂತ. ಆಮೇಲೆ ಅವರು, ಹಾಂ ಮೇಡಮ್ ಮಾಡಿಕೊಡ್ತೀನಿ ಸರ್, ನಮಗೆ ಏನು ರೇಟ್ ಹೇಳಿದ್ರು ಪರ್ ಗ್ರಾಮ್ 18,000 ಅಂತ. ಅಷ್ಟು ಅಮೌಂಟು ನನ್ನ ಮುಂದೆ ಕ್ಯಾಶ್ ತೆಗೆದು ಆ ಲೇಡಿಗೆ ಕೊಟ್ಟಿದ್ದಾರೆ. ನನಗೆ ಪೂರ್ತಿ ನಂಬಿಕೆ ಬಂದುಬಿಡ್ತು ಸರ್, ಆಗತ್ತೆ. ಏನಕ್ಕೆ ಡೋರ್ ಕ್ಲೋಸ್ ಮಾಡಿದ್ರು, ಮೇ ಬಿ ನೈಟ್ ಆಯ್ತಲ್ಲ, ಕ್ಲೋಸಿಂಗ್ ಟೈಮ್ ಏನೋ, ಆ ಒಂದು ಥಾಟಲ್ಲಿ ನಾನು ಸುಮ್ಮನೆ ಆಗಿಬಿಟ್ಟೆ. ಆಮೇಲೆ ಆಯಿತು, ಇದೆಲ್ಲ ಆಯಿತು. ನಮ್ಮ ಹಸ್ಬೆಂಡು ಫೋನು ಜೋಬಲ್ಲಿ ಇಟ್ಕೊಂಡಿದ್ರು ಸರ್, ನನ್ನ ಫೋನ್ ಹಿಂಗೆ ಇಟ್ಟಿದ್ದೆ. ನನ್ನ ಫೋನ್ನ ಸೈಲೆಂಟಾಗಿ ಹಿಂಗೆ ಎಳ್ಕೊಂಡ್ರು ಸರ್ ಅವರು. ಹೇಳ್ಕೊಂಡು ಪಕ್ಕಕ್ಕಿಟ್ರು ಅಲ್ಲಿ ಹುಡುಗ. ನನ್ನ ಹಸ್ಬೆಂಡ್ ಫೋನ್ ಇತ್ತಲ್ಲ, ಸರ್ ರೆಕಾರ್ಡ್ ಏನಾದರೂ ಆಲ್ ಮಾಡಿದ್ರೆ ನಗ್ನಗ್ತಾನೆ. ಇಲ್ಲ ಸರ್ ನೋಡಿ, ನನ್ನ ಹಸ್ಬೆಂಡ್ ತೋರಿಸಿದ್ರು, ಇಲ್ಲಿ ಇಟ್ಬಿಡಿ ಸರ್ ಫೋನ್ನ. ಆಯಿತು, 2 ಫೋನು ಅವನ ಕಡೆ ಹೊಟ್ಟೋಯ್ತು ಸರ್. ನಗ್ನಗ್ತಾನೆ ತೊಗೊಂಬಿಟ್ಟ ಫೋನ್ನ. ಸೊ ಅದು ಬಲವಂತ ಅಂತನೂ ಅನ್ನಿಸ್ಲಿಲ್ಲ, ನಗು ಇತ್ತು, ಸುಮ್ಮನೆ ಹಿಂಗೆ ಮೇಡಮ್ ಏನು ಮೇಡಮ್ ಹಿಂಗೆ ಇಟ್ಬಿಟ್ಟ. ಓಕೆ ಸರಿ, ಓಕೆ ಅದಾಯಿತು. ಗೋಲ್ಡ್ ಕೊಟ್ಟ, ಅಲ್ಲಿವರೆಗೂ ನನ್ನ ಹತ್ರನೇ ಇತ್ತಲ್ಲ ಗೋಲ್ಡ್ ಅವ್ರಿಗೆ ಕೊಟ್ಟೆ. ಆ ಗೋಲ್ಡ್ ಚೆಕ್ ಮಾಡಿದೆ ಸರ್, 916 ಇದೆ ಮೇಡಮ್, ಬಟ್ ಇದರಲ್ಲಿ KDM ನಂಬರ್ ಇಲ್ಲ ಅಂತ ಕೇಳ್ದ. ಸರ್ ನಮಗೆ ನಾಲೆಡ್ಜ್ ಇಲ್ಲ ಗೋಲ್ಡ್ ಮೇಲೆ, ತಗೊಂಡಿದ್ದೀವಿ ಅಷ್ಟೇ, ಮಾರ್ಲಿಕ್ಕೆ ಬಂದಿದ್ದೀವಿ. ಅದು KDM ಏನು HDM ಏನೇನೋ ಹೇಳ್ತಾರೆ, ಅದೆಲ್ಲ ನಮಗೆ ನಾಲೆಡ್ಜ್ ಇಲ್ಲ. ಸರ್ 916 ಇದ್ದರೆ ಅದು 916 ಅಲ್ವಾ ಅಂತ ನಾನು ಆರ್ಗ್ಯೂ ಮಾಡಿದೆ. ಮೇಡಮ್ ಟೆಸ್ಟ್ ಮಾಡೋಣ, ಹಾಂ ಟೆಸ್ಟ್ ಮಾಡಿ, ನನಗೆ 916 ಅಂತ ಗೊತ್ತು ಅಂತ ಹೇಳಿದೆ. ಸರ್ ಟೆಸ್ಟ್ ಮಾಡೋದು, ನಾನು ವೈಟ್ ಬೋರ್ಡಲ್ಲಿ ಬಿಸ್ನೆಸ್ ಮಾಡಿರೋ ಪ್ರಕಾರ ಹೇಳೋದಾದರೆ, ಟೆಸ್ಟ್ನ ಒಂದು ಮಿಷಿನ್ಗೆ ಹಾಕ್ಬಿಟ್ಟು, ನಂಗೆ ಆ ಮಿಷಿನ್ ನೇಮೆಲ್ಲ ಗೊತ್ತಿಲ್ಲ, ಒಂದು ಮಿಷಿನ್ಗೆ ಅದರ ಗೋಲ್ಡ್ ಇಟ್ಬಿಟ್ಟು ಅದನ್ನು ಕ್ಲೋಸ್ ಮಾಡಿ, ಅದು ಜೆರಾಕ್ಸ್ ಮಿಷಿನ್ ಥರ ಇರುತ್ತೆ, ಕ್ಲೋಸ್ ಮಾಡಿ ಒಂದು 15 ಮಿನಿಟ್ಸ್ ಅದರಲ್ಲೇ ಬಿಟ್ಬಿಡ್ತಾರೆ. ಆಮೇಲೆ ಅದು ಯಾವ ಪ್ಯೂರಿಟಿ, ಅದು ಏನು ಅಂತ ನೋಡ್ತಾರೆ. ಓಕೆ ಮಾಡಿ ಅಂತ ಹೇಳಿದೆ. ಇನ್ನೊಂದು ಸೇಟು ಅಂಗಡೀಲಿ ಈ ಥರ ರಬ್ ಮಾಡಿ ಅದನ್ನು ತೋರಿಸ್ತಾರೆ, ಮಾಡಿ ಅಂತ ನಾನು ಒಪ್ಪಿಗೆ ಕೊಟ್ಟೆ. ಒಂದು ಪೇಪರ್ಗೆ ಸೈನ್ ಹಾಕಿಸ್ಕೊಂಡ್ರು ಸರ್ ನನ್ನ ಹತ್ರ, ಅದನ್ನು ನಾನು ಓದಿದೆ ಕೂಡ. ಅದರಲ್ಲಿ ಏನಿತ್ತು ಅಂದರೆ, ನಮ್ಮ ಇಂಗ್ಲೀಷಲ್ಲೂ ಇತ್ತು, ಕನ್ನಡದಲ್ಲೂ ಇತ್ತು, ನಮ್ಮ ಅನುಮತಿಯಿಂದನೇ ಗೋಲ್ಡ್ ಪ್ಯೂರಿಟಿ ಚೆಕ್ ಮಾಡ್ತಿದ್ದಾರೆ ಅನ್ನೋದಷ್ಟೇ ಸರ್ ಇದ್ದಿದ್ದು ಅದರಲ್ಲಿ. ನಾನು ಸೈನ್ ಮಾಡಿದೆ, ನನ್ನ ಹಸ್ಬೆಂಡು ಸೈನ್ ಮಾಡಿದ್ರು ಸರ್. ಇಷ್ಟೇ, ಈ ಥರ ರೂಮು ಪಕ್ಕದಲ್ಲಿ ಹೋಗ್ತಾ ಇದ್ದಾನೆ, ನಾನು ಹಿಂದೆ ಹೋಗಿದ್ದೀನಿ, ನನ್ನ ಗಂಡನೂ ನನ್ನ ಹಿಂದೆ ಬರ್ತಿದ್ದಾರೆ. ಪಟ್ ಅಂತ ಮಿಷಿನ್ಗೆ ಹಾಕ್ಬಿಟ್ಟ, ಮೆಲ್ಟ್ ಆಗೋ ಮಿಷಿನ್ಗೆ. ಓಕೆ, ಬಟ್ ನೀವಲ್ಲಿ ಅನುಮತಿ ಕೊಟ್ಟಿದ್ದೀರೋ ಅರ್ಥ. ಅದಲ್ಲೇನು ಮೆಲ್ಟ್ ಮಾಡ್ತೀವಿ ಅನ್ನೋ ಸಬ್ಜೆಕ್ಟೇ ಇಲ್ಲ, ಪರೀಕ್ಷೆ ಅಷ್ಟೇ. ನಿಮ್ಮ ಗೋಲ್ಡ್ ಪ್ಯೂರಿಟಿ ಯಾವ ಟಚ್ ಬರುತ್ತೆ ಅನ್ನೋ ಪರೀಕ್ಷೆಗೆ ನಮ್ಮ ಹತ್ರ ಪರ್ಮಿಷನ್ ತೊಗೊಂಡಿದ್ದಾನಷ್ಟೇ. ಬಟ್ ಅವನು ಕರಗಿಸೋ ಅಂಥದ್ದು ಲೀಗಲ್ ಆಗು ಮೆನ್ಷನ್ನು ಮಾಡಿಲ್ಲ, ಮತ್ತು ಅದು ಕಾನೂನಿಂದನೂ ತಪ್ಪೋದು. ನಾನು ಆಮೇಲೆ ತಿಳ್ಕೊಂಡೆ ಇದನ್ನೆಲ್ಲ. ಏನು ಮಾಡಿದೆ ನೀನು, ನನಗೆ ಫುಲ್ಲು ಭಯ ಆಯಿತು, ಧೈರ್ಯನೂ ತೊಗೊಂಡು ಏನೋ ಮಾಡ್ತಾ ಇದೆಯಾ, ಏನಕ್ಕೆ ಗೋಲ್ಡ್ನ ಮಿಷಿನ್ಗೆ ಹಾಕಿದೆ. ಮೇಡಮ್ ಹಿಂಗೆ ಮೇಡಮ್ ಚೆಕ್ ಮಾಡೋದು ನಾವು, ನೀವು ನಿಂತ್ಕೊಳ್ಳಿ. ಅಲ್ಲಿವರೆಗೂ ಒಂಥರ ಇತ್ತು ಸರ್ ಅವ್ರದ್ದು ಮಾತು, ಟೋನು ಶೈಲಿ ತುಂಬ ಸಾಫ್ಟ್ ಇತ್ತು. ನನ್ನ ಲಕ್ಷ್ಮಿ ಸರಸ್ವತಿ ಎಲ್ಲ ಮಾಡಿಬಿಟ್ಟ. ಅದಾದಮೇಲೆ ಹೋಗೇ ಬರೀ ಬ್ಯಾಡ್ ವರ್ಡ್ಸು. ಅಲ್ಲೇ ನಿಂತ್ಕೊಳ್ಳೆ, ಅಲ್ಲಿ ಏನು ನಿಂತ್ಕೊ. ಸರ್ ಎಷ್ಟು ಭಯ ಆಯಿತು ಅಂದರೆ, ನಾವು ಎಲ್ಲಿಗೆ ಬಂದುಬಿಟ್ಟಿದ್ದೀವಿ, ಫುಲ್ಲು ನನಗೇನು ಮಾಡಬೇಕಂತ ಗೊತ್ತಾಗ್ತಲ್ಲ. ನಾನು ಒಬ್ಬಳೇ ಲೇಡಿ ಇದ್ದೀನಿ. ಅಷ್ಟೊತ್ತಿಗಾಗಲೇ 2-3 ಇದ್ದವರು ಒಂದು 10 ಜನ ಆಗಿದ್ರು ಅಷ್ಟೊತ್ತಿಗೆ. ನನಗೇನು ಮಾಡಬೇಕಂತ ಗೊತ್ತಾಗ್ತಿಲ್ಲ ಸರ್. ಆಕಾಶನೇ ನಮ್ಮ ತಲೆ ಮೇಲೆ ಬಿದ್ದೋಯ್ತಾ ಅನ್ನೋ ಥರ ಫೀಲ್ ಆಯಿತು ನಮಗೆ. ನನ್ನ ಹಸ್ಬೆಂಡ್ ಏನು ಮಾಡ್ತಾರೆ ಪಾಪ, ಒಬ್ಬರೇ ನನ್ನ ಮಾತು ಕೇಳಿ ಬಂದಿದ್ದಾರೆ ಅವರು.
ಸರಿ ಆಮೇಲೆ ಮೆಲ್ಟೆಲ್ಲ ಆಯಿತು. ಒಂದಿಷ್ಟುದ ಪೀಸ್ ತಂದುಕೊಟ್ರು ಸರ್ ನಮಗೆ. ನೀವು ಹೋಗಿ ಚೆಕ್ ಮಾಡಿಸ್ಕೊಂಡು ಬನ್ನಿ ಮೇಡಮ್ ಅಂತ. ಸರ್ ಇಷ್ಟೊತ್ತಲ್ಲಿ ಎಲ್ಲಿ ಸರ್ ಚೆಕ್ ಮಾಡ್ಸೋಕ್ಕಾಗುತ್ತೆ? ಹತ್ತತ್ರ 10 ಗಂಟೆ ಆಗ್ತಿದೆ. 10 ಆಗಿರ್ಬೋದು. ಬಂದು 1 ಅವರ್ ಅಂದ್ರೂ 10-10:30 ಎಲ್ಲಿ ಸರ್ ಚೆಕ್ ಮಾಡ್ಸೋಕೆ ಹೋಗೋದು? ನಮ್ಮ ಎಕ್ಸಿಕ್ಯೂಟಿವೇ ಕರ್ಕೊಂಡು ಹೋಗ್ತಾರೆ, ಹೋಗಿ ಅವ್ರ ಜೊತೆ ಅಂತಂದರು. ನನ್ನ ಹಸ್ಬೆಂಡ್ ವಿಷಯದಲ್ಲಿ ಸ್ವಲ್ಪ ನಾನೇ ಧೈರ್ಯ ಮಾಡ್ತೀನಿ ಸರ್. ಯಾವುದೇ ವಿಷಯ ಆದರೂ ನೀವು ಹೋಗಬೇಡಿ, ನೀವು ಔಟ್ಸೈಡ್ ಇರಿ, ನಾನೇ ಹೋಗ್ತೀನಿ ಅಂದ್ಬಿಟ್ಟು ನಾನು ಎಕ್ಸಿಕ್ಯೂಟಿವ್ ಜೊತೆ ಹೋದೆ ಸರ್. ಗಾಂಧಿ ಸರ್ಕಲ್ ಹತ್ರ ಕರ್ಕೊಂಡು ಹೋದ್ರು. ನನಗೆ ಮೈಸೂರು ಗೊತ್ತಿರೋದ್ರಿಂದ ಎಲ್ಲಿ ಹೋಗ್ತಿದ್ದೀವಿ ಅನ್ನೋ ಅರಿವಿತ್ತು ನನಗೆ. ಗಾಂಧಿ ಸರ್ಕಲ್ ಹತ್ರ ಕರ್ಕೊಂಡು ಹೋದರು ನನ್ನನ್ನು. ಒಂದು 20 ಅಂಗಡಿ ಇದೆ ಸರ್. ಈ ಚಿನ್ನ ಅದೇನೋ ಮಾಡ್ತಾರಲ್ಲ, ಪರೀಕ್ಷೆ ಮಾಡೋದು, ಆಮೇಲೆ ಈ ಅಕ್ಕಸಾಲಿಗರು ಅಂತ ಇರ್ತಾರಲ್ಲ ಅಂಥದ್ದು ಒಂದು 20 ಅಂಗಡಿ ಇದೆ. ನನ್ನ ಬಿಟ್ಬಿಟ್ಟ, ನೀನೆಲ್ಲಾನ ಚೆಕ್ ಮಾಡಿಸು ಅಂತ. ಅವ್ನು ಬರಲೇ ಇಲ್ಲ. ಚೆಕ್ ಮಾಡ್ಸೋಕೆ 50 ರೂಪಾಯಿ. ಸರಿ ಚೆಕ್ ಮಾಡಿಸ್ತೀನಿ ಸರ್. ನನಗೆ ಡೌಟ್ ಬಂದು ಒಂದು 5 ಕಡೆ ಚೆಕ್ ಮಾಡಿಸ್ತೀನಿ. 5 ಅಂಗಡೀಲಿ 5 ಅಂಗಡಿನಲ್ಲೂ ಪ್ಯೂರಿಟಿ ಎಷ್ಟು ಬಂತು ಗೊತ್ತಾ? 42% ಪ್ಯೂರಿಟಿ ನಂದು ಗೋಲ್ಡು. 916ಗೆ ಆಲ್ಮೋಸ್ಟ್ 91 ಟಚ್ ಬರಬೇಕು. ಬಟ್ ನನಗಿಲ್ಲಿ ಬಂದಿದ್ದು 42 ಟಚ್ಚು, ಅಂದರೆ 14 ಕ್ಯಾರೆಕ್ಟರ್ಗಿನ್ನ ಲೆಸ್ ಅಂತ ಸರ್. ಒಂದು 20 ಮಿನಿಟ್ಸು ಗಾಂಧಿ ಸರ್ಕಲಿಂದ ಅವ್ರ ಆಫೀಸ್ಗೆ 20 ನಿಮಿಷನೂ ನಾನು ಥ್ರೆಟ್ಟಿಂಗ್ ಮಾಡಿದ್ದೀನಿ. ಅವ್ನು ನನ್ನ ಮುಂದೆ ಬೈಕಲ್ಲಿ ಕುತ್ಕೊಂಡು ಹೋದ್ನಲ್ಲ, ಅವನಿಗೆ ಕರೆಕ್ಟಾಗಿ ಹೇಳೋ ನಿಮ್ದೇನು, ನಾನು ನಿಮ್ಮನ್ನು ಬಿಡಲ್ಲ, ನಿಮ್ಗೇನಾದರೂ ಒಂದು ಗತಿ ಮಾಡ್ತೀನಿ, ನನ್ನ ಚಿನ್ನ ವಾಪಸ್ ಕೊಡಿ. ಎಷ್ಟೇ ಅವ್ನಿಗೆ ಬೈದರು, ಅವ್ನಿಗೇನೇ ಹತ್ಕೊಂಡು ಸುರ್ಕೊಂಡು ಏನೇ ಹೇಳಿದ್ರು, ಅವ್ನು ಹೇಳಿದ್ದು ಒಂದೇ, ನನಗೆ ಗೊತ್ತಿಲ್ಲ, ನಾನು ಕೆಲಸ ಬಂದಿರೋದು 1 ವಾರದಿಂದ ಅಂತ ಹೇಳ್ದ. ಸರಿ ಹೋದ್ವಿ ಸರ್. ಅವನು ಹೇಳ್ದ, ನಿಮ್ಮ ಪ್ಯೂರಿಟಿ ಇಲ್ಲ ಮೇಡಮ್, ನಿಮ್ಮದು ಚಿನ್ನನೇ ಅಲ್ಲ, ನೀನು ನನಗೆ ಮೋಸ ಮಾಡ್ತಿದ್ಯಾ, ಹಂಗೆ ಹಿಂಗೆ ಅಂತ ನಮ್ಮ ಮೇಲೆ ನೆಗೆಟಿವ್ ಆಗಿ ಬಂದ. ಫೈನಲಿ ನಾನು ಅವ್ನ ಕಾಲು ಹಿಡ್ಕೊಂಡೆ ಸರ್. ಯಾಕೆ ಅಂತ ಅಂದರೆ, ನನಗೆ ಇವಾಗ ಬಂದ್ಬಿಟ್ಟಿದ್ದೀನಿ, ಏನೋ ಒಂದು ಈಸ್ಕೊಂಡು ಹೋಗಬೇಕು, ದಯವಿಟ್ಟು ಹಿಂಗೆ ಮೋಸ ಮಾಡಬೇಡಿ ಸರ್, ನಮ್ಮದು ಪ್ಲ್ಯಾನ್ಸು ತುಂಬ ಇದೆ, ನಾನು ತುಂಬ ಪ್ರಾಬ್ಲಮಲ್ಲಿದ್ದೀನಿ ಅಂತ ಅವ್ನು ಹಿಂಗೆ ಹೋಗಿ ಆ ಕಡೆಯಿಂದ ಹೋಗಿ ಕಾಲು ಹಿಡ್ಕೊಂಡೆ ಸರ್. ಅಂಗಡಿಗೆ ಹೋದ್ಮೇಲೆ ಇವ್ನು ಕರ್ಕೊಂಡು ಹೋದ್ಮೇಲೆ ಎಷ್ಟು ಹತ್ತಿದ್ದೀನಿ ಅಂದರೆ ಸರ್, ಬೇರೆಯವರಾಗಿದ್ದರೆ ಮೇ ಬಿ ಏನಾದರೂ ಅಯ್ಯೋ ಪಾಪ ಅಂದಿರೋದೇನೋ, ಅಷ್ಟು ಮಟ್ಟಿಗೆ ಅವ್ನ ಕೈ ಕಾಲು ಹಿಡ್ಕೊಂಡು ಗೋಳಾಡ್ತಿದ್ದೀನಿ, ನನಗೆ ಕೊಟ್ಬಿಡಿ ಅಣ್ಣ, ಪ್ಲೀಸ್ ಕೊಟ್ಬಿಡಿ, ಮೋಸ ಮಾಡಬೇಡಿ ಅಂತ. ಆಮೇಲೆ ಏನು ಮಾಡಿದ್ರು ಅವನು, ನಿಂದು ಹಂಗಮ್ಮ, ನಿನ್ನ ಚಿನ್ನನೇ ಎಲ್ಲ ಹಂಗೆ ಹಿಂಗೆ ಅಂತ ನಮ್ಮ ಮನೆಯವ್ರು ಅಷ್ಟೊತ್ತಿಗೆ ಬಾ ಅಮ್ಮ ಆಯಿತು ಮಾತಾಡೋಣ ಅಂತ ಕರ್ಕೊಂಬಂದರು. ನಾನು ಪೊಲೀಸ್ಗೆ ಫೋನ್ ಮಾಡ್ತೀನಿ ಅಂದೆ. ಅದೇನೋ ಅಂತಾರಲ್ಲ, ಸಮಾಧಾನ ಭೇದ ದಂಡ ಅದೆಲ್ಲ ಮುಗಿದ್ಮೇಲೆ ನಾನು ಪೊಲೀಸವ್ರಿಗೆ ಕಾಲ್ ಮಾಡ್ತೀನಿ ಅಂತ ಫೋನ್ ತೊಗೊಳಕ್ಕೆ ಹೋದರೆ, ಫೋನ್ ಕಿತ್ಕೊಂಡು, ನೀನು ಇಲ್ಲಿಗೆ ಬಂದಿಲ್ಲ ಅನ್ನೋದನ್ನು ಪ್ರೂವ್ ಮಾಡ್ತೀನಿ ಕಣೆ, ನೀವಿಬ್ಬರು ಇಲ್ಲಿಗೆ ಬಂದಿಲ್ಲ ಅನ್ನೋದನ್ನು ಪ್ರೂವ್ ಮಾಡ್ತೀನಿ ಕಣೆ, ಏನು ಮಾಡ್ತೀಯ ಮಾಡ್ಕೊ ಹೋಗೆಲ್ಲೇ ಅಂದ ಸರ್. ಇಷ್ಟೇ ಹೇಳಿದ್ದವನು. ಓಕೆ, ಇದು ಆಗಲ್ಲ ಇಲ್ಲಿ ಅಂತ ನನಗೆ ಗೊತ್ತಾಯಿತು. ಸರಿ ಅಂತ ಅಂದ್ಬಿಟ್ಟು ಲಾಸ್ಟಿಗೆ ನಂದು 60 ಗ್ರಾಮ್ ಗೋಲ್ಡ್ಗೆ 2,35,000 ಅಲ್ಲಿ ಪ್ಲೆಡ್ಜ್ ಮಾಡಿರೋದನ್ನ ರಿಲೀಸ್ ಮಾಡಿದ್ದು, ನಮ್ಮ ಕೈಗೆ 1,15,000 ರೂಪಾಯಿ ಕೊಟ್ಟ ಸರ್. ಇಷ್ಟೇ ಕೊಡೋದು, ಏನಾದರೂ ಮಾಡ್ಕೊ. ಅದು ನಾನು ಅಷ್ಟು ಗಲಾಟೆ ಕೂಗಾಟ ಮಾಡಿದ್ದಕ್ಕೆ. ಸರಿ ತೊಗೊಂಡು ನಾನು ಅದನ್ನ ಒಪ್ಕೊಳ್ಳೋಕೆ ರೆಡಿ ಇಲ್ಲ ಸರ್. ಅಷ್ಟೊತ್ತಿಗೆ ಒಂದು 20 ಜನ ಆಗೋದ್ರು ಸರ್, ರೌಡಿಗಳು. ಬೇರೆಯವರಾಗಿದ್ದರೆ ಎದೆ ಜಲ್ ಅನ್ನತ್ತೆ, ಏನು ಆ ಪರ್ಸ್ನಾಲಿಟಿ, ಆ ದಪ್ಪ. ಯಾಕಂದರೆ ನಮ್ಮಂಥ ಕಾಮನ್ ಪೀಪಲ್ ಇವೆಲ್ಲ ಫಿಲಮ್ಗಳಲ್ಲಿ ನೋಡಿರ್ತೀವಿ, ಫೇಸ್ ಮಾಡಿರಲ್ಲ ಇದನ್ನೆಲ್ಲ ನಾವು. ಫುಲ್ಲು ನಮಗೆ ಭಯ ಆಯಿತು ಸರ್. ನನಗೂ ಫುಲ್ ಭಯ ಆಯಿತು, ನನ್ನ ಹಸ್ಬೆಂಡ್ಗೆ ಭಯ ಆಯಿತು. ಮತ್ತು ನಾನು ಅಲ್ಲೊಂದೇ ಲೇಡಿ ಬೇರೆ, ಹುಡುಗಿ ಬೇರೆ ಇದ್ನಲ್ಲ, ಬೇರೆ ಥರ ಏನಾದರೂ ಪ್ರಾಬ್ಲಮ್ ಆಗುತ್ತೆ ಅಂತ ನನ್ನ ಗಂಡ ಏನು ಮಾಡಿಬಿಟ್ರು, ನನ್ನ ಕರ್ಕೊಂಬಂದು ಕೆಳಗಡೆ ಬಿಟ್ಬಿಟ್ರು. ಸ್ವಲ್ಪ ಇದು ಮಾಡಿ, ಹೋದರೆ ಹೋಯ್ತು ಬಾರೆ ಗೋಲ್ಡು, ನಾವಿದ್ರೆ ಎಷ್ಟೊತ್ತು ಅನ್ನೋ ಥರ ನನ್ನ ಕರ್ಕೊಂಬಂದು ಬಿಟ್ಬಿಟ್ಟು ಇವ್ರು ಹೋದರು. ನಾನು ಅಂದ್ಕೊಂಡಿದ್ದೆ ಇದು ನನ್ನೊಬ್ಳಿಗಾಗಿದೆ, ನಂದು ಮಾತ್ರ ಅಂದ್ಕೊಂಡಿದ್ದೆ. ಅಲ್ಲ, ನಾನು ಇದರಲ್ಲಿ ಒಬ್ಳು ಅಷ್ಟೇ. ನನ್ನ ಹಿಂದೆ 100,000 ಜನಕ್ಕೆ ಇದಾಗಿದೆ. ಯಾಕೆ ಅವರೆಲ್ಲ ಮುಂದೆ ಬಂದಿಲ್ಲ ನನಗೆ ಗೊತ್ತಿಲ್ಲ. ಬಟ್ ನಾನೇನಕ್ಕೆ ಮುಂದೆ ಬಂದೆ, ನನ್ನ ದುಡ್ಡು ನನಗೆ ಬೇಕಿತ್ತು. ನಾವೇನು ಇರೋರಲ್ಲ ಸರ್, ನಾವು ಮಿಡಲ್ ಕ್ಲಾಸ್ ಫ್ಯಾಮಿಲಿ, ಸಣ್ಣ ಪುಟ್ಟದಾಗಿ ಬಿಸ್ನೆಸ್ ಮಾಡ್ಕೊಂಡಿದ್ದೀವಿ, ಚಿಕ್ಕದೊಂದೊಂದು ಮನೇಲಿದ್ದೀವಿ, ಲೀಸ್ಗೆ ಹಾಕಿಸ್ಕೊಂಡು. ನನಗೆ ಅದು ದೊಡ್ಡ ಅಮೌಂಟು ಸರ್, ಅದು ನಾನು ಬಿಡೋಕೆ ರೆಡಿ ಇರಲಿಲ್ಲ. ಸೊ ಅಲ್ಲಿಗೆ ಹೋದ್ಮೇಲೆ ನನಗೆ ನಂದು ಹೋಪ್ ಹೊಟ್ಟೋಯ್ತು ಸರ್, ಇದೇನೂ ಆಗಲ್ಲ ಅಂತ. ನೆಕ್ಸ್ಟ್ ಸೆಕೆಂಡ್ ಓಕೆ, ಜನಕ್ಕಾದರೂ ಇದು ತಿಳ್ಸೋಕ್ಕೆ ಟ್ರೈ ಮಾಡ್ಬೋದಲ್ವಾ, ಇನ್ನು ಮುಂದೆ ಯಾರು ಹೋಗಬಾರ್ದು ಅನ್ನೋ ಥರ ನಾನು ಡಿಸೈಡ್ ಮಾಡಿ ನಾನು ಪರಮ್ ಅವ್ರಿಗೆ ಕಾಲ್ ಮಾಡಿ ಇದ್ರ ಬಗ್ಗೆ ಹೇಳಿದೆ. ಅವರು ಬೇಗ ಇಂಟ್ರೆಸ್ಟ್ ತೊಗೊಂಡು ಇದನ್ನು ಮಾಡಿಕೊಟ್ರು.
ಮಾಡಿಕೊಟ್ಮೇಲೆ ನಾನು ನೆಕ್ಸ್ಟು ವಿಜಯಲಕ್ಷ್ಮಿ ಮೇಡಮ್ ಆಫೀಸ್ಗೆ ಹೋದೆ. ವಿಜಯ ಸೊ ನೀವು ಮೊದಲು ಕಲಾ ಮಾಧ್ಯಮದಲ್ಲಿ ಇಂಟರ್ವ್ಯೂ ಕೊಟ್ಟಿದ್ದು ಅವರೇ ಪಾಪ ನಿಮ್ಮ ಮನೆಗೆ ಬಂದಿದ್ರು ಕೂಡ. ಅವರೇ ಬಂದಿದ್ರು, ಹ್ಮ್. ನನ್ನ ಕಾಲ್ಗೆ ರೆಸ್ಪಾಂಡ್ ಮಾಡಿದ್ರು. ಫಸ್ಟ್ ಟೈಮ್ ಅವರು ಹೇಳಿದ್ರು, ಇಲ್ಲ ಅಮ್ಮ ಇದು ಪೊಲೀಸ್ ಕೇಸ್ ಅಂತ. ಸರ್ ನಾನು ಯಾವ ಕಂಪ್ನಿ ಹೆಸರು ಹೇಳಲ್ಲ, ಟೆನ್ಷನ್ ತೊಗೋಬೇಡಿ, ನಿಮ್ಮ ಮೇಲೆ ಏನೂ ಪ್ರಾಬ್ಲಮ್ ಆಗಲ್ಲ, ಅವೇರ್ನೆಸ್ ಅಷ್ಟೇ ಸರ್, ಇದು ಅವೇರ್ನೆಸ್ಗೋಸ್ಕರ ಬನ್ನಿ ಅಂತ ರಿಕ್ವೆಸ್ಟ್ ಮಾಡಿಕೊಂಡೆ. ಇಮಿಡಿಯೇಟಾಗಿ ನೆಕ್ಸ್ಟ್ ಡೇನೇ ಬಂದರು. ಓಕೆ. ನೆಕ್ಸ್ಟ್ ಡೇ ಬಂದು ಪಾರ್ಟ್ 1 ಮಾಡಿದ್ರು ಸರ್. ಪಾರ್ಟ್ 1 ಆಯಿತು. ಅದು ಎಡಿಟ್ ಆಗಿ ರಿಲೀಸ್ ಆಗೋಕ್ಕೆ ಒಂದು 2-3 ಡೇಸ್ ತೊಗೊಳ್ತು. ಆ ಗ್ಯಾಪಲ್ಲಿ ನಾನು ವಿಜಯಲಕ್ಷ್ಮಿ ಮೇಡಮ್ನ ಮೀಟ್ ಮಾಡಿದ್ದೆ. ಅವ್ರು ನನಗೆ ಧೈರ್ಯ ಕೊಟ್ಟರು, ಯಾವ ಥರ ಸ್ಟೆಪ್ ತೊಗೊಂಡ್ರೆ ನನಗೆ ಸಿಗುತ್ತೆ ಅಂತ ಹೆಲ್ಪ್ ಮಾಡಿದ್ರು. ಅಲ್ಲೇ ಎಕ್ಸಿಕ್ಯೂಟಿವ್ ಸರ್ ಎಷ್ಟು ಚೆನ್ನಾಗಿ ರೆಸ್ಪಾಂಡ್ ಮಾಡಿದ್ರು. ಏಕೆಂದರೆ ಅವ್ರಿಗೆಲ್ಲ ಚಿಕ್ಕದ ವಿಷಯನೇ ಆಗಿರ್ಬೋದು, ನನ್ನ ಕಾಮನ್ ಪೀಪಲ್ಲೇ ಆಗಿರ್ಬೋದು, ನನ್ನನ್ನು ತುಂಬ ಹೆಲ್ಪ್ ಮಾಡಿ ಇಂಟ್ರೆಸ್ಟ್ ತೊಗೊಂಡು ನನಗೆ ಸಹಾಯ ಮಾಡಿದ್ರು ಸರ್. ನಾನು ಅಲ್ಲಿ ಹೋಗಿದ್ದ ದಿವಸನೇ ಕಲಾ ಮಾಧ್ಯಮದ ವಿಡಿಯೋ ರಿಲೀಸ್ ಆಗಿದ್ದು. ಪೊಲೀಸ್ ಸ್ಟೇಷನ್ಗೆ ಹೋಗಿದ್ದ ದಿವಸ ಪೊಲೀಸ್ ಸ್ಟೇಷನ್ಗೆ ಹೋದೆ, ಕಂಪ್ಲೇಂಟ್ ತಗೊಳ್ಳಿಲ್ಲ ಅವರು. ಹೀಗೆ ಒಂದು ಕಂಪ್ಲೇಂಟ್ ತಗೊಂಡು, ಅನ್ಯಾಯದ ಕಂಪ್ಲೇಂಟ್ ತಗೊಂಡು ಹೋದಾಗ ಸೊ ನಿಜಕ್ಕೂ ಪೊಲೀಸ್ನವರು ನಿಮ್ಮೊಂದಿಗೆ ಹೇಗೆ ವರ್ತಿಸ್ತಾರೆ ಅನ್ನೋದು ನಿಮ್ಗೊಂದು ಭರವಸೆ ಬರುತ್ತೆ. ಹೌದು, ಅಥವಾ ಬದುಕು ಬಿದ್ದೋಯ್ತು ಅಂತ ಅಲ್ಲೇ ಅನ್ಸುತ್ತೆ. ಹಾಗೆ ನೋಡಿದ್ರೆ ನಿಮಗೆ ಬದುಕು ಬಿದ್ದೋಯ್ತು ಅಂತ ಅನ್ನಿಸ್ತು. ಬಟ್ ಅಲ್ಲಿ ಏನ್ ನಡೀತು? ನಾವು ಫಸ್ಟು ಏನಾನ ಪ್ರಾಬ್ಲಮ್ ಆದರೆ ದೇವಸ್ಥಾನಕ್ಕೆ ಹೋಗಲ್ಲ, ನಾವು ಹೋಗೋದೇ ಪೊಲೀಸ್ ಸ್ಟೇಷನ್ಗೆ. ನಂಬಿಕೆ ಅಷ್ಟು ನಂಬ್ತೀವಿ ನಾವು ಅವ್ರನ್ನ. ಅವರು ನಮಗೆ ಹೆಲ್ಪ್ ಮಾಡ್ತಾರೋ ಬಿಡ್ತಾರೋ ಸೆಕೆಂಡ್ರಿ, ಬಟ್ ಅಷ್ಟು ಬಿಲೀವ್ ಮಾಡಿ ಫಸ್ಟೇ ನಾವು ಪೊಲೀಸ್ ಸ್ಟೇಷನ್ಗೆ ಓಡೋಗ್ತೀವಿ. ಅದೇ ಥರ ನಾನು ಹೋಗಿದ ತಕ್ಷಣ ನಾನು ಹೇಳಿದೆ, ಅಲ್ಲೊಬ್ರು ಇರ್ತಾರಲ್ಲ, ಸರ್ ಈ ಥರ ಪ್ರಾಬ್ಲಮ್ ಆಗಿದೆ ಸರ್. ನಾನು ಅಂದ್ಕೊಂಡೆ ಬೇಗ ಇದು ನನಗೆ ರೆಸ್ಪಾನ್ಸ್ ಮಾಡ್ತಾರೆ, ಬೇಗ ಇದು ಆ್ಯಕ್ಷನ್ ಆಗುತ್ತೆ ಅಂತ. ಇಲ್ಲ ಸರ್, ಅವ್ರು ಎಷ್ಟು ನೆಗ್ಲೆಕ್ಟಾಗಿ ಮಾತಾಡಿದ್ರು ಅಂದರೆ, ಎಲ್ಲ ಆಫೀಸರ್ಸ್ ಇಲ್ಲ, ನಮ್ಮ ಹೈಯರ್ ಅಥಾರಿಟಿ ಯಾರೂ ಇಲ್ಲ, ಅದೇನೋ ಮೈಸೂರಲ್ಲಿ ಪೆರೇಡ್ ನಡೀತಿದೆ ಅರಮನೆಯಲ್ಲಿ, ನೀನು ಸ್ವಲ್ಪ ವೆಯ್ಟ್ ಮಾಡಮ್ಮ ಅಂತ ಹೇಳಿದ್ರು. ವೆಯ್ಟ್ ಮಾಡಿದೆ. ಎಷ್ಟೊತ್ತು ವೆಯ್ಟ್ ಮಾಡ್ತಾರೆ ಸರ್ ಒಬ್ಬ ಮನುಷ್ಯ? ಬೆಳಗ್ಗೆ 11 ಗಂಟೆ ಹೋಗಿದ್ದು 6:30 ತನಕ ವೆಯ್ಟ್ ಮಾಡಿದ್ದೀನಿ ಸಂಜೆ. ಹೋಗಿ ನಾನು ಅವ್ರಿಗೆ ತೊಂದರೆನೂ ಕೊಡಲಿಲ್ಲ ಸರ್. ಸರ್ ನೋಡಿ ಸರ್ ಏನಾದರೂ ಮಾಡಿ. ನಾನು ಸುಮ್ಮನೆ ಕೂತಿದ್ದೆ. ಯಾಕೆ ಅಂದರೆ ಏನೋ ಒಂದು ಆಗುತ್ತೆ, ನನ್ನ ದುಡ್ಡು ಸಿಗುತ್ತೆ, ಏನೋ ಒಂದು ಹೆಲ್ಪ್ ಆಗುತ್ತೆ ಅನ್ನೋ ಒಂದು ಭರವಸೆ ಮೇಲೆ ನಾನು ಅಲ್ಲೇ ಕೂತಿದ್ದೆ 6:30 ತನಕ. 6:30 ಕತ್ಲಾಗ್ತದೆ. ಹೋಗಿ ಕೇಳಿದ್ರೆ ಅವರು, ಇಲ್ಲಮ್ಮ ಟೈಮ್ ಆಗಿಬಿಟ್ಟಿದೆ, ಇವಾಗ ಏನೂ ಮಾಡೋಕ್ಕಾಗಲ್ಲ, ನಮ್ಮ ಸರ್ ಇಲ್ಲ, ಶಿವರಾತ್ರಿ ಕಳ್ಕೊಂಡು ಬಾಮ್ಮ ಅಂತಾರೆ. ಶಿವರಾತ್ರಿ ಆ ವಾರದಿಂದ 10 ದಿವಸ ಇತ್ತು ಶಿವರಾತ್ರಿಗೆ. ಸರ್ ಶಿವರಾತ್ರಿಗೆ ಇನ್ನೂ ಎಷ್ಟು ದಿನ ಟೈಮ್ ಇದೆ ಸರ್? ಇವಾಗ ನೀವು ಈ ಟೈಮಲ್ಲಿ ನನಗೆ ಹಿಂಗೆ ಹೇಳಿದ್ರೆ, ಬೆಳಗ್ಗೆನಾದರೂ ಹೇಳಿದರೆ ನಾನು ವಾಪಸ್ ಹೋಗ್ತೀನಲ್ಲ ಅಂತ ನಾನು ಹೇಳಿದಾಗ, ನಾಳೆ ಬಾಮ್ಮ ಅಂತ ಹೇಳ್ತಾರೆ. ಐ ಥಿಂಕ್ ಅವ್ರು ನಾನು ಬರಲ್ಲ ಅಂದ್ಕೊಂಡ್ರು ಅನಿಸುತ್ತೆ. ನಾನು ಮತ್ತೆ ಬರ್ತೀನಿ, ಮತ್ತೆ ಬೆಂಗಳೂರಿಗೆ, ಮತ್ತೆ ಬೆಳಗ್ಗೆ ಎದ್ದು ಮೈಸೂರಿಗೆ ಹೋಗ್ತೀನಿ, ನಾನು ಬಿಡಲ್ಲ. ಬೆಳಗ್ಗೆ ಎದ್ದು ಮೈಸೂರಿಗೆ ಹೋದಾಗ ಸೇಮ್ ಅದೇ ಮಾಡ್ತಾರೆ ಸರ್. ವೆಯ್ಟ್ ಮಾಡಿ ಅಷ್ಟೇ ಕೂರಿಸ್ತಾರೆ. ಪುನಃ 6:30-7 ಗಂಟೆ ಆಗುತ್ತೆ, ಮತ್ತೆ ಹೇಳ್ತಾರೆ ಆವಾಗ ಬನ್ನಿ ಇವಾಗ ಬನ್ನಿ ಅಂತ. 3 ದಿವಸ ನಾನು ವಾಪಸ್ ಬಂದೆ ಸರ್ ಅದೇ ಥರ. ಬಟ್ ಆ ವೇಳೆಗೆ ಯಾವ ಕಂಪ್ನಿಯಿಂದ ಆಗಿದೆ, ಏನಾಗಿದೆ ಎಲ್ಲ ಹೇಳಿದ್ದೆ. ನಾನು ಹೇಳಿದ್ದೆ, ಎಷ್ಟು ಗ್ರಾಮ್ ಅಂತ ಹೇಳಿದ್ದೆ, ಯಾವ ಪರ್ಸನ್ ಅಂತ ಹೇಳಿದ್ದೆ ಸರ್. ಸ್ಟೇಷನಿಂದ ಪಕ್ಕದ ರೋಡೇ ಅಂಗಡಿ, ಪಕ್ಕದ ರೋಡೇ 1 ಕಿಲೋಮೀಟರು. ವಿದ್ಯಾರಣ್ಯಪುರ ಸ್ಟೇಷನ್ನು, ಪ್ರಾಬ್ಲಮ್ ಆಗಿರೋ JP ನಗರ್ ಮನಂತವಾಡಿ ರೋಡು ಹಾರ್ಡ್ಲಿ 1.5 ಕಿಲೋಮೀಟರ್. ನಾನು ಏನಕ್ಕೆ ತಾಳ್ಮೆಯಿಂದ ಕಾಯ್ತಿದ್ದೆ ಅಂದರೆ, ನೋಡೋಣ ಇದೇನು ಏನೇನು ಮಾಡ್ತಾರೆ ಅನ್ನೋದು ನನಗೆ ಬೇಕಿತ್ತು. 4ನೇ ದಿವಸ ಹೋದೆ ಸರ್. 4ನೇ ದಿವಸ ಹೋದ್ಮೇಲೆ ಅವರು ನನ್ನ ಗೋಲ್ಡ್ ರಿಲೀಸ್ ಮಾಡೋಕ್ಕೆ ಬಂದಿದ್ರಲ್ಲ ಇಬ್ಬರು, ಅವರಿಬ್ಬರನ್ನ ಮತ್ತು ನನ್ನ ಗೋಲ್ಡ್ ಕರ್ಸಿದ್ನಲ್ಲ ಅವನು, 3 ಜನನ ಕರೆಸಿದ್ರು. ನಮ್ಮ ಅಲ್ಲಿ ಸ್ಟೇಷನ್ಗೆ ಕರೆಸಿದ್ರು. ಕರೆಸ್ಬಿಟ್ಟು ಕೇಳಿದ್ರು ಅವರು, ಏನು ಹಂಗೆ ಹಿಂಗೆ ಅಂತೆಲ್ಲ ಮಾತಾಡಿ ಕೇಳಿದ್ರು ಸರ್. ಅವರು ಒಬ್ಬ ಕಳ್ಳನ ಹತ್ರ ಪೊಲೀಸ್ ಮಾತಾಡ್ದಂಗೆ ಮಾತಾಡಲಿಲ್ಲ ಸರ್. ಅವರು ನನ್ನನ್ನು ಕಳ್ಳದ ಥರ ನೋಡ್ತಾ ಇದ್ದಾರೆ. ನಿನ್ನ ಚಿನ್ನ ಎಲ್ಲಿ ಬಂತು, ನಿನ್ಗೆ ಹೆಂಗೆ ಬಂತು ಚಿನ್ನ, ಅದು 916 ಗೋಲ್ಡಾ, ನಿನ್ನ 916 ಅನ್ನೋದಕ್ಕೆ ಏನಿದೆ ನಿನ್ನ ಹತ್ರ ಪ್ರೂಫು, ನೀನು 14K ಕ್ಯಾರೆಕ್ಟರ್ ಗೋಲ್ಡನ್ನು ಅವ್ರಿಗೆ ಕೊಟ್ಟಿದ್ಯಾ? ನನ್ನನ್ನು ಕಳ್ಳಿ ಥರ ನೋಡ್ತಿದ್ದಾರೆ ಅವರು. ಅವನ್ನ ಪ್ರಶ್ನೆ ಮಾಡಲಿಲ್ಲ. ನಾನು ಹೇಳಿದೆ, ಸರ್ ನಮ್ಮ ಕಾರಲ್ಲಿ ಬಂದಿರೋದಕ್ಕೆ ಪ್ರೂಫ್ ಇದೆ, ಇವ್ರದ್ದು ವಾಯ್ಸ್ ರೆಕಾರ್ಡ್ ಆಗಿದೆ, ಫೇಸ್ ರೆಕಾರ್ಡ್ ಆಗಿದೆ. 916 ಅನ್ನೋದಕ್ಕೆ ನನ್ನ ಹತ್ರ ಸರ್ಟಿಫಿಕೇಟ್ ಇದೆ. ನಾನು ಒಂದು ದೊಡ್ಡ ಕಂಪ್ನಿನಲ್ಲಿ ಪರ್ಚೇಸ್ ಮಾಡಿರೋದು, ಅಂತಿಂಥ ಸೇಟು ಅಂಗಡಿಲಲ್ಲ. ಇನ್ನೊಂದು CCTV ಫೂಟೇಜ್ ಇದೆ ಮುತ್ತೂಟಲ್ಲಿ, ಈ ಕಳ್ಳನ ಮಕ್ಕಳು ಹೋಗಿ ಬಚ್ಚಿಟ್ಕೊಂಡು ಕೂತಿರೋದಕ್ಕೆ ಫೂಟೇಜ್ ಇದೆ. ಮತ್ತು ಇವ್ರು ನನ್ನ ಹತ್ರ ಮಾತಾಡಿದ್ದಕ್ಕೆ ಕಾಲ್ ರೆಕಾರ್ಡ್ ಇದೆ. ಮತ್ತು ಆಫೀಸಲ್ಲಿ ನನಗೆ ರೆಕಾರ್ಡ್ ಮಾಡೋಕ್ಕಾಗಿಲ್ಲ, ನನ್ನ ಫೋನ್ ಕಿತ್ಕೊಂಡಿದ್ದಾರೆ.
ಮತ್ತು ನಂದು ಆಧಾರ್ ಕಾರ್ಡ್ ಕಿತ್ಕೊಂಡಿದ್ರು ಸರ್ ಆ ಟೈಮಲ್ಲಿ. ಓ. ಅದಿದೆ. ಸೊ ನನ್ನ ಹತ್ರ ಪ್ರೂಫ್ ಇದೆ. ನಾನು ಯಾವಾಗ ಜೋರಾಗಿ ಮಾತಾಡೋದ್ನೋ ಅವಾಗ ಅವ್ರೊಂದು ಸ್ವಲ್ಪ ಡೌನ್ ಆದರು. ಮತ್ತು ನಂದು ವಿಡಿಯೋ ಅವತ್ತು ರಿಲೀಸ್ ಆಗಿತ್ತು ಇದರಿಂದ ಕಲಾ ಮಾಧ್ಯಮದ್ದು. ಯಾಕಂದರೆ ಎಡಿಟಿಗೆ ಟೈಮ್ ತೊಗೊಂಡಿದ್ರು ಅವರು. ಹೌದು. ಟೈಮ್ ತೊಗೊಂಡು ಆವತ್ತಿನ ದಿನವೇ ರಿಲೀಸ್ ಆಗಿದ್ದು ಸರ್. ಫುಲ್ಲು ಇದೆಲ್ಲ ಮಧ್ಯಾಹ್ನನೇ ನಡೀತಿತ್ತು. ಅವತ್ತು ನನ್ನ ಒಂದು ಒಳ್ಳೆ ಟೈಮು. ಕ್ರೈಮ್ ಆಫೀಸರ್ಸ್ ಎಲ್ಲ ಒಂದು 10-15 ಜನ ಬಂದಿದ್ರು ಅವತ್ತು. ಎಲ್ಲ ಸಿವಿಲ್ ಡ್ರೆಸ್ಸಲ್ಲಿ ಇದ್ರು, ಎಲ್ಲ ಮೇಲ್ಗಡೆ ಕೂತಿದ್ರು ಸರ್. ನಾನು ಒಂದು ಮೂಲೆಯಲ್ಲಿ ಸುಮ್ಮನೆ ಹಿಂಗೆ ಕೂತ್ಕೊಂಡಿದ್ದೀನಿ. ಆ ಕಳ್ಳರು ನಮಗೆ ಮೋಸ ಮಾಡಿದ್ರಲ್ಲ, ಆ ಫ್ರಾಡ್ಸು ಆರಾಮಾಗಿ ಸ್ಟೇಷನ್ನೆಲ್ಲ ಓಡಾಡ್ತಿದ್ದಾರೆ. ನನಗೆ ಆವಾಗಲೇ ಗೊತ್ತಾಯಿತು ಇದೆಲ್ಲ ಹಳೆ ಕತೆ, ಇವ್ರು ಗೊತ್ತಿರೋರೆ. ಮೇಲೆ ಹೋಗ್ತಾರೆ, ಕೆಳಗೆ ಬರ್ತಾರೆ, ಅಲ್ಲಿ ಸೆಲ್ ಹತ್ರ ಹೋಗ್ತಾರೆ, ಅವ್ರ ಮೇಡಮ್ ಹತ್ರ ಮಾತಾಡ್ತಾರೆ, ಆಚೆ ಹೋಗ್ತಾರೆ, ನೀರು ಕುಡಿತಾರೆ, ಪೂರ್ತಿ ಪಾರ್ಕಿಂಗ್ ಹತ್ರನೇ ಹೋಗ್ತಾರೆ, ಓಡೋಗ್ತಾರೆ ಅನ್ನೋ ಭಯನೂ ಇಲ್ಲ. ಇವ್ರಿಗೂ ಭಯ ಇಲ್ಲ, ಅವ್ರಿಗೂ ಭಯ ಇಲ್ಲ. ಸರಿ ಅಂದ್ಬಿಟ್ಟು ಮೇಲೆ ಕಳಿಸಿದ್ರು, ನನ್ನೂ ಕರೆಸಿದ್ರು, ಅವರು ಹುಡುಗರನ್ನೂ ಕರೆಸ್ಬಿಟ್ಟು ಅಲ್ಲಿ ಕ್ರೈಮ್ ಅವರು ನನ್ನ ಮುಂದೆ ಅವನ್ನ ಚೆನ್ನಾಗಿ ಬೈದರು ಮತ್ತು ಹೊಡೆದ್ರು ಸರ್. ನೀನು ಈ ಥರ ಎಲ್ಲ ಮಾಡ್ತಿದ್ಯಾ, ತುಂಬ ಕೇಸ್ ಬರ್ತಿದೆ, ನೀನು ಏರೋಪ್ಲೇನ್ ಹತ್ತಿಸ್ತೀನಿ, ನಡು ರೋಡಲ್ಲಿ ನೀನು ಸುಟ್ಟಾಕ್ತೀನಿ ಅಂತ ತುಂಬ ಬೈದರು ಅವನಿಗೆ. ನನಗೆ ಜಸ್ಟ್ 2.25 ಲಕ್ಷ ಮಾತ್ರ ಅಲ್ಲಿ ಸೆಟ್ಲ್ಮೆಂಟ್ ಮಾಡಿಸ್ಕೊಟ್ರು ಸರ್ ಸ್ಟೇಷನ್ನಲ್ಲಿ. ಯಾಕೆ ಅಂತಂದರೆ ಏನು 10 ಗ್ರಾಮ್ಗೆ 1 ಗ್ರಾಮ್ ಹಿಡಿತಾರಂತೆ ಸ್ಟೇಷನ್ನಲ್ಲಿ. ಪೊಲೀಸವ್ರು ಹೇಳಿದ ಕತೆ ಇದು ನೋಡಿ. ನಮ್ಮ ಚಿನ್ನಕ್ಕೆ 10 ಗ್ರಾಮ್ಗೆ 1 ಗ್ರಾಮ್ ಹಿಡಿತಾರಂತೆ, ಬೈಬೇಕಂತ ಗ್ರಾಮ್ಗೆ 200 ರೂಪಾಯಿ ಇಟ್ಕೋತಾರಂತೆ. ಏನೇನೋ ಕತೆ ಹೇಳಿ ನನಗೆ 2.25 ಲಕ್ಷ ಮಾತ್ರ ಕೊಡ್ಸಿದ್ರು ಸರ್. ಸ್ಟೇಷನಲ್ಲಿ ಕೊಟ್ರ? ಸ್ಟೇಷನಲ್ಲೇ ಕೊಟ್ಟು. ಓಕೆ. ಬಟ್ ಈ ಮುಂಚೆ ನೀವು ಅಲ್ಲಿ ಆಫೀಸ್ ಒಳಗಡೆ 1.5 ಲಕ್ಷ ಏನೋ ಕೊಟ್ಟಿದ್ರು, ಅದ್ರಲ್ದೇನೆ ಅದಲ್ದೆ. ಓಕೆ. ಇಲ್ಲಿ ಟಾರ್ಗೆಟ್ ಇರೋದು ಎಷ್ಟು ಒಟ್ಟು ನಿಮ್ಮದು ಸರ್? ಲೆಕ್ಕ ಹಾಕಿ 60 ಗ್ರಾಮು ಅವತ್ತಿನ ರೇಟು ಹಾಕ್ಬೋದಾ? ಹಾಕಿ ದಯವಿಟ್ಟು. ನನಗಿನ್ನೂ ಬರಬೇಕು ಅಮೌಂಟ್. 60 ಗ್ರಾಮ್ ಇಂಟು 14,300 ರೂಪಾಯಿ, 8,58,000 ಬರಬೇಕಿತ್ತು ಸರ್. 8,58,000 ಅಂದರೆ ನ್ಯಾಯವಾಗಿ ನಾನು ಗೋಲ್ಡ್ ಕೊಟ್ಟಿದ್ರೆ ಅದು ಏನು ಎಕ್ಸ್ಟ್ರಾ ಇಲ್ಲ. ಹೌದು, ಬರೀ ಅವ್ರು ಹೇಳಿದ ಪ್ರಕಾರ. ಅದರಲ್ಲಿ 2.35 ಅವರು ನನಗೆ ಬಿಡಿಸಿದ್ರು, ಇಲ್ಲಿ ಕೊಟ್ಟರು, ಬಿಡಿಸಿದ್ರು. ಒಂದು ನಿಮಿಷ ಸರ್, ಅಲ್ಲಿ ಬಿಡಿಸಿದ್ರು 8,58,000, 2,35,000 ನನಗೆ ಬಿಡಿಸಿದ್ರು. ಮತ್ತು 1,15,000 ರೂಪಾಯಿ ಪ್ಲೇಸಲ್ಲಿ ಫ್ರಾಡ್ ಆಗಿದ್ದ ದಿನ ಕೊಟ್ಟಿದ್ರು. ಮತ್ತು 2,25,000 2.25 ಲಕ್ಷ ಸ್ಟೇಷನಲ್ಲಿ ಕೊಟ್ಟಿದ್ದು. ಸೊ ನನಗೆ ಲೆಕ್ಕದ ಪ್ರಕಾರ ಇನ್ನೂ 2.25 ಲಕ್ಷ ಬರಬೇಕಿತ್ತು ಸರ್. ಬರಬೇಕಿತ್ತು. ಬಟ್ ಅದಕ್ಕೆ ಅವ್ರು ಏನೇನೋ ಕತೆ ಹೇಳಿದ್ರು, ವಾಪಸ್ ಕಳಿಸಿದ್ರು. ಅವತ್ತೂ ಆ ಅಮೌಂಟ್ ಕೊಟ್ಟರು ನನಗೆ. ಅದು ಎಷ್ಟು ಗಂಟೆಲಿ ಸರ್? 9 ಗಂಟೆಲಿ ಕೊಟ್ಟಿದ್ದವರು. 9 ಗಂಟೆ ಆಗಿತ್ತು ನನಗೆ ಕ್ಯಾಶ್ ಕೊಟ್ಟಾಗ. ಮತ್ತು ಸರ್ ಹೆಂಗೆ ಅವರು ಪೊಲೀಸ್ಗಳೇ ಮೀಡಿಯೇಟರ್ ಕೆಲಸ ಮಾಡ್ತಾರೆ ಅಂದರೆ ನಮ್ಮನ್ನೇ ಮಾತಾಡ್ಕೊಳಕ್ಕೆ ಬಿಟ್ಬಿಡ್ತಾರೆ. ಅವ್ರು ಬಂದು ನ್ಯಾಯ ಯಾವ ಕಡೆ ಇದೆ, ಅನ್ಯಾಯ ಯಾವ ಕಡೆ ಇದೆ ಅಂತ ಅವರು ಜಡ್ಜ್ ಮಾಡಲ್ಲ. ಹೋಗಮ್ಮ, ಅವ್ನು ಕರೀತದಾನೆ, ಅದೇನು ಮಾತಾಡ್ಕೊ ಅಂತ ಕಳಿಸಿದ್ರು ನನ್ನ. ಇವನು ಹೇಳಿರೋದು ನಾನೇ ಮಾತಾಡ್ತೀನಿ ಅನ್ನೋ ಥರ. ನಾನು ಹೋಗಿ ಹೇಳಿದ್ರೆ ಅಷ್ಟು ಕೊಡ್ತೀವಿ, ಏನದು ನಿಮ್ಮ ಚಿನ್ನನ ವಾಪಸ್ ಕೊಟ್ಬಿಡ್ತೀವಿ, ಮೇಕಿಂಗ್ ಚಾರ್ಜಸ್ ಕೊಡಿ, ಏನೇನೋ ಹೇಳಿದೆ ಸರ್. ಮೇಕಿಂಗ್ ಚಾರ್ಜಸ್ ಕೊಟ್ಟು ಮತ್ತೆ ಅವನ ಹತ್ರ ಚಿನ್ನ ತೊಗೊಳಕ್ಕೆ ನನಗೆ ನಂಬಿಕೆ ಇಲ್ಲ. ಅವ್ನು ನನಗೆ ಚಿನ್ನ ಕೊಡ್ತಾನೆ ಅನ್ನೋದೇ ನನಗೆ ಡೌಟು. ಇವತ್ತಿನ ಬೆಲೆ ಏನಿದೆಯೋ ಅದನ್ನೇ ನನಗೆ ಕೊಟ್ಬಿಡಪ್ಪ ಅಂತ ಅಲ್ಲಿ ಕ್ಲಿಯರ್ ಮಾಡಿಕೊಂಡು ಆ ಅಮೌಂಟ್ ತೊಗೊಂಡು ಅಲ್ಲೇ ಇನ್ನೂ ಅವ್ರು ಅಲ್ಲೇ ಇರೋ ಕಾರಣದಿಂದ ನಾನು ಪೊಲೀಸವ್ರಿಗೆ ಹೇಳಿದೆ, ನಂಗೆ ಸ್ವಲ್ಪ ಡ್ರಾಪ್ ಮಾಡಿ ಸರ್, ನಂಗೆ ಸ್ವಲ್ಪ ಭಯ ಇದೆ ಅಂತ ಹೇಳಿದೆ. ಸರಿ, ಅವರೇ ಡ್ರಾಪ್ ಮಾಡಿದ್ರು. ಆವತ್ತು ಸೇಮ್ ನಾನು ರಿಟರ್ನ್ ಮನೆಗೆ ಬಂದು ನನ್ನ ಹಸ್ಬೆಂಡ್ ಅರ್ಧ ದೂರ ಬಂದು ಪಿಕ್ ಮಾಡಿಕೊಂಡ್ರು. ಆವತ್ತು ರಿಲೀಸ್ ಆಗಿತ್ತಿದೆ ವಿಡಿಯೋ. ಅಲ್ಲಿವರೆಗೂ ನನಗಿದು ಏನಂತ ನನಗೆ ಗೊತ್ತೇ ಇಲ್ಲ ಸರ್ ಈ ಫ್ರಾಡ್ ಬಗ್ಗೆ. ನೀವು ಅಬ್ಸರ್ವ್ ಮಾಡ್ಬೋದು, ಆ ವಿಡಿಯೋ ಹೋಗಿ 1,500 ಕಮೆಂಟ್ಸ್ ಬಂದಿದೆ. ಅದರಲ್ಲಿ ನಾನೇ ಖುದ್ದು ಪರ್ಸ್ನಲಾಗಿ ಕೌಂಟ್ ಮಾಡಿದ್ದೀನಿ, 120 ಜನ ಕಮೆಂಟ್ ಮಾಡಿದ್ದಾರೆ, ನನಗೂ ಹೀಗೆ ಆಗಿದೆ ಮೇಡಮ್ ಅಂತ. ಅದು ಏನು 10-20 ಅಲ್ಲ, 500 ಗ್ರಾಮು, 400 ಗ್ರಾಮು, ಒಬ್ರದ್ದು 1,200, 1 ತೊಲ. ಯಾರೋ ಹಳ್ಳಿಯವ್ರು ಹಾಕಿದ್ದಾರೆ, ಅವ್ವ ನಂದು 1,200 ತಲ ಕಿತ್ಕೊಬಿಟ್ರವ್ವ ಅಂತ. ಈಗಲೂ ಇದೆ ನನ್ನ ಹತ್ರ ಅದು ಸ್ಕ್ರೀನ್ಶಾಟು. ಮತ್ತೆ ಒಬ್ಬರು ಕಮೆಂಟ್ ಹಾಕಿದ್ದಾರೆ, ಸರ್ ಮೇಡಮ್ ನನ್ನ ಮಾಂಗಲ್ಯ ಕೂಡ ಬಿಟ್ಟಿಲ್ಲ, ಅದನ್ನು ಕಿತ್ಕೊಂಡಿದ್ದಾರೆ ಇವರು ಅಂತ.
ನನಗೆ ಫುಲ್ಲು ಟ್ರಿಗರ್ ಆಗುತ್ತೆ ಮತ್ತು ನಂಗೆ ಮೋಟಿವೇಶನ್ ಆಗುತ್ತೆ ಸರ್ ಅಲ್ಲಿ. ಇಲ್ಲ ನಾನು ಇದನ್ನೇನಾದರೂ ಮಾಡಲೇಬೇಕು, ಬಿಡಬಾರ್ದು, ನನಗೆ ಮೋಟಿವ್ ಆಗುತ್ತೆ. ಮತ್ತು ನಾನು ACP ಹತ್ರ ಹೋಗ್ತೇನೆ ಸರ್ ಈ ವಿಷಯವಾಗಿ. ಇವರು ದುಡ್ಡು ಕೊಟ್ಟಿದ್ದನ್ನು ನನ್ನ ಹತ್ರ ಏನೂ ಬರ್ಸ್ಕೊಂಡಿಲ್ಲ, ಸ್ಟೇಷನಲ್ಲಾಗಲಿ ಇವರಾಗಲಿ ಏನೂ ಬರ್ಸ್ಕೊಂಡಿರಲ್ಲ, ಜಸ್ಟ್ ದುಡ್ಡು ಕೊಟ್ಟು ಕಳಿಸಿರ್ತಾರೆ. ACP ಹತ್ರ ಹೋಗ್ತೀನಿ, ಕಮಿಷನರ್ ಹತ್ರ ಹೋಗ್ತೀನಿ, ಸೀಮಾ ಲಟ್ಕರ್ ಮೇಡಮ್ ಹತ್ರನೇ ಹೋಗ್ತೀನಿ ಡೈರೆಕ್ಟಾಗಿ, ನಜರಾಬಾದ್. ಅಲ್ಲಿಗೆ ಹೋದಾಗ ಅಲ್ಲಿ ಆಚೆ ಕಡೆ ಇರ್ತಾರಲ್ಲ ಸರ್, ಪೊಲೀಸವ್ರು ಇರ್ತಾರಲ್ಲ, ಅವ್ರು ಕೇಳ್ತಾರೆ ಏನು ಅಂತ ವಿಚಾರಿಸ್ತಾರೆ. ನಾನು ಹೇಳಿದಾಗ ಅವರೊಂದಷ್ಟು ಸ್ಟೋರೀಸ್ ಹೇಳ್ತಾರೆ, ತುಂಬ ಜನ ಬರ್ತಾರಮ್ಮ ಇಲ್ಲಿ ಹಾಗೆ ಹಿಂಗೆ ಅಂತ ಹೇಳ್ತಾರೆ. ಕಮಿಷನರ್ ಮೇಡಮ್ನ ನನಗೆ ಮೀಟ್ ಮಾಡೋಕ್ಕೆ ಇಂಥ ದಿನ ಬನ್ನಿ ಅಂತ ಹೇಳ್ತಾರೆ. ಅಂಥ ದಿನ ಹೋಗ್ತೀನಿ. ಅವ್ರು ಏನೂ ಆನ್ಸರ್ ಮಾಡಲ್ಲ ಸರ್, ತುಂಬ ಹಳೆ ವಿಚಾರ ಥರನೇ ಇದನ್ನು ತಗೊಳ್ತಾರೆ. ACP ಹತ್ರ ಹೋಗಿ ಫಸ್ಟು, ಅಲ್ಲೇನೂ ಆಗಿಲ್ಲ ಅಂದರೆ ಆಮೇಲೆ ಇಲ್ಲಿ ಬನ್ನಿ ಅಂತಾರೆ. ಎರಡೇ ಮಾತು ಅವ್ರು ಹೇಳೋದು. ಇದನ್ನು ನನಗೆ ಅವತ್ತೇ ಹೇಳಿದರೆ ನಾನು ಅವತ್ತೇ ಹೋಗ್ತಿದ್ದೆ. ಮತ್ತು ನಾನು ನೆಕ್ಸ್ಟ್ ಡೇ ACP ಹತ್ರ ಹೋಗ್ತೀನಿ, ನವೀನ್ ಕುಮಾರ್ ಸರ್ ಅವ್ರ ಹತ್ರ ಹೋಗ್ತೀನಿ. ನನ್ನ ಲಕ್ಕಿ ಅನಿಸುತ್ತೆ, ಅವ್ರು ಸಿಗ್ತಾರೆ ಅವತ್ತು ನನಗೆ. ಸಿಕ್ಬಿಟ್ಟು ಅವ್ರು ಹೇಳ್ತಾರೆ, ಪೆಟಿಷನ್ ತೊಗೊಳ್ಳಿಪ್ಪ, ಇವ್ರದ್ದು ಕೇಸ್ ರಿಜಿಸ್ಟರ್ ಮಾಡಿಕೊಂಡು ಅವ್ರನ್ನ ಕರೆಸಿ ಅಂತ ಹೇಳ್ತಾರೆ. ಇದು ಎರಡೇ ಮಾತು ಹೇಳಿ ಮುಗಿಸ್ತಾರೆ. ಇನ್ನು ಬೇರೆಯವರು ಅವರ ಅಂಡರಲ್ಲಿರೋರು ವರ್ಕ್ ಮಾಡ್ತಾರೆ ಸರ್. ಅಲ್ಲಿ ACP ಸ್ಟೇಷನ್ಗೂ 3 ದಿನ ಓಡಾಡ್ತೀನಿ. ಅಲ್ಲಿ ಸಿಕ್ಕಂಥ ಕೇಸ್ಗಳೇ ಇದೆಲ್ಲ, ಬೇರೆಯವ್ರು ಬರೋದು ಹೋಗೋದು ಗೋಳಾಡೋದು ಅದೆಲ್ಲ. ನನಗೆ ಅಲ್ಲಿ ಸುಮಾರು ಜನ ಸಿಗ್ತಾರೆ ಸರ್. ಅವ್ರ ನಂಬರೆಲ್ಲ ಕಲೆಕ್ಟ್ ಮಾಡಿಕೊಂಡು ಇಟ್ಕೊಳ್ತೀನಿ. ನನಗೆ ಒಂದೊಂದೇ ಸಿಗ್ತಾ ಅವ್ರ ಕತೆಗಳೆಲ್ಲ ಕೇಳ್ತಾ ನಂಗೆ ತುಂಬ ಬೇಜಾರಾಗುತ್ತೆ. ಇದನ್ನೇನಾದರೂ ನಮ್ಮಂಥವ್ರು ಏನೂ ಮಾಡೋಕ್ಕಾಗಲ್ಲ, ಇದು ದೊಡ್ಡವರೇ ಇರೋದ್ರಿಂದ, ಬಟ್ ಜನಕ್ಕೆ ತಲುಪಿಸ್ಬೋದಲ್ವಾ ಅನ್ನೋದೊಂದು ಥಾಟ್ ಬರುತ್ತೆ ಅಷ್ಟೇ ನನಗೆ. ಇವಾಗ ಸೋಷಿಯಲ್ ಮೀಡಿಯಾ ಸ್ಟ್ರಾಂಗ್ ಇರೋದ್ರಿಂದ ಸೋಷಿಯಲ್ ಮೀಡಿಯಾ ಮುಖಾಂತರ ಹೇಳ್ಬೋದಲ್ಲ ಅಂತ ಒಂದು ಥಾಟ್ ಬರುತ್ತೆ. ಆಮೇಲೆ 4th ಡೇಗೆ ನನಗೆ ಫೈನಲ್ ಸೆಟ್ಲ್ಮೆಂಟ್ ಮಾಡಿಕೊಡ್ತಾರೆ ಸರ್, ಫುಲ್ಲು. ಯಾಕೆಂದರೆ ನನ್ನ ವಿಡಿಯೋ ಬಂದುಬಿಟ್ಟಿತ್ತು, ಎಲ್ಲ ಕಡೆ ವೈರಲ್ ಆಗಿತ್ತು. ನನ್ನನ್ನು ನೋಡಿ ತುಂಬ ಜನ ವಿದ್ಯಾರಣ್ಯಪುರ ಸ್ಟೇಷನ್ನು ಪ್ಲಸ್ ಕುವೆಂಪು ನಗರ್ಗೆ ತುಂಬ ಜನ ಬರ್ತಾಯಿದ್ರು ಅಷ್ಟೊತ್ತಿಗೆ. ವಿಡಿಯೋ ನೋಡಿದ್ವಿ, ನಮಗೆ ನ್ಯಾಯ ಕೊಡಿಸಿ, ನಮಗೂ ಹೀಗೆ ಆಗಿದೆ ಅಂತ ಫುಲ್ ವೈರಲ್ ಆಗೋಗಿತ್ತು. ಇದು ಏನಂತಾರೆ, ಉಗ್ರಲ್ಲಿ ಹೋಗೋದನ್ನು ಕೊಡ್ಲಿ ತಗೊಳ್ಳೋದು ಬೇಡ ಅಂತ ಅವನು ನನಗೆ ಕ್ಲಿಯರ್ ಮಾಡಿಬಿಟ್ಟ. ಕ್ಲಿಯರ್ ಮಾಡಿ ನನ್ನ ಹತ್ರ ಮುಚ್ಚಳಿಕೆ ಬರ್ಸ್ಕೊಂಡ್ಬಿಟ್ರು ಸರ್ ಅವತ್ತು. ಈ ಗೋಲ್ಡ್ ಕಂಪನಿಗೂ ನನಗೂ ಇನ್ಮೇಲೆ ಯಾವುದೇ ಥರದ ದುಡ್ಡಿನ ವಿಷಯದಲ್ಲಿ ಮೋಸ ಆಗಿಲ್ಲ, ನನಗೆ ಏನು ಕೊಡಬೇಕು ಅದನ್ನು ಕೊಟ್ಟಿದ್ದಾರೆ ಅಂದ್ಬಿಟ್ಟು ನನ್ನ ಹತ್ರ ಸೈನ್ ಮಾಡಿಸ್ಕೊಂಡ್ರು, ಅವ್ರ ಹತ್ರನೂ ಸೈನ್ ಮಾಡಿಸ್ಕೊಂಡ್ರು. ಅವತ್ತು ದುಡ್ಡು ಕೊಟ್ಟಾಗ 9:30, ನಾವು ಹೋಗೋದು ಬೆಳಗ್ಗೆ 10:30, ಅವ್ರು ಬರೋದು 7:30, ನಮಗೆ ದುಡ್ಡು ಕೊಡೋದು 9:30. ಸರ್ ಯಾಕೆ ಹಿಂಗೆ ಮಾಡ್ತಾರೆ? ಇಲ್ಲ ಪೊಲೀಸವ್ರಿಗೆ ಗೊತ್ತಿರತ್ತಲ್ವ ಸರ್, ಈ ಒಂದು ಹೆಣ್ಣು ಹುಡುಗಿ ಬಸ್ಸಲ್ಲಿ ಬಂದಿದೆ, ಬೇಗ ಕಳಿಸ್ಕೊಡೋಣ, ಏನಾದರೂ ಮಾಡ್ಬೋದಲ್ಲ, ಯಾಕೆ ಅವ್ರು ಲೇಟ್ ನೈಟ್ ಮಾಡ್ತಾರೆ ಅಂತ ಗೊತ್ತಿಲ್ಲ. ಪೊಲೀಸ್ನವ್ರಿಗೆ ದೊಡ್ಡ ಮ್ಯಾಟ್ರ್ ಅಲ್ಲ, ಹೌದು. ಹೋಗಿ ಕರ್ಕೊಂಡು ಬಂದು ಕ್ಲಿಯರ್ ಮಾಡೋದು ಎಷ್ಟೊತ್ತು ಸರ್? ಅದನ್ನು ಒಂದು ಫೋನ್ ಹೊಡೆದ್ರೆ ಬರ್ತಾರೆ. ಮತ್ತೆ ಪವರ್ಗೆ ಏನು ಕಾರಣ? ಏನು ಪೊಲೀಸರು ಅನ್ನೋದಕ್ಕೆ ಏನು ಸರ್ ಮತ್ತೆ ಯೂಸ್ ಅಲ್ವಾ? 9:30 ನನ್ನ ಕೈಯಲ್ಲಿ ದುಡ್ಡು ಕೊಟ್ಟಿದ್ದಾರೆ ಸರ್, ಅಲ್ಲಿ ಎದುರಿಸಿದಾರೆ ಲೇಡಿ ಪೊಲೀಸ್ ನನ್ನನ್ನು. ಹೆಂಗಮ್ಮ ಹೋಗ್ತೀಯಾ ದುಡ್ಡು ಇಟ್ಕೊಂಡು, ಅವ್ರು ಅಟ್ಯಾಕ್ ಮಾಡಿದ್ರೆ ಏನು ಮಾಡ್ತೀಯಾ ಅದು ಹೇಳ್ತಾರೆ, ಇದು ಹೇಳ್ತಾರೆ. ನಮಗೆ ಎಂಥವ್ರಿಗಾದ್ರೂ ಭಯ ಆಗುತ್ತಲ್ವ ಸರ್? ಈ ಕೈಯಲ್ಲಿ ಕೊಟ್ಬಿಟ್ಟು ಆ ಕೈಯಲ್ಲಿ ಹೊಡೆದು ಕಿತ್ಕೊಂಡೋಗಲ್ಲ ಅನ್ನೋದಕ್ಕೆ ಏನು ಗ್ಯಾರಂಟಿ? ಫೋನ್ಪೇ ಮಾಡಿ ಅಂತ ಕೇಳಿದೆ ಸರ್ ನಾನು. ನನ್ನ ಹಸ್ಬೆಂಡ್ ನಂಬರ್ಗೆ ಫೋನ್ಪೇ ಮಾಡಿ, ನನಗೆ ಹೋಗೋಕ್ಕೆ ಭಯ ಆಗ್ತಿದೆ ಅಂತ. ಮಾಡಲಿಲ್ಲ ಅವರು. ನನ್ನ ಹತ್ರ ಇರೋದೇ ಕ್ಯಾಶು, ಇಸ್ಕೊಳ್ಳೋಂಗಿದ್ರೆ ಇಸ್ಕೊ ಅನ್ನೋ ಲೆಕ್ಕದಲ್ಲಿ ಮಾತಾಡಿದ್ರು. ಆಮೇಲೆ ನಾನು ಜೀಪಲ್ಲಿ ಬಿಡಿಸ್ಕೊಂಡೆ ಸರ್ ಸ್ಟೇಷನ್ನಿಂದ. ಬಿಟ್ಬಿಡಿ ಸರ್, ನನಗೆ ಭಯ ಇದೆ ಅಂತ. ಅಲ್ಲಿ ಇರ್ತಾರೆ ಒಬ್ಬೊಬ್ರು ಒಳ್ಳೆಯವ್ರು ಇರ್ತಾರೆ. ಅವತ್ತು ಬಿಟ್ಟು ಫೈನಲಾಗಿ ನಾನು ಮನೆಗೆ ಹೋದೆ. ಮನೆಗೆ ಹೋದ್ಮೇಲೆ ನನಗೆ ಇನ್ಬಾಕ್ಸಲ್ಲಿ, ಫೇಸ್ಬುಕ್ ಇನ್ಬಾಕ್ಸಲ್ಲಿ ಒಂದು 70-80 ಜನ ಮೆಸೇಜ್ ಮಾಡ್ತಾರೆ ಸರ್. ಇದೆ ನನ್ನ ಹತ್ರ, ಮೇಡಮ್ ನಿಮ್ಮೊಬ್ರಿಗೆ ನ್ಯಾಯ ಸಿಕ್ಬಿಟ್ರೆ ಸಾಕಾ ಅನ್ನೋ ಥರ ಮೆಸೇಜ್ ಮಾಡ್ತಾರೆ. ಅದರಲ್ಲಿ ಯಾವುದೋ ಪ್ರೆಸ್ ಅವರು, ನಮ್ಮಂಥ ಹೆಣ್ಮಕ್ಳು ಎಲ್ಲ ಮೆಸೇಜ್ ಮಾಡ್ತಾರೆ. ಧೈರ್ಯವಾಗಿ ಹೋಗಿ ತೊಗೊಂಡಿದ್ದೀರಾ, ನೀವು ತೊಗೊಂಡಿದ್ದೀರಾ, ನಮ್ಮಂಥವ್ರದ್ದೆಲ್ಲ ಏನು ಮೇಡಮ್, ನಮಗೂ ಏನಾದರೂ ಸ್ವಲ್ಪ ಹೆಲ್ಪ್ ಮಾಡಿ ಅನ್ನೋ ಥರ ಮೆಸೇಜ್ ಮಾಡ್ತಾರೆ. ನಾನು ಏನು ಹೆಲ್ಪ್ ಮಾಡಲಿ ಸರ್? ಸ್ಟೇಷನಲ್ಲಿ ನಿಮ್ಗೆ ಯಾವಾಗ ಸೆಟ್ಲ್ಮೆಂಟ್ ಆಯಿತೋ ಆಗ ಹೋರಾಟದ ಯೋಚನೆ ಇರಲಿಲ್ಲ ಸರ್ ನನಗೆ. ನನ್ನ ಥಾಟ್ ಇದ್ದಿದ್ದೆ ನನಗೆ ನನ್ನ ದುಡ್ಡು ಕೊಟ್ಟರೆ ಸಾಕು, ಏಕೆಂದರೆ ನನ್ನ ಮಗಳು ಆ ಸ್ಥಿತಿಲಿದ್ದಾಳೆ, ನನ್ನ ಮನೆ ಪ್ರಾಬ್ಲಮ್ ಕಮ್ಮಿ ಆದರೆ ಸಾಕು ಅನ್ನೋ ಥರ ಇತ್ತು. ನಾನು ಅಲ್ಲಿ ನನ್ನ ಇನ್ಬಾಕ್ಸ್ ನೋಡಿ ನನಗೆ ತುಂಬ ಬೇಜಾರಾಗುತ್ತೆ. ಹೌದಲ್ವಾ, ಯಾಕೆ ನಾನು ಬಿಡಬೇಕು, ನೋಡೋಣ. ಮತ್ತು ನನಗೆ ಸಪೋರ್ಟು ಇದ್ದಾರಲ್ಲ, ನಾನು ಅದನ್ನು ಯಾಕೆ ಯೂಸ್ ಮಾಡ್ಕೋಬಾರ್ದು ಅಂತ ನಾನು ಮತ್ತೆ ಪರಮ್ ಸರ್ನ ಕರೆದು ನೆಕ್ಸ್ಟ್ ಡೇನೇ ಇನ್ನೊಂದು ವೀಡಿಯೋ ಮಾಡಿಸ್ತೀನಿ.
ಓಕೆ. 2 ವಿಡಿಯೋ ಇದೆ ಅವರಲ್ಲಿ. ಸೆಟ್ಲ್ಮೆಂಟ್ ಆಯಿತು ಅಂತ ಏನು ಮಾಡಿಸಿದ್ರಲ್ಲ ಆ ವಿಡಿಯೋ. ಸೆಟ್ಲ್ಮೆಂಟ್ ಆಯಿತು ಅಂತ ಕರೆಸಿ ಮಾಡ್ತೀನಿ. ಇದರಲ್ಲಿ ಅವ್ರದ್ದು ವಿಡಿಯೋ ಕೂಡ ನನಗೆ ತುಂಬ ಹೆಲ್ಪ್ ಮಾಡಿದೆ. ರೆಕಗ್ನೈಸ್ ಸಿಕ್ಕಿದೆ. ಓ ಇವಳೇನೋ ಮಾಡ್ತಾಳೆ, ಮೀಡಿಯಾ ಹೋಗ್ಬಿಡ್ತಾಳೆ ಅನ್ನೋ ಥರ ಅವ್ರು ಹೆದರ್ಕೊಂಡು ಯಾಕಂದ್ರೆ ಡೌನ್ ಇಂಥ ಸೂಕ್ಷ್ಮ ವಿಚಾರಗಳಲ್ಲಿ ಆಯ್ತು ಮಾಡೋಣ ಅಂತ ಹೇಳೋದಿದೆಯಲ್ಲ ಅದು ಅವ್ರ ದೊಡ್ಡತನ. ಯಾಕಂದ್ರೆ ದೊಡ್ಡವರೇ ನಿಮ್ಮನ್ನ ಹೌದು. ಆಗಲ್ಲಮ್ಮ ಅಂತ ಹೇಳಿದಾಗ ಹೌದು ಕಲಾ ಮಾಧ್ಯಮ ಹೌದು ಚಿಕ್ಕದಲ್ಲ, ಬಹಳ ದೊಡ್ಡದು. ಮತ್ತೆ ಫಸ್ಟ್ ವಿಡಿಯೋ ಗ್ಯಾಪಲ್ಲೇ ನಾನು ನಿಮಗೆ ಕಾಲ್ ಮಾಡಿದ್ದು. ಫಸ್ಟ್ ವಿಡಿಯೋ ಗ್ಯಾಪಲ್ಲಿ ನನಗೆ ಎಲ್ಲೆಲ್ಲಿ ವೇದಿಕೆ ಸಿಗುತ್ತೋ ನಾನು ಅಲ್ಲಿ ಹೇಳಿದ್ದೀನಿ ಸರ್. ಮತ್ತು ನನಗೆ ಇವರು ರಿಷಾ ಜುವೆಲ್ಸ್ ಅಂತ ಒಂದು ಫಂಕ್ಷನ್ ಮಾಡಿದ್ರು, ಅಲ್ಲಿನೂ ಕರೆದಿದ್ರು, ಅಲ್ಲಿನೂ ಹೇಳಿದ್ದೀನಿ ನಾನು. ಅಲ್ಲೊಂದು 200-300 ಜನ ಸೇರಿದ್ರು. ನನಗೆ ಜನ ತಲುಪಬೇಕು, ಅವನ ಹತ್ರ ಹೋಗಬಾರ್ದು ಜನ, ಅಷ್ಟೇ ನನ್ನ ನಮ್ಮಂಥವ್ರ ಹತ್ರ ಬಂದಾಗ ಅದನ್ನು ಬಹಳ ಗೌರವದಿಂದಲೇ ಸ್ವೀಕರಿಸೋಕೆ ಸಾಧ್ಯ. ಬಿಕಾಸ್ ಒಂದು ಸಾಮಾಜಿಕ ಉದ್ದೇಶ ಹೊಂದಿದ್ದೀರಿ. ಹೌದು ನನಗೆ ಅನ್ಯಾಯ ಆಯಿತು, ನಾನು ಸರಿ ಮಾಡಿಕೊಂಡೆ ಅನ್ನೋದೇ ಆದರೆ ಇನ್ನೊಬ್ರಿಗೆ ಮೋಸ ಹೋಗ್ಲಿಕ್ಕೂ ನೀವು ಕೂಡ ಕಾರಣ ಆಗ್ಬಿಡ್ತೀನಿ. ಕರೆಕ್ಟ್, ಮುಚ್ಚಿಟ್ಟಂಗೆ ಆಗೋಗಿತ್ತು. ಹೌದಲ್ಲ. ಸೊ ಗ್ಯಾಪಲ್ಲಿ ನಿಮಗೆ ಕಾಲ್ ಮಾಡಿದೆ. ನಾನು ನಿಮ್ಮ ವಿಡಿಯೋಸ್ ತುಂಬ ನೋಡ್ತೀನಿ ಸರ್. ನನಗದು ರಿಲೇಟೆಡ್ ಅಲ್ಲ ಅಂದ್ರೂ ನಾನು ತುಂಬ ಕೇಳಿಸ್ಕೊಂಡಿದ್ದೀನಿ ನಿಮ್ಮ ವೀಡಿಯೋಸ್ನ. ನೀವು ಹೇಳೋದು, ಕರ್ಮ ಬಗ್ಗೆ ಮಾತಾಡೋದು, ಪಶ್ಚಾತ್ತಾಪ ಬಗ್ಗೆ ಮಾತಾಡೋದು. ಮತ್ತು ನನಗೆ ಆಧ್ಯಾತ್ಮಿಕ ತುಂಬ ಇಂಟ್ರೆಸ್ಟ್ ಇದೆ. ನಾನು ಯೂನಿವರ್ಸ್ನ ತುಂಬ ನಂಬ್ತೀನಿ. ನಾನು ಅದಕ್ಕೆ ಯೂನಿವರ್ಸ್ನೇ ನನ್ನ ಕೈ ಮೇಲೆ ಹಾಕೋಬಿಟ್ಟಿದ್ದೀನಿ. ಥ್ಯಾಂಕ್ ಯು. ಸೊ ನನಗೆ ಇಂಟ್ರೆಸ್ಟ್ ಇರೋದ್ರಿಂದ ಬೇಗ ಇಲ್ಲ ಸರ್ಗೆ ಇಮ್ಮಿಡಿಯೇಟಾಗಿ ನಾನು ಕಾಲ್ ಮಾಡಿದೆ. ಸರ್ ನನಗೆ ಹೆಂಗೆ ಅನ್ನಿಸ್ತು ಅಂದರೆ, ಸೋನೂರ್ಗೆ ಹೇಳ್ಬೋದಲ್ಲ, ನನಗೆ ಅದು ಬೇರೆಯವ್ರು ಅಂತ ಅನ್ನಿಸ್ಲೇ ಇಲ್ಲ. ಸೋನೂರ್ಗೆ ಹೇಳ್ಬೋದಲ್ಲ, ಇದನ್ನು ಕಾಲ್ ಪಿಕ್ ಮಾಡ್ತಾರೆ ಅನ್ಸುತ್ತೆ. ನಾನು ಕಾಲೇ ಟ್ರೈ ಮಾಡಿರಲಿಲ್ಲ ಯಾವತ್ತೂ ನಿಮಗೆ. ಅವತ್ತೇ ಟ್ರೈ ಮಾಡಿದೆ, ಅವತ್ತೇ ನೀವು ಕಾಲ್ ಪಿಕ್ ಮಾಡಿಬಿಟ್ರಿ. ನನಗೆ ಭಾಳ ಖುಷಿ ಇದೆ ಅದ್ರ ಬಗ್ಗೆ. ಆ್ಯಂಡ್ ನಿಮ್ಮ ಉದ್ದೇಶ ನಂಗೆ ಭಾಳ ಇಷ್ಟ ಆಯಿತು. ಬಿಕಾಸ್ ನಿಮ್ಮದೇನೋ ಒಂದು ವ್ಯವಹಾರ ಶುರು ಮಾಡಲಿಕ್ಕೆ ಮಾರ್ಲಿಕ್ಕೆ ಹೋದ್ರಿ. ಯಾರೋ ಮಗಳು ಮದುವೆಗೆ ಹೋಗಿರ್ಬೋದು. ಹೌದು ಸರ್. ಕಾರಣಗಳು ಎಜುಕೇಷನ್ಗೆ ಹೋಗಿರ್ಬೋದು. ಹೌದು, ಇಂಥ ಕತೆ 100 ಇದೆ ಸರ್. ನೀವು 3 ದಿನ ಕುತ್ಕೊಂಡು ಮಾತಾಡಿ, ನಾನು ಮಾತಾಡ್ತೀನಿ ಆಬ್ವಿಯಸ್ಲಿ. ಸೊ ನೀವು ಮನೆಗೆ ಬಂದ್ರಿ, ಅಲ್ಲಿ ಇನ್ಬಾಕ್ಸಲ್ಲಿ ಮೆಸೇಜ್ ಬಂತು. ಬೆಳಗ್ಗೆ ಎದ್ದು ನಾನು ಇಮ್ಮಿಡಿಯೇಟಾಗಿ ಫಸ್ಟ್ ಕಾಲ್ ಮಾಡಿದ್ದೆ, ಪರಮ್ ಸರ್ಗೆ ಕಾಲ್ ಮಾಡಿದೆ. ಸರ್ ನನಗೆ ಈ ಥರ ಸಿಕ್ತು, ಓಕೆ ಮಾ, ಗುಡ್ ಅಂತ ಹೇಳಿ ಕಟ್ ಮಾಡಿದ್ರು. ಮತ್ತೆ ನಾನು ಕಾಲ್ ಮಾಡಿದೆ, ಸರ್ ಇನ್ನೊಂದು ವೀಡಿಯೋ ಮಾಡೋಣ. ಯಾಕಮ್ಮ ಸಿಕ್ತಲ್ಲ ಬಿಡಿ. ಇಲ್ಲ ಸರ್, ನಾನು ಮಾತಾಡಲೇಬೇಕು, ನಾನು ಹೋರಾಟ ಕೇಳಲೇಬೇಕು ನೀವು ಅಂತ. ಸರಿ ಇಂಥ ದಿವಸ ಬರ್ತೀನಿ ಅಂತ ಹೇಳಿ 1 ಡೇ ಫಿಕ್ಸ್ ಮಾಡಿದ್ರು. ನೆಕ್ಸ್ಟ್ ಡೇ ನಿಮಗೆ ಕಾಲ್ ಮಾಡಿ ಮೆಸೇಜ್ ಮಾಡಿ ಹೇಳಿದೆ, ಸರ್ ಅಮೌಂಟ್ ಸಿಕ್ತು ನನಗೆ ಅಂತ. ನೀವು ವಿಶ್ ಮಾಡಿದ್ರಿ ನನಗೆ. ಆಮೇಲೆ ಸ್ಟಾರ್ಟ್ ಆಯಿತು ಸರ್ ಇದು ಜರ್ನಿ. ಇದರಿಂದ ಹೊಸ ಅಧ್ಯಾಯ. ಓಕೆ. ಸೊ ನೆಕ್ಸ್ಟ್ ಸ್ಟೆಪ್ ಏನು ತಗೊಂಡ್ರಿ ನೀವು? ಸರ್ ನೆಕ್ಸ್ಟ್ ಸ್ಟೆಪ್ ತಗೊಂಡಿದ್ದೆ ನಾನು ಸೋಷಿಯಲ್ ಮೀಡಿಯಾ. ಸೊ ಅವೇರ್ನೆಸ್ಸು ಸರ್. ಇವಾಗ ಇನ್ನೊಂದೇನು ಗೊತ್ತಾ, ನಮಗೆ ಯಾವುದೇ ಹಣ ಬಲ ಜನ ಬಲ ಇಲ್ಲದೆ ನಾವು ಹೋರಾಟ ಮಾಡೋಕ್ಕಾಗಲ್ಲ. ಯಾಕೆಂದರೆ ನಮ್ಮ ಅಪೋಸಿಟ್ ಏನಿದ್ದಾರೆ ಅವರು ತುಂಬ ಸ್ಟ್ರಾಂಗ್ ಇದ್ದಾರೆ. ಜೊತೆಗೆ ಪೊಲೀಸ್ ಇನ್ವಾಲ್ವ್ಡ್. ನಾನು ಇದನ್ನು ಓಪನ್ ಆಗಿ ಹೇಳ್ತೀನಿ. ನನಗೆ ಯಾರೇ ಬಂದು ನನ್ನನ್ನು ಕ್ವಶನ್ ಕೇಳಿ ಐ ಆಮ್ ರೆಡಿ ಟು ಆನ್ಸರ್. ನನ್ನ ಹತ್ರ ಎವಿಡೆನ್ಸ್ ಇದೆ. ಪೊಲೀಸ್ ಇನ್ವಾಲ್ವ್, ACP ಸರ್ ಏನೂ ಮಾಡಿಲ್ಲ, ಕಮಿಷನರ್ ಏನೂ ಮಾಡಿಲ್ಲ. ಈವನ್ ಸಿದ್ದರಾಮಯ್ಯ ಮುಖ್ಯಮಂತ್ರಿ ಎಡಿಟ್ ಮಾಡ್ಕೊಳ್ಳಿ, ನನಗೇನು ಬೇಜಾರಿಲ್ಲ, ಹಾಕಿದ್ರೂ ತೊಂದರೆ ಇಲ್ಲ. ಅವ್ರ ಹತ್ರ ಪೆಟಿಷನ್ ಹೋಗಿದೆ, ಏನೂ ಆಗಿಲ್ಲ. ನಿಖಿಲ್ ಕುಮಾರಸ್ವಾಮಿ ಹತ್ರ ಪೆಟಿಷನ್ ಹೋಗಿದೆ, ಅವ್ರ ಕಡೆಯಿಂದ ಏನೂ ಆಗಿಲ್ಲ. ರಾಜಕಾರಣಿಗಳು ಏನೂ ಆಗಿಲ್ಲ. ಆಮೇಲೆ ಯಾವುದಾದ್ರು ಚಾನೆಲ್ಸ್ಗಳಿಗೆ, ಸ್ಯಾಟಲೈಟ್ ಚಾನೆಲ್ಸ್ಗಳಿಗೆ ಹೋಗಿದೆ, ಏನೂ ಆಗಿಲ್ಲ. ರಾಜಕಾರಣಿಗಳಿಂದ ಏನೂ ಆಗಿಲ್ಲ ಅನ್ನೋದನ್ನು ತುಂಬ ಸರಳವಾಗಿ ವಿಸ್ತರಿಸೋದಾದ್ರೆ ಏನು ಹೇಳ್ತಿರೋದು ಅಂದರೆ, ಇನ್ವಾಲ್ವ್ಡ್ ಅವ್ರ ಫಂಡು, ನಾನು ಇಷ್ಟು ಕೊಡ್ತೀನಿ, ಎಂಡ್ ಆಫ್ ದ ಡೇ ನನಗೆ ಇಷ್ಟು ಕೊಡು. ಸೊ ಏನೂ ಆಗಿಲ್ಲ ಅನ್ನೋದರ ಅರ್ಥ ಇನ್ವಾಲ್ವ್ ಸರ್. ನಾನು ಅಲ್ಲ, ನಿಮ್ಮ ಚಾನಲ್ಗೆ ಏನಾನ ಪ್ರಾಬ್ಲಮ್ ಆಗುತ್ತೆ ಅಂದರೆ ಹೈಡ್ ಆ್ಯಂಡ್ ಸಿಕ್ ಮಾಡ್ತೀನಿ. ಓಪನ್ ಆಗಾರ ನಾನು ಓಪನ್ ಆಗಿ ಹೇಳೋಕೆ ರೆಡಿ ಇದ್ದೀನಿ, ಎಲ್ಲ ಪ್ರೂಫ್ ಇದೆ. ಏನೂ ಆಗ್ತಿಲ್ಲ ಸರ್, ನೀವು ನಂಬಲ್ಲ. CCB ಕಡೆಯಿಂದ ಹೋಗಿದ್ದಾರೆ, ಏನೂ ಆಗ್ತಿಲ್ಲ. ಸ್ವತಂತ್ರ ಹೋರಾಟಗಾರರು, ಫ್ರೀಡಮ್ ಫೈಟರ್ಸು, ಹಳೇ ತಲೆಗಳಿರ್ತಾರಲ್ಲ, ಅವ್ರ ಕಡೆಯಿಂದ ತುಂಬ ಜನ ಹೋಗಿದ್ದಾರೆ, ಏನೂ ಆಗಿಲ್ಲ. ಅರ್ಥ ಮಾಡ್ಕೊಳ್ಳಿ ಅವ್ರು ಎಷ್ಟು ಮಟ್ಟಿಗೆ ಸ್ಟ್ರಾಂಗ್ ಇದ್ದಾರೆ ಅಂತ. ಸೊ ಇಲ್ಲಿ ಬಹಳ ಪ್ರಮುಖವಾಗಿ ಹಣಬಲ. ಪ್ರಶ್ನೆ ಮಾಡ್ಲಿಕ್ಕೆ ಹೋದವ್ರನ್ನ ಹಣ ಕೊಟ್ಟು ಮಾಡ್ತಾರೆ, ಇಲ್ಲ ಥ್ರೆಟ್ನಿಂಗ್ ಹೆದರಿಸಿ ಸುಮ್ಮನೆ ಮಾಡ್ತಾರೆ. ಸರ್ ನನಗೆ ಆ ಅನುಭವ ಏನಕ್ಕೆ ಆಗಿಲ್ಲ ಅಂದರೆ, ಒಂದು ನನಗೆ ಸೋಷಿಯಲ್ ಮೀಡಿಯಾ ಸಪೋರ್ಟ್ ಸಿಕ್ತು ಆಬ್ವಿಯಸ್ಲಿ. ಮತ್ತು ನಾನು ಮೆನ್ಷನ್ ಮಾಡಿದ್ದೆ ವಿಜಯ್ ಟೈಮ್ಸ್ ಅಂತ. ಅವ್ರದ್ದು ಭಯ ಅವರೊಬ್ಬರದೇ ಸರ್, ಅವ್ರಿಗೆ ಭಯ ಇರೋದು, ಇನ್ಯಾವ ಚಾನಲ್ದು ಭಯ ಇಲ್ಲ. ಸೊ ನನಗೆ ಅಲ್ಲಿಂದ ಮೋಟಿವೇಟ್ ಆಯಿತು, ನಾನೇನಾದರೂ ಮಾಡಬೇಕು. ಸೊ ನಾನು ಫಸ್ಟ್ ಡಿಸ್ಕಸ್ ಮಾಡಿದೆ ನನ್ನ ಹಸ್ಬೆಂಡ್ ಜೊತೆ. ಅವರು ಸ್ಟಾರ್ಟಿಂಗ್ ಹೇಳಿದ್ರು, ಹುಷಾರಾಗಿರು. ಫೈನ್. ಮತ್ತು ಕಳ್ಕೊಂಡ ಸಮಯ ಮತ್ತು ಅದನ್ನು ನ್ಯಾಯ ಪಡ್ಕೊಂಡ ಸಮಯ ಎಷ್ಟು ಸಮಯ ಹಿಡಿತು ನಿಮಗೆ? 1.5 month ಸರ್.
1.5 ತಿಂಗಳು. ಫೆಬ್ರವರಿ 7th ಇನ್ಸಿಡೆಂಟ್ ಆಗಿದ್ದು, ಫೈನಲಿ ನಂಗೆ ಸೆಟ್ಲ್ಮೆಂಟ್ ಆಗಿದ್ದು ಮೇ 15th, ಯುಗಾದಿ ಹಬ್ಬ. ಅದೇನಿದು ಶಿವರಾತ್ರಿ ಹಬ್ಬದಲ್ಲಿ ಕಳ್ಕೊಂಡೆ, ಯುಗಾದಿ ಹಬ್ಬಕ್ಕೆ ಸೆಟ್ಲ್ಮೆಂಟ್ ಆಯಿತು. ಬಟ್ ಆಶ್ಚರ್ಯ ಅನಿಸುತ್ತೆ, ನಿಮ್ಮ ಚಿನ್ನಕ್ಕೆ ನೀವು ಹೋರಾಟ ಮಾಡೋದಿದೆಯಲ್ಲ, ಬಟ್ ಏನು ಕಲಿತ್ರಿ ಆ್ಯಕ್ಚುಲಿ ಇಲ್ಲಿ? ಅಂದರೆ ಸರ್, ಕೆಲವು ಆಮಿಷಗಳಿಗೆ ನಾವು ಹೋಗಬಾರ್ದು ಅಂತ ಸರ್. ಫಸ್ಟ್ ಥಿಂಗ್ ಅದು ನಿಮ್ಮ ಮೇಲೂ ಕೂಡ ನೀವು ಒಂದು ಸ್ವಲ್ಪ ನಂದೇ ಇದು ಪ್ರಾಬ್ಲಮ್ಮು. 101% ಅದು ನಂದೇ ಪ್ರಾಬ್ಲಮ್. ಮೋಸ ಹೋಗೋರು ಇರೋವರೆಗೂ ಮೋಸ ಮಾಡೋರು ಇದ್ದೇ ಇರ್ತಾರೆ. ಓಕೆ, ಈಗ ನಾನು ಚಿನ್ನ ಮಾರಬೇಕು ಅಂತ ಹೊರಡ್ತೀನಿ. ಸೊ ಮಾರ್ಕೆಟ್ ಪ್ರೈಸ್ ಒಂದು 12,000 ಇದೆ ಅಂದ್ಕೊಳ್ಳೋಣ, 1 ಗ್ರಾಮ್. ಸೊ ಇಲ್ಲಿ ಯಾರೋ ಹೇಳ್ತಾರೆ 16,000 ಕೊಡ್ತೀವಿ ಅಂತ. ಆ ಸಮಯದಲ್ಲಿ ಹೇಗೆ ಅವರು ಯೋಚನೆ ಮಾಡಬೇಕು, ಈಗ ಮಾರ್ಲಿಕ್ಕೆ ಹೊರಟಿರೋರು? ಸರ್, 16,000 ಕೊಡ್ತೀನಿ ಅಂತ ಬಂದರೆ ಫಸ್ಟ್ ಯೋಚನೆ ಮಾಡಬೇಕಾಗಿರೋದು ಆನ್ಲೈನ್ ಪ್ರೆಸೆಂಟ್ ರೇಟ್ ಏನಿದೆ ಅಂತ. ಇನ್ನೊಂದು, 16,000 ತೊಗೊಳ್ಳೋದಾದರೆ ಅವ್ರು 12,000 ಕೊಟ್ಟು ಅಂಗಡಿಲೇ ತೊಗೋಬೋದಲ್ವಾ? ಓಕೆ, ಬೇರೆ ಜ್ಯುವೆಲರಿ ಶಾಪಲ್ಲೇ ತಗೊಂಡು ಅವ್ರು ಮಾರ್ಬೋದಲ್ಲ, ನಮ್ಮ ಚಿನ್ನ ಏನಕ್ಕೆ? ಒಳ್ಳೆ ಅದೊಂದು ಪಾಯಿಂಟು ನನಗೆ ಆಮೇಲೆ ಗೊತ್ತಾಯ್ತಿದ್ದು. ಓಕೆ, ಇಲ್ಲಿ ನನಗೆ ದಯವಿಟ್ಟು ಎಕ್ಸ್ಪ್ಲೇನ್ ಮಾಡಿ, ನೀವು ಮಾಡ್ಕೊಂಡು ಎಡವಟ್ಟುಗಳ ಒಂದು 5 ಪಟ್ಟಿ ಕೊಡಿ. ಎಡವಟ್ಟ? ಫಸ್ಟು ಇಂಥ ಫೇಸ್ಬುಕ್ಕು ಇದನ್ನೆಲ್ಲ ನಂಬಾರ್ದು. ಅನ್ಅಫಿಷಿಯಲ್ ಮಾರ್ಗಗಳು. ಹೌದು, ಇಂಥ ಫೇಸ್ಬುಕ್ಗಳಲ್ಲಿ ಮತ್ತು ವಿತೌಟ್ ಅಡ್ವರ್ಟೈಸ್ಮೆಂಟ್, ಅಂದರೆ A1 ಯೂಸ್ ಮಾಡಿಕೊಂಡು ಅವರು ಹಾಕಿರ್ತಾರೆ. ಯಾವುದೋ ಬೇರೆ ಬೇರೆ ಗ್ರಾಫಿಕ್ಸ್ ಫೋಟೋಗಳ್ಸ್ ಹಾಕ್ಕೊಂಡು ಅಡ್ವರ್ಟೈಸ್ ಮಾಡಿರ್ತಾರೆ, ಅದನ್ನು ನಂಬಾರ್ದು. ಮತ್ತು ಇವಾಗಿರೋ ಪ್ರೆಸೆಂಟ್ ಗ್ರಾಮ್ಗಿನ್ನ 10 ರೂಪಾಯಿ ಹೆಚ್ಚಿಗೆ ಕೊಡ್ತಿದ್ದಾರೆ, ನಂಬಾರ್ದು. ಓಕೆ, 1 ರೂಪಾಯಿ ಕಮ್ಮಿ ಕೊಟ್ಟರು ಟ್ರೈ ಮಾಡಿ, ಒಳ್ಳೊಳ್ಳೆ ಕಂಪ್ನಿಗಳಿದೆ ಸರ್. ಮತ್ತು ಇನ್ನೊಂದು, ದಯವಿಟ್ಟು ದೊಡ್ಡವ್ರಿಗೆ ಹೇಳಿ, ಮನೇಲಿ ಯಾರಾದರೂ ದೊಡ್ಡವರಿದ್ದರೆ ಇನ್ಫಾರ್ಮ್ ಮಾಡಿ, ಈ ಥರ ಹೋಗ್ತಿದ್ದೀವಿ ಅಂತ ಹೇಳಿ. ಯಾರಿಗೆ ಗೊತ್ತು, ಅವ್ರ ಕಡೆ ಯಾರಿಗೋ ಹಿಂಗಾಗಿ ಹೇಳ್ಬೋದಲ್ವಾ? ನಮಗೂ ನೀವು ಮಾಡಿ ದೊಡ್ಡ ತಪ್ಪು. ನಮ್ಮ ತಂದೆ ತಾಯಿಗೆ ಅಥವಾ ನಮ್ಮ ಪಪ್ಪಂಗೆ ಹೇಳಿದ್ರು ಇದು ನನಗೆ ಆಗ್ತಿರಲಿಲ್ಲ, ಯಾಕಂದರೆ ಪಪ್ಪಂಗೆ ತುಂಬ ರಿಲೇಟೆಡ್ಸ್ ಇದ್ದಾರೆ ಇದರಲ್ಲಿ, ಮೈಸೂರಲ್ಲಿ. ಬಟ್ ಯಾಕೆ ಹೇಳಿರಲಿಲ್ಲ ನೀವು? ಯಾಕೆ ಹೇಳಿರಲಿಲ್ಲ ಅಂದರೆ ನನ್ನ ಕನಸನ್ನ ಬೇಡ ಅಂದ್ಬಿಡ್ತಾರೆ ಅನ್ನೋ ಒಂದು ಭಯ ಸರ್. ನನ್ನದೇ ಪ್ಲ್ಯಾನ್ಸ್ ಇತ್ತಲ್ಲ, ಏನಕ್ಕಮ್ಮ ಒಡವೆ ಕಳ್ಕೊತೀಯಾ, ಸ್ವಲ್ಪ ದಿವಸ ವೆಯ್ಟ್ ಮಾಡು ಅಂತ ಹೇಳ್ಬಿಡ್ತಾರೇನೋ, ತಡೆ ಹಿಡಿತಾರೆ, ಬೇಡ ಅಂತಾರೆ ಅಂತ ನೆಗೆಟಿವ್ ಆಗಿ ಏನಾದರೂ ಹೇಳ್ಬಿಡ್ತಾರೆ ಅಂತ ಹೇಳಿಲ್ಲ. ದಯವಿಟ್ಟು ದೊಡ್ಡವ್ರಿಗೆ ಹೇಳಿ, ಎಲ್ಲಿ ಹೋಗ್ತಿದ್ದೀರಾ ಅಂತ ಹೇಳಿ, ಏನು ಮಾಡ್ತಿದ್ದೀರಾ ಅಂತ ಹೇಳಿ. ನೀವೇ ಏನೋ ಸಾಧಿಸ್ಬಿಡ್ತೀನಿ, ನಾನೇನೋ ಸಂಪಾದನೆ ಮಾಡಿಬಿಡ್ತೀನಿ ಅಂತ ದಯವಿಟ್ಟು ಹೋಗಬೇಡಿ. ಓಕೆ, ನಮಗಿದ್ದು ಬೇಡಪ್ಪ ಅಂತ ಹೇಳಲಿಕ್ಕೆ ನಿಮಗೆ ಎಲ್ಲಿವರೆಗೂ ಅವಕಾಶ ಇತ್ತು? ಅವ್ರ ಆಫೀಸ್ ಒಳಗಡೆ ಹೋಗೋ ಹಿಂದಿನ ಕ್ಷಣದವರೆಗೂ ನಿಮ್ಗೆ ಅಲ್ಲಿ ಸಾಧ್ಯತೆ ಇರುತ್ತೆ? ಸರ್, ಫಸ್ಟಿಂದಾನೇ ಸಾಧ್ಯತೆಗಳಿರುತ್ತೆ. ನೀವು ತುಂಬ ನೀಟಾಗಿ ಅಬ್ಸರ್ವ್ ಮಾಡಿದ್ರೆ ಅವ್ರನ್ನ, ಓಕೆ, ಫಸ್ಟಿಂದಾನೇ ಸಾಧ್ಯತೆ ಇರುತ್ತೆ. ಯಾಕೆ ಅಂದರೆ ಅವ್ರ ಅಕೌಂಟಿಂದ ನಮ್ಮ ಅಕೌಂಟಿಗೆ ಕಳಿಸ್ತಾರೆ ದುಡ್ಡನ್ನ, ನಾವು ಪ್ಲೆಡ್ಜ್ ಮಾಡಿರೋ ಕಡೆ ಕಳಿಸಲ್ಲ, ಅರ್ಥ ಮಾಡ್ಕೊಳ್ಳಿ. ಇನ್ನೊಂದು, ಆ ಸಂಸ್ಥೆಯಿಂದ ನಮಗೆ ದುಡ್ಡು ಬರಲ್ಲ, ಯಾವುದೋ ವ್ಯಕ್ತಿಯಿಂದ ದುಡ್ಡು ಬರುತ್ತೆ. ಆವಾಗಲೂ ನಿಮಗೆ ಡೌಟ್ ಬರಲಿ, ಅವಾಗ ಎಚ್ಚೆತ್ಕೊಳ್ಳಿ. ಇನ್ನೊಂದು, ಅವರು ಒಳಗಡೆ ಬರಲ್ಲ ಆ ಸಮಯದಲ್ಲಿ, ಔಟ್ಸೈಡ್ ಇರೋ ಕ್ಯಾಮ್ರಾ, ಅಕ್ಕಪಕ್ಕ ಇರೋ ಕ್ಯಾಮ್ರಾನು ಚೆಕ್ ಮಾಡಿ ಅವ್ರು ಎಲ್ಲಿ ಹೈಡ್ ಮಾಡ್ಕೋಬೇಕೋ ಅಲ್ಲಿ ಹೈಡ್ ಮಾಡ್ಕೋತಾರೆ. ನನ್ನ ವಿಷಯದಲ್ಲೇ ಆಗಿದೆ ಇದು. ಅವಾಗಲೂ ಡೌಟ್ ಬರಲ್ಲ ನಮಗೆ, ಆ ಟೈಮಲ್ಲಿ ಎಚ್ಚೆತ್ಕೋಬೋದು. ಮತ್ತು ಅವರು ಹೋಗೋ ಟೈಮಿಂಗ್ಸ್ ಇದೆಯಲ್ಲ ಸರ್, ನಮ್ಮನ್ನು ಕರ್ಕೊಂಡು ಹೋಗೋ ಟೈಮಿಂಗ್ಸು, ಅದು ತುಂಬ ಬ್ಯಾಡ್ ಟೈಮು. 6 ಗಂಟೆ 5 ಗಂಟೆಗೆ ಸ್ಟಾರ್ಟ್ ಮಾಡ್ತಾರೆ. ಆವಾಗ ಜರ್ನಿ ಎಚ್ಚೆತ್ಕೋಬೋದು. ಮಧ್ಯರಾತ್ರಿ ಅವಶ್ಯಕತೆ ಇರಲ್ಲ. ಹೌದು, ಬೇಕಾಗಿಲ್ಲ ನಮ್ಗೆ ಆ ಟೈಮು, ನಾಳೆ ಹೋಗ್ಬೋದಲ್ವಾ, ಬೆಳಗ್ಗೆ. ಆ್ಯಕ್ಚುಲಿ ನೀವು ಹೇಳ್ದಂಗೆ ಅವ್ರು ಕೇಳಬೇಕಲ್ವಾ? ಇಲ್ಲ, ನಮಗೆ ಇಷ್ಟೊತ್ತಿಗೆ ಬೇಡ, ನಾವು ನಾಳೆ ಬರ್ತೀವಿ ಅಂತ. ಯಾಕೆ ಅಂದರೆ ನಮ್ಮ ಕಡೆಯಿಂದನೇ ಅವ್ರು ಪ್ರಾಬ್ಲಮ್ ಮಾಡಿರ್ತಾರೆ. ಅವರು ದುಡ್ಡು ಹಾಕೋ ಟೈಮಲ್ಲಿ ಸುಮ್ಮನೆ ರೀಸನ್ಸ್ ಹೇಳ್ತಾರೆ ಸರ್. ಮೇಡಮ್, ನಿಮ್ಮ ಬ್ಯಾಂಕಿಗೆ ದುಡ್ಡು ಹೋಗ್ತಿಲ್ಲ, ನಿಮ್ದು ಏನೋ ದೊಡ್ಡ ಸಮಸ್ಯೆ ಇದೆ, ಏನೋ ದೊಡ್ಡ ಸಮಸ್ಯೆ ಇದೆ, ಅಯ್ಯೋ ನಮ್ಮಿಂದ ಅವ್ರಿಗೆ ತೊಂದರೆ ಅಂತ ನಾವು ಅವ್ರ ಮೇಲೆ ಕನ್ಸರ್ನ್ ಮಾಡ್ತಾ ಇರ್ತೀವಿ. ಅಯ್ಯೋ ದುಡ್ಡು ಬಂದ್ಬಿಡ್ಲಪ್ಪ, ಬೇಗ ಹೋಗ್ಬಿಡೋಣ ಅವ್ರು ಕರ್ಕೊಂಡು. 3 ಅವರ್ ತೊಗೊಂಡಿದ್ದಾರೆ ಸರ್, 2,35,000 ಹಾಕಕ್ಕೆ 3 ಅವರ್ ತೊಗೊಂಡಿದ್ದಾರೆ. ಪಟ್ಟಂತ ಹಾಕ್ಬೋದು, ಬಟ್ ಬೇಕಂತಾನೆ ಅವ್ರು ಟೈಮ್ ವೇಸ್ಟ್ ಮಾಡ್ತಾರೆ. ಆಮೇಲೆ ರಿಯಲೈಸ್ ಆಗುತ್ತೆ ನಮಗೆ, ಎಲ್ಲರ ವಿಷಯದಲ್ಲೂ ಹೀಗೆ ಆಗಿದೆ, ಎಲ್ಲ ವಿಕ್ಟಿಮಲ್ಲೂ ಹೀಗೆ ಆಗಿದೆ. ಆವಾಗ ಎಚ್ಚೆತ್ಕೋಬೋದು. ಮತ್ತು ಸರ್, ಇನ್ನೊಂದು, ಪ್ಲೆಡ್ಜ್ ಮಾಡಿರೋ ಗೋಲ್ಡನ್ನ ರಿಲೀಸ್ ಮಾಡಿಸೋದೇ ದೊಡ್ಡ ಅಫೆನ್ಸ್ ಸರ್. ಅವ್ರ ಕೈಯಿಂದ ನಮ್ಮ ಕೈಯಿಂದ ತೊಗೊಂಡು ಹೋಗಿದ್ರೆ ಡೌಟ್ ಬಂದಿದ ತಕ್ಷಣ ಓಡ್ ಬಂದ್ಬಿಡ್ಬೋದು. ಬಟ್ ನಾವು ಅವ್ರ ಕೈಯಿಂದ ರಿಲೀಸ್ ಮಾಡಿಸಿ ನಮ್ಮ ಜುಟ್ಟನ್ನ ಅವ್ರ ಕೈಲಿ ಕೊಟ್ಬಿಟ್ಟಿರ್ತೀವಿ.
ಸೊ ಆ ಮೊದಲ ಸ್ಟೆಪ್ಪಲ್ಲೇ ಮೊದಲ ಸ್ಟೆಪ್ಪಲ್ಲೇ ನಾವು ಎಚ್ಚೆತ್ಕೋಬಹುದು. ಫಸ್ಟ್ ಆಫ್ ಆಲ್ ಪ್ಲೆಡ್ಜ್ ಮಾಡಿರೋ ಗೋಲ್ಡ್ನ ಇಂಥ ಫ್ರಾಡ್ ಕೈಲಿ ರಿಲೀಸ್ ಥರ್ಡ್ ಪಾರ್ಟಿ ಕೈಯಿಂದ ರಿಲೀಸ್ ಮಾಡಿಸ್ಲೇಬೇಡಿ. ಒನ್ಸ್ ನೀವು ರೀಚ್ ಆದರೆ ಆಫೀಸು ಸರ್ ಮುಗೀತು, ನಿಮ್ಗೇನು ಚಾನ್ಸ್ ಇರಲ್ಲ. ಇದು ನನ್ನ ಅನುಭವ ಸರ್, ನನ್ನ ಪರ್ಸ್ನಲ್ ಎಕ್ಸ್ಪೀರಿಯನ್ಸ್. ಸೊ ಈ ಒಟ್ಟಾರೆ ಪ್ರಕರಣದಲ್ಲಿ ವಿದ್ಯಾವಂತರಾಗಿದ್ದರೂ ಕೂಡ ನಿಮ್ಮದೇ ಆದ ಕೆಲವು ಎಡವಟ್ಟುಗಳಿದ್ದಾವೆ. ಇದೆ, ತುಂಬ ಇದೆ. ಸೊ ಫೈನಲಿ ನಿಮಗೆ ಹೋರಾಟ ಮಾಡಬೇಕು ಅಂತ ಅನಿಸಿದಾಗ ತುಂಬ ಜನ ನಿಮ್ಮನ್ನು ರೀಚ್ ಆದ್ರ? ನಾನೇ ತುಂಬ ಜನ ರೀಚ್ ಮಾಡಿದ್ದೀನಿ, ಮತ್ತು ಇವ್ರ ಬಗ್ಗೆ ತುಂಬ ತಿಳ್ಕೊಳಕ್ಕೆ ಟ್ರೈ ಮಾಡಿದ್ದೀನಿ ಸರ್. ಒಂದು ಮಟ್ಟಿಗೆ ತಿಳ್ಕೊಂಡಿದ್ದೀನಿ. ಸೊ ಆ ಕತೆಗಳು 1.25 ತಿಂಗಳಿಂದ ನಾನು ಇವನ ಬಗ್ಗೆ ಸ್ಟಡಿ ಮಾಡಿದ್ದೀನಿ. ಓಕೆ. ಎಲ್ಲಿಂದ ಬಂದವನು, ಯಾವ ಥರ ನಡೆಸ್ತಿದ್ದಾನೆ, ಇಷ್ಟೆಲ್ಲ ಆದಮೇಲೂ ಜನ ಯಾಕೆ ಅವನ ಹತ್ರ ಇನ್ನೂ ಹೋಗ್ತಿದ್ದಾರೆ ಸರ್. ಏಪ್ರಿಲ್ 3ನೇ ತಾರೀಕು ಒಂದು ಹುಡುಗಿ ಹೋಗಿದೆ, ಹಾಸನ್ ಹುಡುಗಿ. ನನ್ನ ವಿಡಿಯೋ ಬಂತು, ಆಮೇಲೆ 1 ಕೋಟಿ ಲಾಸ್ ಆಯಿತು ಅಂತ ಒಂದು ವಿಡಿಯೋ ಬಂತು. ಇಷ್ಟು ಬಂದರು ಫೇಸ್ಬುಕ್ಕು ಇನ್ಸ್ಟಾಗ್ರಾಮ್ಗಳಲ್ಲಿ ಇದು ಓಡಾಡ್ತಿದ್ರು, ಇನ್ನೂ ಏನಕ್ಕೆ ಹೋಗ್ತಿದ್ದಾರೆ ಯಾಕೆ ಅಂತ ನಾನು ಯೋಚನೆ ಮಾಡಿದಾಗ ತುಂಬ ಸಿನಿಮ್ಯಾಟಿಕ್ಕಾಗಿ ಅವನು ಪ್ಲ್ಯಾನ್ ಮಾಡಿದ್ದಾನೆ ಇದನ್ನು. ಓಕೆ, ಪ್ಲೀಸ್ ಹೇಳಿ ಏನು ಕತೆ ಸರ್. ಒಂದು ಪಾಯಿಂಟ್ ಟು ಪಾಯಿಂಟ್ ಹೇಳೋದಾದರೆ, ಫಸ್ಟ್ ಬರ್ತಾ ಇರೋದು ಎಲ್ಲಿ ಪ್ರಾಬ್ಲಮ್ ಅಂದರೆ, ನಮ್ಮ ರೆಪ್ಯೂಟೆಡ್ ಸ್ಯಾಟಲೈಟ್ ಚಾನಲ್ಗಳಲ್ಲೇ ಓಪನ್ ಆಗಿ ಇವೊಂದು ಅಡ್ವರ್ಟೈಸ್ ಬರ್ತಾ ಇದೆ. ನೆನ್ನೆ ತೆಗೆದಿರೋ ವಿಡಿಯೋ ನನ್ನ ಹತ್ರ ಇದೆ. ರೆಪ್ಯೂಟೆಡ್ ತುಂಬ ಒಳ್ಳೆ, ತುಂಬ ಗೌರವ ಮಾಡೋ ಒಂದು ಚಾನಲಿಂದ ಕೆಳಗಡೆ ಚಿಕ್ಕದಾಗಿ ಬರುತ್ತೆ ಈ ಒಂದು ಅಡ್ವರ್ಟೈಸ್. ಮತ್ತು ಮ್ಯೂಸಿಕ್ ಚಾನಲ್ಗಳಲ್ಲಿ ಬರ್ತಿದೆ, ಲೋಕಲ್ ಚಾನಲಲ್ಲಿ ಬರ್ತಿದೆ ಒಂದು ಅಡ್ವರ್ಟೈಜು. ಓಕೆ. ನೆಕ್ಸ್ಟ್ ಪಾಯಿಂಟ್ ಬಂದು ಸೇಮ್ ಫೇಸ್ಬುಕ್ಕಲ್ಲಿ ಬರುತ್ತೆ, ಇನ್ಸ್ಟಾದಲ್ಲಿ ಬರುತ್ತೆ. ಅದು ಒಂದು A1 ಯೂಸ್ ಮಾಡ್ಕೊಂಡು ಮಾಡ್ತಾನೆ ಸರ್. ಪರ್ ಗ್ರಾಮ್ಗೆ 18,000, 20,000, 16,000 ಕೊಡ್ತೀನಿ ಅಂತ ಆಫರ್ ಮಾಡ್ತಾರಲ್ಲ, ಆವಾಗ ಕಸ್ಟಮರ್ ಅಂದರೆ ನಮ್ಮ ಥರ ಕಸ್ಟಮರ್ಸು ಒಂದೇ ಒಂದು ಕ್ವೆಶ್ಚನ್ ಮಾಡಿ, ಮೇಡಮ್ ಯಾವ ಪ್ಯೂರಿಟಿ ಕೊಡ್ತಿದ್ದೀರಾ? ಈ ಪ್ಯೂರಿಟಿನಲ್ಲೇ ಸರ್ ಈ ಫ್ರಾಡ್ಗಳು ಆಟ ಆಡ್ತಾ ಇರೋದು. ಈ ಫೈನಲ್ ಈ ಫ್ರಾಡು ಎಲ್ಲ ಆದಮೇಲೆ ಅವ್ರು ಏನು ಹೇಳ್ತಾರೆ ಗೊತ್ತಾ ಸರ್, 24 ಕ್ಯಾರೆಕ್ಟರ್ ಗೋಲ್ಡ್ಗೆ ನಾನು ಕೊಡ್ತೀನಿ ಅಂತ ಹೇಳಿದ್ದು. ನಿನಗೆ ಆ ಪಾಯಿಂಟ್ ಇದ್ಮೇಲೆ ಮೆನ್ಷನ್ ಮಾಡು ಅದನ್ನು. 24 ಕ್ಯಾರೆಕ್ಟರ್ಗೆ 20,000 ಕೊಡ್ತೀನಿ, 24 ಕ್ಯಾರೆಕ್ಟರ್ಗೆ 16,000 ಕೊಡ್ತೀನಿ, 24 ಕ್ಯಾರೆಕ್ಟರ್ಗೆ 18,000 ಕೊಡ್ತೀನಿ ಅಂತ ಮೆನ್ಷನ್ ಮಾಡು. ಎಲ್ಲರಿಗೂ ಕೊಡ್ತೀನಿ ಅಂತ ಏನಕ್ಕೆ ಫ್ರಾಡ್ ಮಾಡ್ತಿದ್ಯಾ? ಇದು ಪಾಯಿಂಟು. ಕಸ್ಟಮರ್ ಕಾಲ್ ಮಾಡಿದಾಗ ಯಾವ ಪ್ಯೂರಿಟಿಗೆ ನೀನು ಗೋಲ್ಡ್ ಕೊಡ್ತಿದ್ಯಪ್ಪ ಅನ್ನೋದನ್ನು ಕ್ವೆಶ್ಚನ್ ಮಾಡಬೇಕು. ಮತ್ತು ಸರ್ ಈ ಕಾಲ್ ಕನೆಕ್ಟ್ ಆಗುತ್ತಲ್ಲ, ಈ ಟೆಲಿಕಾಲರ್ಗೆ ನಮ್ಮ ಕಡೆಯಿಂದ ಕಾಲ್ ಹೋಗುತ್ತಲ್ಲ, ಮತ್ತು ತುಂಬ ಇಂಪಾರ್ಟೆಂಟು ಸರ್, ಇದು ನಿಜವಾಗ್ಲೂ ಇದು ತನಿಖೆ ಆಗಬೇಕು. ನಾವು ಒಂದು ಗೋಲ್ಡ್ನ ಪ್ಲೆಜ್ ಮಾಡಿರ್ತೀವಲ್ಲ, ನಮ್ಮ ಡೀಟೇಲ್ಸ್ ಅವನ ಹತ್ರ ಹೇಗೆ ಹೋಗುತ್ತೆ? ಒಂದು ನನಗೆ ಗೊತ್ತಿರುತ್ತೆ, ನನ್ನ ಗಂಡಂಗೆ ಗೊತ್ತಿರುತ್ತೆ, ಅಥವಾ ಮನೆಯವ್ರಿಗೆ ಗೊತ್ತಿರುತ್ತೆ ನಾನು ಎಲ್ಲಿ ಪ್ಲೆಡ್ಜ್ ಮಾಡಿದ್ದೀನಿ ಅಂತ. ಇನ್ನೊಂದು ಪ್ಲೆಡ್ಜ್ ಮಾಡ್ಕೊಂಡಿರೋ ಕಂಪನಿಗೆ ಗೊತ್ತಿರುತ್ತೆ. ಈ ನಮ್ಮಿಬ್ಬರ ಮಧ್ಯೆ ಇರೋ ಈ ಸೀಕ್ವೆನ್ಸು ಅಥವಾ ಈ ವಿಷಯ ಅವನಿಗೆ ಹೇಗೆ ಗೊತ್ತಾಗುತ್ತೆ? ಬಟ್ ಅವ್ರಿಗೆ ಗೊತ್ತು ಅಂತ ನಿಮಗೆ ಹೇಗೆ ಗೊತ್ತಾಗುತ್ತೆ? ಇದು ಒಂದು ಕೇಸ್ ಇದೆ, ನನ್ನ ಹತ್ರ ಎವಿಡೆನ್ಸ್ ಇದೆ. ಮುತ್ತೂಟಲ್ಲಿ ನೀವು ಇಷ್ಟು ಗ್ರಾಮ್ ಪ್ಲೆಡ್ಜ್ ಮಾಡಿದ್ದೀರಾ ಮೇಡಮ್, ನೀವು ಅಲ್ಲಿ ಸುಮ್ಮನೆ ಬಡ್ಡಿ ಕಟ್ತೀರಾ, ಅಥವಾ ಮುತ್ತೂಟು, ಮಣಪುರಮು, ಯಾವ್ದಾದ್ರು ಸೇಟು ಅಂಗಡಿ, ಒಳ್ಳೊಳ್ಳೆ ದೊಡ್ಡ ಸೇಟು ಅಂಗಡಿಗಳು, ನೀವು ಯಾಕೆ ಮೇಡಮ್ ಸುಮ್ಮನೆ ಬಡ್ಡಿ ಕಟ್ತೀರಾ? ನಮ್ಮ ಹತ್ರ ಬನ್ನಿ ಇಸ್ಕೊಡ್ತೀವಿ. ದಯವಿಟ್ಟು ಇದು ತನಿಖೆ ಆಗಬೇಕು ಸರ್. ಯಾರು ಹೇಳ್ತಾರೆ ಆ ವಿಷಯನ? ಯಾರ ಮೇಲೆ ಡೌಟ್ ಪಡೋದು ಹಾಗಾದರೆ ಇದನ್ನು ನೀವು? ಇಲ್ಲಿ ನಾನೇ ಹೋಗಿ ಬಿದ್ದೆ, ಫೇಸ್ಬುಕ್ಕಲ್ಲಿ ನೋಡಿದೆ ಬಿದ್ದೆ. ಮುತ್ತೂಟಲ್ಲಿ ಪ್ಲೆಡ್ಜ್ ಮಾಡಿರೋ ವಿಷಯ ಆ ವ್ಯಕ್ತಿಗೆ ಹೆಂಗೆ ಗೊತ್ತಾಯಿತು? ಅದು ದಯವಿಟ್ಟು ಅದು ಏನಂತ ನನಗೆ ಈಗಲೂ ಗೊತ್ತಿಲ್ಲ, ಯಾರು ಆ ವಿಷಯ ಮುಟ್ಟಿಸ್ತಾರೆ ಅಂತ. ನಿಮ್ಮ ಅಂದಾಜು ಪ್ರಕಾರ ಏನು ಸಾಧ್ಯತೆ ಇರ್ಬೋದು? ಕಂಪ್ನಿಯವರೇ ಹೇಳಿರ್ಬೋದು. ಹೌದು, ಯಾರ್ಯಾರು ಇಟ್ಟಿದ್ದಾರೆ ಅಂತ ಹೇಳಿರ್ಬೋದು, ಒಳಗಿಂದೊಳಗೆ ಏನಾದರೂ ಮಾತಾಡಿರ್ಬೋದು, ಯಾರಿಗೆ ಗೊತ್ತು. ನಾನು ಯಾವುದೂ ಎವಿಡೆನ್ಸ್ ಇಲ್ಲದೆ ಮಾತಾಡ್ತಿಲ್ಲ ಸರ್. ಪ್ರತಿಯೊಂದು ಎವಿಡೆನ್ಸ್ ಇದೆ, ರೆಕಾರ್ಡ್ಸ್ ಇದೆ, ಪ್ರತಿಯೊಂದರಲ್ಲೂ ನಾನು ಮಾತಾಡ್ತಿರೋದು. ಮತ್ತು ಈ ಟೈಮಲ್ಲಿ ನನ್ನ ಜೊತೆ ಕನೆಕ್ಟ್ ಆಗಿರೋ ವಿಕ್ಟಿಮ್ಸ್ಗಳು ಹೇಳಿರೋ ವಿಷಯಗಳಿದು. ಯಾರೂ ಫೇಸ್ಬುಕ್ ನಂಬಿ ಹೋಗಿಲ್ಲ, ಅದೊಂದೇ ಥ್ರೂ ಅಲ್ಲ, ಮತ್ತು ಸ್ಯಾಟಲೈಟ್ ಚಾನಲ್ಗಳು ಬರ್ತಾ ಇರೋ ಅಡ್ವರ್ಟೈಸ್ಮೆಂಟ್ ಥ್ರೂ ಅಲ್ಲ, 2 ಥ್ರೂ ಬಿಟ್ಟು ಇನ್ನೊಂದು ಥ್ರೂ ಇದೆ. ಯಾವ್ದು ಹಾಗಾದರೆ? ಯಾರು ಇದಕ್ಕೆ ಬೆಂಬಲ ಕೊಡ್ತಿದ್ದಾರೆ ಅನ್ನೋದೊಂದು ಸರ್. ಮತ್ತು ಇದು ಸೇಲ್ ಮಾತ್ರನೇ ಅಲ್ಲ, ನಿಮ್ಮ ಚಿನ್ನನ ಕೊಡಿ ನಾವು ಸೇಲ್ ಮಾಡ್ತೀವಿ, ನಿಮಗೆ ದುಡ್ಡು ಕೊಡ್ತೀವಿ ಅಲ್ಲ. ಈ ಸಂಸ್ಥೆಯಲ್ಲಿ ಪ್ಲೆಡ್ಜಿಂಗ್ ನಡೀತಿದೆ.
ಪ್ಲೆಡ್ಜ್ ಮಾಡ್ಕೊಳ್ತೀವಿ. ಹ್ಮ್. ಎಷ್ಟಕ್ಕೆ? ಲಕ್ಷಕ್ಕೆ 30 ಪೈಸಾ ಅಂದರೆ ಎಷ್ಟು ರೂಪಾಯಿ? 300 ರೂಪಾಯಿ. 1 ಲಕ್ಷಕ್ಕೆ 30 ಪೈಸಾ ಅಂದರೆ 300 ರೂಪಾಯಿ, 60 ಪೈಸಾ ಅಂದರೆ 600 ರೂಪಾಯಿ. ಮತ್ತು 1 ಗ್ರಾಮ್ಗೆ ಎಕ್ಸ್ಟ್ರಾ ಅಮೌಂಟ್ ಕೊಡ್ತೀವಿ ಅಂತ ಜನನ ಕರ್ಸ್ಕೊತಿದ್ದಾರೆ. ಜನ ಏನು ಯೋಚನೆ ಮಾಡ್ತಾರೆ, ನನಗೆ ಗೊತ್ತಿರೋ ಪ್ರಕಾರ ಇವಾಗ 1.8% ನಡೀತಿದೆ ಸರ್ ಹ್ಮ್. ಒಳ್ಳೆ ಕಂಪನಿಗಳಲ್ಲಿ ಬಡ್ಡಿ. ಹ್ಮ್. 1.8 ಅಂದರೆ 1 ಲಕ್ಷಕ್ಕೆ 1800 ರೂಪಾಯಿ. ಬಟ್ ಇವ್ರು ಕೊಡ್ತಿರೋದೆಷ್ಟು? ಲಕ್ಷಕ್ಕೆ ಬರೀ 300 ರೂಪಾಯಿ ಓಕೆ. ಅಷ್ಟೇ ಬಡ್ಡಿ ಅಂತ ಕರ್ಸ್ಕೊಳ್ತಾ ಇದ್ದಾರೆ ಜನನ. ಇದು ಒಂದು ಥ್ರೂ ಅಂತ ನಾನು ಹೇಳ್ತೀನಿ, ಇದು ಒಂದು ಮಾರ್ಗ ಅಂತ. ಓಕೆ. ಅವಾಗ ಏನು ಮಾಡ್ತಾರೆ ಜನ, ಬೇರೆ ಕಂಪನಿಲಿರೋ ಗೋಲ್ಡ್ನ ತೊಗೊಂಡು ಬಂದು ಇವ್ನ ಹತ್ರ ಪ್ಲೆಡ್ಜ್ ಮಾಡ್ತಾರೆ. ಹ್ಮ್. ಪ್ಲೆಡ್ಜ್ ಮಾಡಿ ಆನ್ ಸ್ಪಾಟು ಕ್ಯಾಶ್ ಕೊಡ್ತಾರೆ. ಕ್ಯಾಶ್ ಅಥವಾ RTGS ಏನು ಬೇಕಾದರೂ ಮಾಡಿರ್ತಾರೆ. 3 ತಿಂಗಳವರೆಗೂ ನಾವು ನಿಮ್ಮ ಒಡವೆನ ವಾಪಸ್ ಕೊಡಲ್ಲ ಅಂತ ಹೇಳ್ತಾರೆ. ಓಕೆ. ಅವರೇ ಕಂಡೀಷನ್ನು. ಹ್ಮ್. 3 ತಿಂಗಳು, 6 ತಿಂಗಳು, ವರ್ಷ. ಹ್ಮ್. 3 ತಿಂಗಳೊಳಗಡೆ ಬಂದರೆ ಇವ್ರಿಗೆ ಒಡವೆ ಸಿಗಲ್ಲ. 6 ತಿಂಗಳೊಳಗಡೆ ಹೋದರೆ ಒಡವೆ ಸಿಗಲ್ಲ. 12 ತಿಂಗಳೊಳಗಡೆ ಹೋದರೆ ಒಡವೆ ಸಿಗಲ್ಲ. ಇದೊಂದು ಥ್ರೂ. ಇನ್ನೊಂದು ಥ್ರೂ ಬಂದು 5 ವರ್ಷದ ಗ್ಯಾರಂಟಿ ಕಾರ್ಡ್ ಕೊಡ್ತಿದ್ದಾರೆ ಈ ಸಂಸ್ಥೆಯಿಂದ. ಹ್ಮ್. 5 ವರ್ಷದ ತನಕ ನಮ್ಮ ಒಡವೆ ಅಲ್ಲೇ ಬಿಟ್ಬಿಡ್ಬೋದು. ಆಫ್ಟರ್ 5 ಇಯರ್ಸ್ ಆದಮೇಲೆ ಆನ್ಲೈನ್ ರೇಟ್ ಏನಿರುತ್ತೋ ಆ ರೇಟಿಗೆ ಅವರು ಒಡವೆ ಕೊಡ್ತಾರೆ. ಮೇಕಿಂಗ್ ಇಲ್ಲ, ವೇಸ್ಟೇಜ್ ಇಲ್ಲ. ಇದು ನಂಬೋ ವಿಷಯನ ಸರ್, ನಮ್ಮ ಜನ ನಂಬ್ತಿದ್ದಾರೆ ಇದನ್ನು. ಪಕ್ಕದಲ್ಲಿರೋ ಜನನ್ನ ಅಂದರೆ ಅದೇನೋ ಅಂದರೆ ಪಕ್ಕದ ಮನೆಯವ್ರನ್ನ ನಾವು ನಂಬದೇ ಇರೋರು ಎಲ್ಲೋ ಕುತ್ಕೊಂಡು 5 ವರ್ಷ ಒಡವೆ ಬಿಟ್ಟೋಗು, 5 ವರ್ಷ ಬಾ ನಿನಗೆ ಎಕ್ಸ್ಟ್ರಾ ಕೊಡ್ತೀನಿ ಅಂತ ಹೇಳ್ತಿರೋ ಸಂಸ್ಥೆನ ನಮ್ಮ ಜನ ನಂಬ್ತಾನೇ ಇದ್ದಾರೆ ಇನ್ನು. ಅದು ತುಂಬ ಬೇಜಾರಾಗುತ್ತೆ. ಮತ್ತು ಇನ್ನೊಂದು ಪಾಯಿಂಟು, ಮೇಲ್ಗಡೆ ಅಂದರೆ ಮೇಲ್ನೋಟ, ಆ ಸ್ಟೋರಿನ ಮೇಲ್ನೋಟದಲ್ಲಿರೋ ಹೆಸರೇ ಬೇರೆ, ಹ್ಮ್. ಒಳಗಡೆ ಇರೋ ಹೆಸರೇ ಬೇರೆ. ಹೊರಗಡೆ ಹಾಕಿರೋ ಬೋರ್ಡ್ ಹೆಸರೇ ಬೇರೆ. ಪ್ರೆಸೆಂಟು ಒಂದು ನೇಮು, ಹ್ಮ್. ನಾನು ಇದನ್ನು ಕಣ್ಣಿಂದ ನೋಡಿದ್ದೀನಿ, ನನ್ನ ಹತ್ರ ವಿಡಿಯೋ ಇದೆ. ಪ್ರೆಸೆಂಟ್ ಸ್ಟೋರ್ ಇರೋ ಹೆಸರೇ ಬೇರೆ. ಹ್ಮ್. ಒಳಗಡೆ ಹೋದರೆ ಪಿಗ್ಮಿ ಆಫೀಸ್, ಅದು ಪಿಗ್ಮಿ ಕಲೆಕ್ಷನ್ ಅಂತಾರಲ್ಲ ಸರ್, ಎವ್ರಿ ಡೇ ಕಟ್ಟೋದು, ಆ ಆಫೀಸ್ ಇದೆ ಒಂದು ಕಡೆ. ಅದು ಆ್ಯಕ್ಚುಲಿ ರೂಲ್ಸ್ ಅಲ್ಲ, ಅದು ಲೀಗಲ್ ಹಂಗೆ ಮಾಡೋಂಗಿಲ್ಲ. ಹ್ಮ್. ಈ ಕಡೆ ಬೇರೆದೇನೋ ನಡೀತಿದೆ, ಒಂದು ಕಂಪ್ನಿ ನಡೀತಿದೆ. ಹ್ಮ್. ಒಂದು ಬಿಲ್ಡಿಂಗಲ್ಲಿ 5 ಕಂಪ್ನಿ ನಡೀತಿದೆ ಸರ್. ಓಹೋ. ಕಾರಣ ಏನು ಹೇಳಿ? ಕಸ್ಟಮರ್ನ ಕನ್ಫ್ಯೂಸ್ ಮಾಡ್ತಿದ್ದಾರೆ ಇವರು. ಹ್ಮ್. ಕಸ್ಟಮರ್ನ ನಮ್ಮ ಥರ ಹೋಗಿರ್ತಾರಲ್ಲ ಸೇಲ್ ಮಾಡೋಕ್ಕೋ ಅಥವಾ ಪ್ಲೆಡ್ಜ್ ಮಾಡೋಕ್ಕೋ, ಕಸ್ಟಮರ್ನ ಕನ್ಫ್ಯೂಸ್ ಮಾಡ್ತಿದ್ದಾರೆ. ನಾನು ಎಲ್ಲಿ ಬಂದಿದ್ದೀನಿ, ನಾನು ಮರ್ತೇ ಹೋದ್ನಲ್ಲ, ಯಾವ ಅಂಗಡಿಗೆ ನಾನು ದುಡ್ಡು ಕೊಟ್ಟೆ ಅನ್ನೋದನ್ನೇ ಮರಿಬೇಕು ಅಂತ. ಇನ್ನೊಂದು ತುಂಬ ಖುಷಿ ವಿಷಯ ಅಂದರೆ, ಅವನದು ಸ್ಟೋರ್ ಇದೆಯಲ್ಲ ಸರ್, ಅವ್ನು ಮಾಡಿಸ್ತಾ ಇರೋ ಕಂಪ್ನಿ ಸೇಮ್ ಬಿಲ್ಡಿಂಗಲ್ಲಿ ಒಂದು ಮೀಡಿಯಾನ ರನ್ ಮಾಡ್ತಿದ್ದಾನೆ. ಕಾರಣ ಏನು ಹೇಳಿ? ಕಸ್ಟಮರ್ಗೆ ಡೌಟ್ ಬರಬಾರ್ದು ನಮ್ಮ ಸಂಸ್ಥೆ ಮೇಲೆ ಅಂತ. ಅಲ್ಲಿ ಹೀಗೆ ಮೈಕ್ ಇಟ್ಕೊಂಡು ಈ ಥರ ಎಲ್ಲ ಸೆಟಪ್ ಮಾಡ್ಕೊಂಡು ಕೂತಿರ್ತಾರೆ. ಮೇಡಮ್ ಕೆಳಗಡೆ ಮೀಡಿಯಾ ಇಟ್ಕೊಂಡು ನಾವು ನಿಮಗೆ ಮೋಸ ಮಾಡೋಕ್ಕಾಗುತ್ತಾ ಮೇಡಮ್ ಅಂತಾರೆ. ಅವ್ರದ್ದೇ ಮೀಡಿಯಾ ಏನು ಅಲ್ಲೇನು ರನ್ ಆಗ್ತಿರಲ್ಲ, ಸುಮ್ಮನೆ ಸೆಟಪ್ ಅಷ್ಟೇ ಸರ್. ಇದೆಲ್ಲ ಫಿಲಮಲ್ಲಿ ನೋಡಿರೋ ಥರ ಇದೆ, ನಮಗೆ ನಾನೊಂದು ಫಿಲಮ್ ಮಾಡೋ ಥರ ಇದೆ ಇದು. ಮತ್ತು ಸರ್, ಆ ವ್ಯಕ್ತಿ ಜೊತೆಗೆ 2 ಗನ್ಮ್ಯಾನ್ ಇರ್ತಾರೆ. ಅವನ ಸೇಫ್ಟಿಗೋ ಇಲ್ಲ ನಮ್ಮಂಥವ್ರನ್ನ ಹೆದರ್ಸೋಕ್ಕೋ ಗೊತ್ತಿಲ್ಲ, 2 ಗನ್ಮ್ಯಾನ್ ಇರ್ತಾರೆ. ನೀವು ಇದು ಬಿಸ್ನೆಸ್ ಮಾಡೋ ಟೈಮಲ್ಲಿ ನಿಮ್ಮ ಹಿಂದೆ 10 ಜನ ಬಂದು ನಿಂತ್ಕೋತಾರೆ. ಯಾಕೆ ಅಂದರೆ ಇಲ್ಲಿಂದ ಹೋಗಿರೋ ಕಸ್ಟಮರು ಪುನಃ ಬರೋ ಹಂಗಿಲ್ಲ, ಬಿಡಿಸ್ಕೊಳ್ಳೋಕ್ಕೂ ಭಯ ಆಗ್ಬಿಡುತ್ತೆ ಅವ್ರಿಗೆ. ಗನ್ಮ್ಯಾನ್ ಇದ್ದಾನೆ, ನಮ್ಮ ಹಿಂದೆಗಡೆ ಇಷ್ಟೊಂದು ಥ್ರೆಟ್ನಿಂಗ್ ಇದೆ, ಮತ್ತೆ ಹೋದರೆ ಏನಪ್ಪ ಮಾಡಿಬಿಡ್ತಾರೆ ನಮ್ಮನ್ನು ಅನ್ನೋ ಭಯ ಹುಟ್ಟಾಕಕ್ಕೆ. ಇದು ಸೆಟಪ್ಪು ಸರ್, ಪ್ರತಿಯೊಂದು ಸೆಟಪ್ ಇದು. ಇದಕ್ಕೆ ಎಲ್ಲರೂ ಸಪೋರ್ಟ್ ಮಾಡ್ತಿದ್ದಾರೆ. ನಾನು ಹೇಳ್ದಂಗೆ ಪ್ರತಿಯೊಬ್ಬರು ಸಪೋರ್ಟ್ ಮಾಡ್ತಿದ್ದಾರೆ. ಪುಡಿ ರೌಡಿಗಳನ್ನ ಇಟ್ಕೊಂಡು ಅವ್ರನ್ನೆಲ್ಲ ಇಟ್ಕೊಂಡು ಇದು ಸೆಟಪ್ ಥರ ಕೆಲಸ ಮಾಡ್ತಿದ್ದಾರೆ. ಮತ್ತು ಇನ್ನೊಂದು ತುಂಬ ನಾನು ಮೆನ್ಷನ್ ಮಾಡಲೇಬೇಕು ಸರ್ ಇದನ್ನು. ಇವಾಗ ಎಕ್ಸಾಂಪಲು, ಯಾರೋ ನಮ್ಮ ಥರ ಫ್ರಾಡ್ ಆಗಿರೋರು ಹೋಗಿ ಕ್ವಶನ್ ಮಾಡ್ತಾರೆ ಅಂತ ಇಟ್ಕೊಳ್ಳಿ. ಒಂದು ಜೆಂಟ್ಸ್, ಅವನು ಲೇಡೀಸ್ ಅಲ್ಲ ಜೆಂಟ್ಸು, ಹೋಗಿ ಕೇಳ್ತಾನೆ, ನಾನು ಗೋಲ್ಡ್ ಕೊಡಿ, ನನಗೆ ಹಿಂಗೆ ಮೋಸ ಮಾಡಿದ್ದೀರಲ್ಲ. ಯಾಕೆ ಅವ್ನು ಅಲ್ಲಿಗೆ ಹೋಗ್ತಾನೆ ಅಂದರೆ, ಪೊಲೀಸ್ ಸ್ಟೇಷನಲ್ಲಿ ಅವ್ನಿಗೇನು ಆಗಿರಲ್ವಲ್ಲ, ತುಂಬ ಓಡಾಡಿಸಿ ನಾನೇ ಹೋಗಿ ಯಾಕೆ ಕೇಳಬಾರ್ದು ಧೈರ್ಯ ಮಾಡ್ಕೊಂಡು. ಅವನೇನಾದರೂ ಅಪ್ಪಿ ತಪ್ಪಿ ಅಲ್ಲಿಗೆ ಹೋದರೆ ಒಬ್ಬನೇ
ಜಾತಿ ನಿಂದನೆ ಮಾಡಿದ್ಯಾ ಅಂತ ಅವನ ಮೇಲೆ ಕೇಸ್ ಹಾಕಿದ್ದಾರೆ. ನ್ಯಾಯ ಕೇಳಲಿಕ್ಕೆ ಹೋದ್ರೆ ನ್ಯಾಯ ಕೇಳಿಕ್ಕೆ ಹೋಗಿರೋ ವ್ಯಕ್ತಿಗೆ ಹೊಡೆದು ಬಡ್ದು ಜಾತಿ ನಿಂದನೆ ಅಂದರೆ ಅರ್ಥ ಮಾಡ್ಕೊಳ್ಳಿ, ಜಾತಿ ನಿಂದನೆ ಕೇಸ್ ಹಾಕಿದ್ದಾರೆ ಆ ವ್ಯಕ್ತಿ ಮೇಲೆ. ಮತ್ತೆ ಅಲ್ಲಿ ಟೆಲಿಕಾಲರ್ಸ್ ಇರ್ತಾರಲ್ಲ ಸರ್, ಅವ್ರನ್ನ ಅಬ್ಯೂಸ್ ಮಾಡೋಕ್ಕೆ ಬಂದ ಇವನು ಅಂತ ಕೇಸ್ ಹಾಕಿದ್ದಾರೆ. ಬಟ್ ಸಾಕ್ಷಿ ಇರಲ್ವಲ್ಲ. ಸಾಕ್ಷಿ ಇರಲ್ಲ, ಅದೇ ಪ್ರಾಬ್ಲಮ್ಮು. ಎದುರ್ಕೊಳ್ಳಿಕ್ಕೆ ಅಂದರೆ ಕೇಸ್ ಹಾಕಲ್ಲ, ನಿನಗೆ ಕೇಸ್ ಹಾಕ್ತೀನಿ ನೀನು ಮತ್ತೆ ಪುನಃ ಬಂದರೆ ಅಂತ ಹಾಕ್ತಾರೆ. ಮತ್ತು ಸರ್ ಅಲ್ಲಿ ರೌಡಿಗಳಿದಾರಲ್ಲ, ಪುಡಿ ರೌಡಿಗಳು, ಅವರೆಲ್ಲ ಈ ತುಂಬ ಲೋಕಲ್ ಜನ. ಅಲ್ಲಿ ಒಂದು ಅಶೋಕಪುರಂ ಅಂತ ಒಂದು ಊರಿದೆ ಮೈಸೂರಲ್ಲಿ, ಅಲ್ಲಿನ ಹುಡುಗರು ಇವರು. ತುಂಬ ಲೋಕಲ್ ಪೀಪಲ್ಸು, ಬೇರೆ ಎಲ್ಲೂ ಕೆಲಸ ಮಾಡೋಕ್ಕೆ ಅವ್ರಿಗೆ ಆಪ್ಷನ್ ಇರಲ್ಲ, ಓದಿರಲ್ಲ, ಬೇರೆ ಅಂದರೆ ಬೇರೆ ಏನು ಸ್ಕಿಲ್ ಕಲ್ತಿರಲ್ಲ, ಅಂಥವ್ರನ್ನ ಇವ್ರು ಯೂಸ್ ಮಾಡ್ಕೋತಿದ್ದಾರೆ. ಅವರು ಫ್ಯಾಮಿಲಿನ ಸಾಕೋದಕ್ಕೆ ಏನು ಮಾಡೋಕ್ಕೂ ರೆಡಿ ಇರ್ತಾರೆ, ಏನು ಬೇಕಾದ್ರೂ ಮಾಡೋಕ್ಕೆ ರೆಡಿ ಇರ್ತಾರೆ. ಅಂಥ ಜನಗಳನ್ನ ಇವರು ಯೂಸ್ ಮಾಡ್ಕೊಳ್ಳೋಕ್ಕೆ ರೆಡಿ ಇರ್ತಾರೆ. ಸರ್ ಇನ್ನೊಂದು ಏನು ಮಾಡ್ತಾರೆ ಅಂದರೆ, ಈ ಲೇಡೀಸ್ಗಳಿರ್ತಾರಲ್ಲಿ ಟೆಲಿಕಾಲರ್ಸು, ಸ್ವಲ್ಪ ಏಜ್ ಆಗಿರೋರು ಇರ್ತಾರೆ, 40-45 ಆ ಥರ ಇರ್ತಾರೆ. ಟೆಲಿಕಾಲರ್ಸೇ ಏಜ್ ಆಗಿರೋ ಟೆಲಿಕಾಲರ್ಸ್ ಅಂದರೆ ಅವನ ಹತ್ರ ಅಲ್ಲಿ ತುಂಬ ವರ್ಷದಿಂದ ಕೆಲಸ ಮಾಡಿರೋರು. ಅವ್ರಿಗೆ ಒಂದಷ್ಟು ಗೋಲ್ಡ್ ಕೊಟ್ಬಿಡ್ತಾರೆ ಸರ್. ಒಂದಷ್ಟು ಗೋಲ್ಡ್ ಕೊಟ್ಬಿಟ್ಟು ಮೂರು ಕಡೆ ಕೂರಿಸಿರ್ತಾರೆ ಅವ್ರನ್ನ. ಅಲ್ಲೇ ಆಫೀಸಲ್ಲೇ ಒಂದು 3 ಕಡೆ ಕೂರಿಸಿರ್ತಾರೆ. ತುಂಬ ಏನಂತಂದ್ರೆ ಐಫೈ ಥರ ಇರ್ತಾರೆ ಅವರು, ಲೋಕಲ್ ಥರ ಇರಲ್ಲ ಅವರು. ಡ್ರೆಸ್ಸಿಂಗ್ ಸೆನ್ಸ್ ಚೆನ್ನಾಗಿರತ್ತೆ, ಒಳ್ಳೆ ಮೇಕಪ್ಪಲ್ಲಿ ಇರ್ತಾರೆ, ಮತ್ತು ಒರಿಜಿನಲ್ ಒಡವೆನೂ ಹಾಕ್ಕೊಂಡಿರ್ತಾರೆ. ಆ ಥರ 3-4 ಇದು ನನ್ನ ಕಣ್ಣಿಂದ ನೋಡಿರೋದಿದು. 3-4 ಜನನ ಸೆಟಪ್ ಮಾಡಿ ಅಲ್ಲಿ ಕೂರಿಸಿರ್ತಾರೆ. ನಾವು ಸೇಲ್ ಮಾಡೋಕ್ಕೆ ಹೋಗ್ತೀವಿ ಅಥವಾ ಪ್ರೆಡ್ಜ್ ಮಾಡೋಕ್ಕೆ ಹೋಗ್ತೀವಲ್ಲ ಸರ್, ಅವರೆಲ್ಲ ಬಂದುಬಿಡ್ತಾರೆ. ಸರ್ ನಮ್ಮ ನೀವು ಇಷ್ಟು ಅವ್ರು ಇವಾಗ ಬಂದವ್ರ ಹತ್ರ ಬಿಸ್ನೆಸ್ ಮಾಡ್ತಿದ್ದೀರಾ, ನಮ್ಮ ತಗೊಳ್ಳಿ ಅಂತ ಬರ್ತಾರೆ. ನಮಗೇನು ಪ್ರೈಸ್ ಹೇಳಿರ್ತಾನಲ್ಲ ಸರ್, ಗ್ರಾಮ್ಗೆ 18 or 20 ಏನು ಹೇಳಿರ್ತಾನಲ್ಲ, ಇಮ್ಮಿಡಿಯೇಟಾಗಿ ಒಂದು ಟಕ ಅಂತ ಒಂದು ಬಿಲ್ ಹಾಕಿ ತಗೊಳಮ್ಮ ಅಂತ ಕೊಡ್ತಾನೆ, ಗೋಲ್ಡ್ ಇಸ್ಕೊಂಡು ಅವರಿಂದ ಅವ್ರು ತಗೊಂಡು ಹೋಗ್ತಾರೆ. ನಂಬಿಕೆ ಬರುತ್ತೆ. ಅದೊಂದು ಕತೆ ಸರ್. ಅವಾಗ ನಾವು ನಂಬಿಡ್ತೀವಿ. ಅಜ್ಜಿನ ಕೂರಿಸಿರ್ತಾರೆ. ಅಜ್ಜಿ ಇದು ನಾನು ಕಣ್ಣಿಂದ ನೋಡಿದ್ದೀನಿ. ಅಜ್ಜಿ ಕೂರಿಸಿರ್ತಾರೆ. ಅಜ್ಜಿ ಬರತ್ತೆ, ಅಮ್ಮ ಅಪ್ಪ ಸ್ವಾಮಿ ನನಗೆ ಬೇಗ ಕೊಟ್ಬಿಡು ಸ್ವಾಮಿ ದುಡ್ಡು, ನಾನು ಹೋಗಬೇಕು ಮನೆಗೆ, ನನ್ನ ಹತ್ರ ಇರೋದೇ 5 ಗ್ರಾಮು ಅಂತ ಅಮ್ಮ ಕೇಳ್ಕೊಳ್ಳುತ್ತೆ ಅವನ ಹತ್ರ. ಅಜ್ಜಿ ನೀನು 5 ಗ್ರಾಮ್ಗೆ ಇಷ್ಟು ದೂರ ಬರಬೇಕಾ ಅಜ್ಜಿ ನೀನು ಅಂದ್ಬಿಟ್ಟು ಒಂದಷ್ಟು ಇಸ್ಕೊಂಡು ಎಕ್ಸ್ಟ್ರಾ ಅಮೌಂಟ್ ಕೊಡ್ತಾನೆ ಸರ್ ಅವ್ರಿಗೆ, ಆಸ್ತಿ. ಅವಾಗ ನಾವೇನಾಗ್ತೀವಿ, ಇನ್ನೂ ನಂಬಿಡ್ತೀವಿ. ಇಲ್ಲಿ ಮಾನವೀಯತೆಗೂ ಬೆಲೆ ಇದೆ, ಎಷ್ಟು ಒಳ್ಳೆಯವನಪ್ಪ ಇವನು ಈ ವ್ಯಕ್ತಿ ಅಂತ ನಂಬಿಡ್ತೀನಿ. ಈ ಅಜ್ಜಿ ಕತೆ, ಈ ಸೆಟಪ್ ಕತೆ, ಇದನ್ನ ಯಾರನ್ನ ಹೋಗೋರು ದಯವಿಟ್ಟು ಕೇಳಿಸ್ಕೊಂಡು ಹುಷಾರಾಗಿರಿ, ಇಂಥದ್ದೆಲ್ಲ ನಡೆಯುತ್ತೆ. ಮತ್ತೆ ಸರ್ ಅವರು ನಮಗೆ ಫ್ರಾಡ್ ಮಾಡ್ತಾರಲ್ಲ ಆ ವ್ಯಕ್ತಿ, ಅವ್ರು ನಮಗೆ ಏನು ಮಾತಾಡಲ್ಲ, ಒಂದೇ ಒಂದು ವರ್ಡ್ ಕೂಡ ಬೈಯಲ್ಲ. ಮೇನ್ ವ್ಯಕ್ತಿ ಹೋಗಮ್ಮ ಬಾಮ್ಮ, ನೀನು ಲಕ್ಷ್ಮಿ ಥರ ಇದೆಯಾ, ಇಷ್ಟು ಚೆನ್ನಾಗಿರೋ ಚಿನ್ನನ ಮಾರಕ್ಕೆ ಬಂದಿದ್ಯಾ, ಯಾಕಮ್ಮ ಬೇಕು ನಿನಗೆ, ಏನಮ್ಮ ಅವಶ್ಯಕತೆ ಇದೆ, ತುಂಬ ಬೆಣ್ಣೆಲಿ ಕೂದಲು ತೆಗಿಯೋ ಥರ ಮಾತಾಡ್ತಾರೆ. ಬಟ್ ಅವ್ರ ಸುತ್ತಮುತ್ತ, ನಮ್ಮ ಸುತ್ತಮುತ್ತ, ಅವ್ರ ಸುತ್ತಮುತ್ತ ಇರ್ತಾರಲ್ಲ, ಅವ್ರನ್ನ ನೋಡಿ ನಾವು ಹೆದರ್ಕೊಳ್ತೀವಿ. ಬಟ್ ಅವ್ರ ಟೋನು ಬೇರೆ ಥರನೇ, ಅವ್ರ ಟೋನ್ ಬೇರೆ ಥರ ಇರುತ್ತೆ, ಅವನ ಟೋನ್ ಹಂಗಿರಲ್ಲ. ಅಂದರೆ ನಾವೇನು ಅನ್ಕೋಬೇಕು, ಇವನು ಒಳ್ಳೆಯವನು, ಇಲ್ಲಿರೋ ಯಾರೂ ಸರಿ ಇಲ್ಲ, ನಾವೇನಾದರೂ ಮಾಡ್ಬೋದು. ಸರ್ ನೀವು ನಂಬಲ್ಲ, ಬೇಕಂದರೆ ನಾನು ಸಾಕ್ಷಿ ಕೊಡ್ತೀನಿ. 3 ವರ್ಷದಿಂದ 2022ನೇ ತಾರೀಕು ಮಾರ್ಚ್ ತಿಂಗಳಲ್ಲಿ 152 ಗ್ರಾಮ್ ಗೋಲ್ಡು ಪೊಲೀಸ್ ಫ್ಯಾಮಿಲಿ ಒಂದು ಲೇಡಿ ಇಟ್ಬಿಟ್ಟು ಬಂದಿರೋ ಲೇಡಿ, ಪ್ಲೆಡ್ಜ್ಗೆ ಅಂತ ಇಟ್ಟಿರೋ ಲೇಡಿ ಇವತ್ತಿಗೂ ಆಫೀಸ್ಗೆ ಹೋಗೋಕೆ ಹೆದರುತ್ತಾಯಮ್ಮ. ಅವ್ರ ಆಫೀಸ್ಗೂ ಹೋಗಿಲ್ಲ, ಕಂಪ್ಲೇಂಟು ಕೊಟ್ಟಿಲ್ಲ, ಒಡವೆ ಕೂಡ ತಗೊಂಡಿಲ್ಲ, ಇವತ್ತಿಗೂ ಹೋರಾಟ ಮಾಡ್ತಿದೆ ಆ ಲೇಡಿ. ಅದು ಏನು ಹೋರಾಟ ಮಾಡ್ತಾರೆ, ಅದೇ ಅಂದರೆ ನನ್ನ ವಿಡಿಯೋ ಬಂದಮೇಲೆ ಅವ್ರು ಸ್ಟಾರ್ಟ್ ಮಾಡಿರೋದು. 3 ವರ್ಷ ಸುಮ್ಮನೆ ಆಗ್ಬಿಟ್ಟಿದ್ದಾರೆ ಅವರು, ಆಸೆನೇ ಬಿಟ್ಬಿಟ್ಟಿದ್ದಾರೆ. ಯಾವಾಗ ವಿಡಿಯೋ ಬಂದು ಸ್ವಲ್ಪ ಜನಗಳೆಲ್ಲ ಬರ್ತಾ ಹೋಗ್ತಿದ್ದಾರೆ, ಇವಾಗ ಸ್ಟೇಷನ್ಗಳಿಗೆ ಹೋಗ್ತಿದ್ದಾರೋ, ಈಗ ಅಮ್ಮಂಗೆ ಸ್ವಲ್ಪ ಧೈರ್ಯ ಬಂದಿದೆ. ಅಂದರೆ ಅಷ್ಟು ಮಟ್ಟಿಗೆ ಅವ್ರು ಹೆದರಿಸ್ತಾರೆ ಸರ್. ಮತ್ತು ಇನ್ನೊಂದು ಪಾಯಿಂಟು, ಇದು ತುಂಬ ಇಂಪಾರ್ಟೆಂಟ್ ಪಾಯಿಂಟು,
ಇವಾಗ ಯಾರೋ ಒಬ್ರು ಒಂದಷ್ಟು ಗೋಲ್ಡ್ ತೊಗೊಂಡು ಹೋಗಿರ್ತಾರೆ, ಹ್ಮ್ ಅವ್ರಿಗೆ ಕೆಲವರು ಸ್ವಲ್ಪ ನಾಲೆಡ್ಜ್ ಇರುತ್ತೆ, ಬುದ್ಧಿವಂತರು ಇರ್ತಾರೆ, ಧೈರ್ಯವಂತರು ಇರ್ತಾರೆ. ಅವರು ಅಟ್ಮಾಸ್ಫಿಯರು ವಾತಾವರಣ ನೋಡಿ ಅವ್ರಿಗೆ ಡೌಟ್ ಬಂದು ನನಗೆ ಯಾಕೋ ಡೌಟ್ ಇದೆ, ನಾನು ಮಾರಲ್ಲ ಅಂತ ಅವ್ರೇನ ವಾಪಸ್ ತೊಗೊಂಡು ಹೋಗ್ಬಿಟ್ರೆ ಅವ್ರ ಕಾರ್ ಫಾಲೋ ಮಾಡ್ತಾರೆ. ಓಕೆ. ಒಂದು ಅವ್ರನ್ನ ಕನ್ವಿನ್ಸ್ ಮಾಡಿ ಅವ್ರ ಮನ ಒಲಿಸಿ ಒಡವೆ ವಾಪಸ್ ತಗೋತಾರೆ, ಇಲ್ಲ ಅವ್ರನ್ನ ಹಿಡ್ಕೊಂಡು ಎದುರಿಸಿ ಎಳ್ಕೊಂಬಂದು ಒಡವೆ ತಗೋತಾರೆ. ಇದಕ್ಕೂ ಎವಿಡೆನ್ಸ್ ಇದೆ ನೋಡಿ. ನಾವು ಎಲ್ಲಿದ್ದೀವಿ ಸರ್? ನಾವು ಪಾಕಿಸ್ತಾನದಲ್ಲಿದ್ದೀವ, ಮೈಸೂರಲ್ಲಿದ್ದೀವ? ಭಯ ಆಗುತ್ತೆ ಸರ್. ಯಾರೋ ಒಬ್ರು ನಮ್ಮನ್ನ ಫಾಲೋ ಮಾಡಿ ನಮ್ಮನ್ನು ಎಳ್ಕೊಂಡು ನಮ್ಮ ಒಡವೆನ ತುಂಬ ಫೋರ್ಸಬಲ್ ಆಗಿ ಸೆಲ್ ಮಾಡಿ ಪ್ಲೆಡ್ಜ್ ಮಾಡ್ತಿದ್ದಾರೆ ಅಂದರೆ ಇದು ನಂಬೋ ವಿಷಯನ? ಹೋಗ್ಲಿ, ಯಾರನ್ನ ಕೇಳಿಸ್ಕೊಂಡವ್ರು ಇರೋದು ನಂಬ್ತಾರ? ಸೊ ಆಫೀಸಿಂದ ಹೊರಗಡೆನೆ ನಿಮಗೆ ಅವಕಾಶ ಇರುತ್ತೆ, ಒಳಗಡೆ ಅಷ್ಟೇ. ಒನ್ಸ್ ನೀವು ಎಂಟ್ರ್ ಆದ್ಮೇಲೆ ಮುಗೀತು. ಅದು ನೀವೇನ ಪ್ಲೆಡ್ಜ್ ಮಾಡಿದ್ರೆ ಅಂತೂ ಮುಗೀತು ಕತೆ. ಸೊ ಮಾರಲ್ ಆಫ್ ದಿ ಸ್ಟೋರಿ, ಥರ್ಡ್ ಪಾರ್ಟಿಗಳಿಂದ ನಿಮ್ಮ ಚಿನ್ನ ಅಥವಾ ನಿಮ್ಮ ಒಡವೆಗಳನ್ನು ಬಿಡಿಸ್ಕೊಳ್ಳೋ ಪ್ರಯತ್ನ ಮಾಡಬೇಡಿ. ಮತ್ತೆ ಅಂದರೆ ಬ್ಯಾಕ್ಗ್ರೌಂಡು ವೆರಿಫಿಕೇಶನ್ ಮಾಡಿ ಪರವಾಗಿಲ್ಲ, ಅಫಿಷಿಯಲ್ ಆಗಿ. ಇಲ್ಲ ನಿಮಗೆ ಏನಾನ ಡೌಟ್ ಇತ್ತಾ? ಕೆಲವರು ಇನ್ನೂ ಮಾಡ್ಬೋದು, ಇನ್ನೊಂದು ಥರನೂ ಮಾಡ್ಬೋದು ಸರ್. ಆಫೀಸ್ಗೆ ಹೋಗಿ ಒಂದಿನ ಹೋಗಿ ಸ್ಪೆಂಡ್ ಮಾಡಿ, ಒಳಗಡೆ ಯಾವ ಥರ ಇದೆ, ಏನಿದೆ ಎಲ್ಲ ನಿಮಗೆ ಗೊತ್ತಾಗುತ್ತೆ. ಒಂದು GST ಇಟ್ಕೊಂಡು ಸರ್, ಇದು GST ಅವರ ಆಫೀಸರ್ಗೆ ನಾನು ನೇರವಾಗಿ ಕ್ವಶನ್ ಮಾಡ್ತೀನಿ, ಒಂದು GSTಯಿಂದ 5 ಕಂಪ್ನಿ ನಡೆಸ್ಬೋದಾ ಸರ್? ಅಲ್ಲ, ಅವರೇ ಆನ್ಸರ್ ಮಾಡಬೇಕಿದೆ. ಒಂದು GST 5 ಕಂಪನಿ, 5 ಥರದ ಕಂಪನಿ ನೇಮ್ಸು, 5 ಥರದ ವ್ಯಕ್ತಿ, ಅದು ಒಂದೇ GST ಮಾಡ್ಬೋದಾ ಸರ್? ಇದು ಅಫೆನ್ಸ್ ಅಲ್ವಾ? ಯಾಕೆ ಇದನ್ನು ಅವರು ತಡೆಗಟ್ತಿಲ್ಲ? ಯಾಕೆ ಅವ್ರು ಕ್ರಮ ತಗೋತಿಲ್ಲ? ಮತ್ತು ಇನ್ನೊಂದು, ಇವಾಗ ನಾನು ಹೇಳಿದ್ನಲ್ಲ 5 ಕಂಪನಿ ಅಂತ, ಅದು ಒಂದೇ ಬಿಲ್ಡಿಂಗಲ್ಲಿದೆ, ಓಕೆನಾ? ಮೀಡಿಯಾನು ಸೇರಿ ಪಿಗ್ಮಿ ಕಲೆಕ್ಷನ್ನು, ಇನ್ನೊಂದು ಕಂಪನಿ ಎಲ್ಲ ಸೇರಿ ಬ್ರ್ಯಾಂಚಸ್ಗಳು ಮೈಸೂರಲ್ಲಿ 8-10 ಬ್ರ್ಯಾಂಚಸ್ ಇದೆ. 8-10 ಬ್ರ್ಯಾಂಚಸ್ ಇದೆ. ಒಂದು ಸೇಮ್ ಕಂಪನಿ ಹೆಸರು, ಸೇಮ್ GST. ಸರ್, ನನಗೆ ಈ ನಮ್ಮನ್ನು ಕರ್ಕೊಂಡು ಹೋಗೋಕ್ಕೆ ಬರ್ತಾರಲ್ಲ, ಅವರು ರೌಡಿಗಳೇ, ಅವರು ಮ್ಯಾನೇಜರ್ಸ್ ಅಲ್ಲ, ಅವರು ರೌಡಿಗಳೇ, ಅಲ್ಲಿನ ಪುಡಿ ರೌಡಿಗಳು. ಟೆಲಿಕಾಲರ್ಸ್ ಅಲ್ಲ. ಅವ್ರಿಗೆ ಒಂದು ಕಸ್ಟಮರ್ಗೆ ಇಷ್ಟು ಅಂತ ಫಿಕ್ಸ್ ಮಾಡಿರ್ತಾರೆ. ಒಂದು ಕಸ್ಟಮರ್ ಕನ್ಫರ್ಮ್ ಆಗಿ ಈ ಮ್ಯಾನೇಜರ್ನ ಅಲ್ಲಿ ಕರ್ಕೊಂಡೋಗಿ, ಮ್ಯಾನೇಜರು ಮಿಕ್ಕ ಥರ ಕರ್ಕೊಂಬಂದು ಕೂರಿಸಿದ್ರೆ ಇಷ್ಟು ಕಮಿಷನ್ ಅಂತ ಓಡ್ತಾ ಇದೆ. ಅಲ್ಲಿ ಜಾತಿ ನಿಂದನೆ ಮಾಡ್ತಿದ್ದಾರೆ. ಯಾವ ಕಸ್ಟಮರ್ ಹೋಗಿ ಕೇಳ್ತಾರೆ ಸರ್? ಯಾವ ವಿಕ್ಟಿಮ್ ಹೋಗಿ ಅಲ್ಲಿ ನಿಂತ್ಕೊತಾನೆ? ಒಂದು 50-60 ಜನ ನಿಂತಿರ್ತಾರೆ ಅಂಗಡಿ ಮುಂದೆ. ನೀವು ಅವನ್ನ ರೀಚ್ ಮಾಡೋಕ್ಕೆ, ಆ ವ್ಯಕ್ತಿನ ರೀಚ್ ಮಾಡೋಕ್ಕೆ 50-60 ಜನ ದಾಟಿ ನೀವು ಹೋಗಬೇಕು. ಕಾಮನ್ ಪೀಪಲ್ ಇದನ್ನು ಮಾಡೋಕ್ಕಾಗತ್ತೆ ಸರ್? ಒಂದು ಪೊಲೀಸ್ ಸಪೋರ್ಟ್ ಇರಬೇಕು, ಇಲ್ಲ ಜನ ಸಪೋರ್ಟ್ ಇರಬೇಕು. ಯಾವುದೇ ಸಪೋರ್ಟ್ ಇಲ್ಲದೆ ಅವ್ನು ಹೆಂಗೆ ರೀಚ್ ಮಾಡ್ತೀರಾ? ಮತ್ತು ಸರ್, ನಂದು ಫ್ರಾಡ್ ಆಗಿದ್ದ ದಿವಸ ನಾನು ಅವನ್ನ ನೋಡಿದ್ದು, ಇದುವರೆಗೂ ನಾನು ಅವನ್ನ ನೋಡಿಲ್ಲ. ಲೆಕ್ಕ ಹಾಕ್ಕೊಳ್ಳಿ, ಅವನ್ನ ಸ್ಟೇಷನ್ಗೆ ಕರೆಸೇ ಇಲ್ಲ. ಏನಿದ್ರು ಅಲ್ಲಿನ ಹುಡುಗರ ಕೈಲಿ ವ್ಯವಹಾರ ಮಾಡಿಸ್ತಾರೆ. ಅಂದರೆ ಅವನ್ನ ಕರ್ಕೊಂಬಂದು ಸ್ಟೇಷನಲ್ಲಿ ನಿಲ್ಲಿಸೋ ಅಷ್ಟು ಗಟ್ಸಿಲ್ವ ಸರ್ ಪೊಲೀಸ್ ಅವ್ರಿಗೆ? ಅಷ್ಟೊಂದು ಭಯನ ಅವ್ನು ಕಂಡ್ರೆ? ದಯವಿಟ್ಟು ಇದನ್ನೆಲ್ಲ ನೀವು ಹಾಕಬೇಕು. ಅಷ್ಟು ಗಟ್ಸಿಲ್ವಾ? ಒಬ್ಬ ರೌಡಿಗೆ ಎದ್ರುಕೊಂಡು ನೀವು ಮುಚ್ಚಿಟ್ಕೊಂಡು ಕೂತಿದ್ದೀರಾ. ಮೇ ಬಿ ನಿಮಗೆ ಬೆದರಿಕೆ ಇದೆಯಾ? ನಾನು ಅವ್ರಿಗೆ ಡೈರೆಕ್ಟಾಗಿ ಕ್ವಶನ್ ಮಾಡ್ತೀನಿ. ಪೊಲೀಸವ್ರಿಗೆ, ACP, ಕಮಿಷ್ನರ್ಗೆ ಬೆದರಿಕೆ ಇದೆಯಾ? ಹಾಗಾದರೆ ಅವ್ರಿಗೆ ಬೆದರಿಕೆ ಇರಬೇಕಾದ್ರೆ ನಮ್ಮಂಥ ಕಾಮನ್ ಪೀಪಲ್ ಎಲ್ಲೋಗ್ಬೇಕು? ಯಾಕೆ ನೈಟ್ ಟೈಮ್ ಕರೆಸ್ತೀರಾ ನೀವು ಅವ್ರನ್ನ? ಮಧ್ಯಾಹ್ನನೇ ಕರೆಸಿ, ಬೆಳಗ್ಗೆ ಕರೆಸಿ, ಕರೆಕ್ಟಾಗಿ ಏನಿದೆ ಅದನ್ನು ಕ್ಲಿಯರ್ ಮಾಡಿ. ಮತ್ತು ಇನ್ನೊಂದು ಪಾಯಿಂಟು ಸರ್, ಪ್ಯೂರಿಟಿನಲ್ಲಿ ಅವನು ಆಟ ಆಡ್ತಾನೆ. ಇದು ತುಂಬ ಇಂಪಾರ್ಟೆಂಟು. ಏನಕ್ಕೆ ಪ್ಯೂರಿಟಿನಲ್ಲಿ ಆಟ ಆಡ್ತಾನೆ ಅಂತ ಅಂದರೆ, ಈಗೀಗ ಸರ್ ನನಗೆ ಗೊತ್ತಿರೋಂಗೆ, ನನ್ನ ನಾಲೆಡ್ಜ್ ಪ್ರಕಾರ, ನಾನು ಬೇರೆಯವ್ರು ಜಡ್ಜ್ ಮಾಡಲ್ಲ, ಒಂದು 5 ವರ್ಷದಿಂದ ಸರ್ ಈ ಬಿಲ್ಲೆಲ್ಲ ಬಂದಿರೋದು, GST ಬಿಲ್ಲು ಇದೆಲ್ಲ ಬಂದಿರೋದು ಒಂದು 5-6 ವರ್ಷದಿಂದ ಅಂತ ನನಗೊಂದು ಅನ್ಕೋತೀನಿ, ಗೊತ್ತಿಲ್ಲ ನನಗೆ. ಮತ್ತು ಒಳ್ಳೊಳ್ಳೆ ಕಂಪ್ನಿಗಳು, ಲಲಿತ್ ಆಗಿರ್ಬೋದು, ಮನಪ್ಪುರಂ ಆಗಿರ್ಬೋದು, ಇಲ್ಲ ನಂಜುಂಡಿ ಸ್ಟೋರ್ಸ್ ಆಗಿರ್ಬೋದು, ಕೆಲವೊಂದು ಕಂಪನಿಗಳಲ್ಲಿ ಪ್ರಾಪರ್ ಬಿಲ್ ಕೊಡ್ತಾರೆ. 916 ಅದ್ರಲ್ಲಿ KDM ನಂಬರ್ ಇರುತ್ತೆ, GST ಕಟ್ ಮಾಡಿರ್ತಾರೆ, ಡೇಟು, ನಮ್ಮ ನೇಮು, ನಮ್ಮ ಆಧಾರ್ ಕಾರ್ಡು, ಎಲ್ಲ ಡೀಟೇಲ್ಸ್ ಇರುತ್ತೆ. ಕೆಲವರು ಈ ಲೋಕಲಲ್ಲಿ ತೊಗೊಂಡಿರ್ತಾರೆ ಗೋಲ್ಡ್ನ, ಅವ್ರಿಗೆ ಏನು ಬಿಲ್ ಇರಲ್ಲ ಸರ್. ಅವ್ರ ಹತ್ರ ಯಾವ ಬಿಲ್ಲೂ ಇರಲ್ಲ. ಏನೋ ಒಂದು ಚೀಟಿ ಹಾಕ್ಕೊಂಡು ತೊಗೊಂಡಿರ್ತಾರೆ, ಅಥವಾ ಮಂತ್ಲಿ ಕಟ್ಟೋ ಥರ ಗೋಲ್ಡ್ ಪರ್ಚೇಸ್ ಮಾಡಿರ್ತಾರೆ.
ಅಂಥವ್ರಿಗೆ ಬಿಲ್ ಕೊಟ್ಟಿರಲ್ಲ. ಅಂಥವ್ರೆ ಇವ್ರಿಗೆ ಟಾರ್ಗೆಟ್ ಸರ್. ಅಂಥವ್ರನ್ನೇ ಇವನು ಮೇನ್ ಹಿಡಿಯೋದು. ತೊಗೊಂಡು ಬರ್ತಾರೆ, ತೊಗೊಂಡು ಬಂದುಬಿಟ್ಟು ಕಸ್ಟಮರ್ ಒಡವೆ ತೊಗೊಬರ್ತಾರಲ್ಲ, ತೊಗೊಂಬಂದು ಇಮಿಡಿಯೇಟಾಗಿ ಅಲ್ಲಿ ಮೆಲ್ಟ್ ಮಾಡಿರ್ತಾನೆ. ನಮ್ಮನ್ನು ಹೆದರಿಸಿ ಮೆಲ್ಟ್ ಮಾಡ್ತಾನೆ ಕೆಲವು ಜನನ. ಕೆಲವ್ರಿಗೆ ಗೊತ್ತೇ ಇರೋಲ್ಲ ಮೆಲ್ಟ್ ಮಾಡ್ತಾನೆ ಅಂತ. ಕೆಲವ್ರಿಗೆ ಮೆಲ್ಟ್ ಮಾಡಿ ಚೆಕ್ ಮಾಡ್ಬೋದೇನೋ ಅನ್ನೋ ಒಂದು ಥಾಟಲ್ಲಿ ಇರ್ತಾರೆ. 3 ಥರ ಜನ ಇರ್ತಾರೆ. ಮೆಲ್ಟ್ ಮಾಡಿದ ತಕ್ಷಣ ಏನಾಗುತ್ತೆ ಗೊತ್ತಾ ಸರ್, ಈ ಕೈಯಲ್ಲಿ ಮೆಲ್ಟ್ ಮಾಡಿರ್ತಾನೆ, ಈ ಕೈಯಲ್ಲಿ ಬೇರೆ ಏನೋ ನಮಗೆ ಕೊಟ್ಟಿರ್ತಾನೆ. ಅಲ್ಲಿ ಮೆಲ್ಟ್ ಆಗಿರೋ ಪೀಸ್ನ ನೀವು ಎಲ್ಲನ ಇಡೀ ಕರ್ನಾಟಕದಲ್ಲಿ ಹೋಗಿ ಚೆಕ್ ಮಾಡಿಸಿ 42 ಪ್ಯೂರಿಟಿನೇ ಬರೋದು. ನಮ್ಮ ಹಾಕೋದೇ ಬೇರೆ ಗೋಲ್ಡು, ಕೈ ಕೊಡೋದೇ ಬೇರೆ. ಈ ಟಚ್ಚಲ್ಲೇ ಸರ್ ಅವನದು ಪೂರ್ತಿ ಇರೋದು ಪಾಯಿಂಟು. ಸೊ ನಾನು ಸರಿ ಅಂತ ರೂಪಿಸ್ಲಿಕ್ಕೆ ಅಥವಾ ನಿಮ್ಮದೇ ತಪ್ಪಿದೆ ಅಂತ ಅಥವಾ ಎಲ್ಲದಕ್ಕೂ ವ್ಯವಸ್ಥೆ ಮೊದಲೇ ರೆಡಿ ಇರುತ್ತೆ, ನಮ್ಮದೇ ತಪ್ಪು ಅನ್ನೋದಕ್ಕೆ ರೆಡಿ ಇರುತ್ತೆ. ನೀನೇ ನನಗೆ ಚಿನ್ನನೇ ಕೊಟ್ಟಿಲ್ಲ ಅಂತ ವಾದ ಮಾಡ್ತಾರೆ. ಈ ವಾದನ ಒಪ್ಕೊಳ್ಳೋದಕ್ಕೆ ನಮ್ಮ ಪೊಲೀಸವರೇ ಇರಬೇಕಾದ್ರೆ ಅವನಿಗೇನು ಸರ್ ಭಯ? ನನ್ನ ವಿಷಯದಲ್ಲಾಗಿ ನನಗೇನಿಗೆ ನ್ಯಾಯ ಸಿಕ್ತು ಅಂದರೆ ನನ್ನ ಹತ್ರ ಎಲ್ಲ ಬಿಲ್ಲು ಇತ್ತು. ಆದ್ದರಿಂದ ನನಗೆ ಅದು ಒಂದು ರೀತಿನಲ್ಲಿ ನ್ಯಾಯ ಸಿಕ್ತು. ಬಿಲ್ ಇಲ್ಲದೆ ಇರೋದಕ್ಕೆ ಬಿಲ್ ಇಲ್ಲದೆ ಇರೋ ರೀಸನ್ ಇಟ್ಕೊಂಡು ಬಿಲ್ ತಗೋಬಾ ಅಂತಾನೆ ಸರ್. ಕೆಲವರು ಅದು ಮಾಡಿದ್ದಾರೆ, 916 ಬಿಲ್ ತಂದು ಕೊಟ್ಟರು, KDM ನಂಬರ್ ಇಲ್ಲ ಅಂತಾನೆ, ಯಾರ ಹತ್ರನೋ ಬರ್ಸ್ಕೊಂಡು ಬಂದಿದ್ಯಾ ಅಂತಾನೆ. ಎಲ್ಲಿ ತಗೊಬರ್ತಾರೆ ಕಾಮನ್ ಪೀಪಲ್ಸು? ಈ ಸೇಟು ಅಂಗಡಿಯಲ್ಲಿ ಪರ್ಚೇಸ್ ಮಾಡಿರೋರು ನಮ್ಮಂಥ ಹೆಣ್ಮಕ್ಳು ಎಲ್ಲಿ ಬಿಲ್ ತರ್ತಾರೆ? ಏನು ಆರ್ಗ್ಯೂ ಮಾಡೋಕ್ಕಾಗದೆ ಅವನು ಕೊಟ್ಟಷ್ಟು ದುಡ್ಡನ್ನ ಈಸ್ಕೊಂಡೋಗಿ ಸುಮ್ಮನೆ ಆಗಿರೋರು ಇದ್ದಾರೆ. ಈ ಪೊಲೀಸು ಈ ಫ್ರಾಡ್ಗಳ ಮಧ್ಯೆ ಇನ್ನೊಂದು ಇವ್ರ ಮಧ್ಯೆ ಮೀಡಿಯೇಟರ್ಸ್ಗಳು ಉಟ್ಕೊಂಡಿದ್ದಾರೆ ಮೈಸೂರಲ್ಲಿ. 10-15 ಜನ ಮೀಡಿಯೇಟರ್ಸು ದುಡ್ಡು ಮಾಡ್ತಿದ್ದಾರೆ ಸರ್. ಅದರಲ್ಲಿ ಎಷ್ಟು ಮಾನವೀಯತೆ ಇಲ್ಲದೆ ದುಡ್ಡು ಮಾಡ್ತಿದ್ದಾರೆ ಅಂದರೆ, ಲಾಸ್ಟ್ ವೀಕು ಓಪನ್ ಆಗಿ ಒಂದು ಇನ್ಸಿಡೆಂಟ್ ಹೇಳ್ತೀನಿ. ಲಾಸ್ಟ್ ವೀಕು ನನ್ನ ದೊಡ್ಡಬಳ್ಳಾಪುರದ ಒಂದು ಹುಡುಗಿ 234 ಗ್ರಾಮು ಇವ್ರು ನೋಡ್ತಿರೋರು ಬೇಕಂದ್ರೆ ಲೆಕ್ಕ ಹಾಕ್ಕೊಳ್ಳಿ, 250 ಗ್ರಾಮು ತೊಗೊಂಡೋಗಿದ್ದಾಳೆ ಅಲ್ಲಿಗೆ. ಅವಳದು ಹರಳು ಗಿರಳು ಅದೇನೇನೋ ಇದೆ ಅದನ್ನೆಲ್ಲ ಕಳೆದು 234 ಗ್ರಾಮ್ನ ಅವ್ನು ತೊಗೊಂಡಿದ್ದಾನೆ. ತೊಗೊಂಡು 12 ಲಕ್ಷ ದುಡ್ಡು ಕೊಟ್ಟಿದ್ದಾನೆ. 12 ಲಕ್ಷ ದುಡ್ಡು ಕೊಟ್ಟಿದ್ದಾನೆ. ಇವ್ರು ಸ್ವಲ್ಪ ಗಲಾಟೆ ಮಾಡಿದ್ದಕ್ಕೆ 25,000 ದುಡ್ಡು ಕೊಟ್ಟಿದ್ದಾನೆ. 12.25 ಲಕ್ಷ ದುಡ್ಡು ಕೊಟ್ಟು ಆ ಕಸ್ಟಮರ್ಗೆ, ಆ ಹುಡುಗಿಗೆ ಬೇರೆ ಏನೂ ಕೊಟ್ಟಿಲ್ಲ ಪ್ರೂಫು. ಒಂದು ಚೀಟಿ ಕ್ಯಾಶ್ ಬಿಲ್ಲಲ್ಲಿ ಇಷ್ಟು ಡೀಟೇಲ್ಸ್ ಬರೆದು ಕಳಿಸಿದ್ದಾರೆ. ಸತತ 6 ತಿಂಗಳಿಂದ ಹೋರಾಟ ಮಾಡ್ತಿದ್ದೆ ಈ ಹುಡುಗಿ ಈ ವಿಷಯದಲ್ಲಿ. ಫೈನಲ್ ಆಗಿ ಇದು ಪೊಲೀಸ್ ಸ್ಟೇಷನಲ್ಲಿ ಆಗಿಲ್ಲ, ಆ ಹುಡುಗಿ ಹತ್ರ ಕಂಪ್ಲೇಂಟ್ ಇದೆ. ಕಮಿಷನರ್ ಕಡೆಯಿಂದ ಆಗಿಲ್ಲ, ಕಂಪ್ಲೇಂಟ್ ಇದೆ. ಎಲ್ಲೂ ಆಗದೆ ಇರೋದಕ್ಕೆ ಮೀಡಿಯೇಟರ್ನ ಹುಡ್ಕೊಂಡು ಹೋಗಿದೆ, ಯಾರೋ ಒಬ್ಬರು ಸಹಾಯ ಮಾಡ್ತಾರೆ ಅಂತ. ಆ ಮೀಡಿಯೇಟರ್ ಏನು ಮಾಡಿದ್ದಾನೆ ಗೊತ್ತಾ ಸರ್, 234 ಗ್ರಾಮ್ಗೆ 4 ಲಕ್ಷ ದುಡ್ಡು ಕೊಡಿಸಿದ್ದಾರೆ. 4 ಲಕ್ಷ ಎಕ್ಸ್ಟ್ರಾ 12.25 ಲಕ್ಷ ಪ್ಲಸ್ 4 ಲಕ್ಷ ಲೆಕ್ಕ ಹಾಕಿ 4 ಲಕ್ಷದಲ್ಲಿ 2 ಲಕ್ಷ ಅವನಿಗಂತೆ, 2 ಲಕ್ಷ ಈ ಹುಡುಗಿಗಂತೆ. ತಗೊಳ್ಳಿ, ಮೊದಲೇ ಹೇಳಿರ್ತಾರೆ, ಪರ್ಸೆಂಟೇಜ್ ಅಂತ ಮಾತಾಡಿರ್ತಾರೆ ಸರ್ ಹೋಗೋವರೆಗೂ. ಓಕೆ, ಏನೋ 5%, 10% ಶಬ್ದ ಮಾತ್ರ ಬಳಸಿರ್ತಾರೆ. ನನಗಿಷ್ಟು ಪರ್ಸೆಂಟ್ ಅಂತ ಕೊಡಬೇಕಮ್ಮ ಅಂತ ಹೇಳ್ತಾರೆ. ಯಾರು ಕಾನೂನಿಂದ ಲೀಗಲ್ ಆಗಿ ಏನೂ ಆಗಲಿಲ್ಲ, ನಮಗೆ ಇವ್ರ ಕಡೆಯಿಂದ ಏನೂ ಆಗ್ತಿದೆಯಲ್ಲ ಅಂತ ಖುಷಿಯಿಂದ ಹೋಗಿರೋ ಹುಡುಗಿಗೆ ಬರೀ 4 ಲಕ್ಷ ದುಡ್ಡು ಕೊಟ್ಟಿದ್ದಾರೆ. ಮತ್ತು ಇವ್ರು ಹೋಗೋ ಮುಂಚೆ ಸರ್ 30,000 ದುಡ್ಡು ಕೊಡ್ಬೇಕು ಅವ್ರಿಗೆ, ಮೀಡಿಯೇಟರ್ಸ್ಗೆ ಖರ್ಚಿಗೆ. ಯಾಕೆ ಹೇಳಿ? ಆ ಫ್ರಾಡ್ ಬರ್ತಾನೋ ಇಲ್ವೋ ಗೊತ್ತಿಲ್ಲ, ನಾನೇನಿಗೆ ಲಾಸ್ ಮಾಡ್ಕೋಬೇಕು ಒಂದಿನದ್ದು. 30,000 ದುಡ್ಡು ಕಿತ್ತಿದ್ದಾರೆ ಆ ಹುಡುಗಿ ಹತ್ರ. ಆಲ್ರೆಡಿ ಪ್ರಾಬ್ಲಮ್ಮು, ಆಲ್ರೆಡಿ ಮನೇಲಿ ಕಷ್ಟ, ಫಿನಾನ್ಷಿಯಲಿ ಇಶ್ಯೂಸ್ ಫೇಸ್ ಮಾಡ್ತಿದ್ದಾಳೆ ಆ ಹುಡುಗಿ. ಹಾಗೂ 30,000 ಅಡ್ಜಸ್ಟ್ ಮಾಡಿ ಕೊಟ್ಟಿದೆ ಆ ಹುಡುಗಿ. ಆ 30,000 ಕರ್ಕೊಂಡು ಅದು ಮೈಸೂರಲ್ಲಿರೋರೇ, ಇದು ಬೆಂಗಳೂರಿಂದ ಹೋಗಿದ್ದಲ್ಲ ಖರ್ಚು ಅನ್ನೋಕ್ಕೆ. ಏನೋ ಆಟೋ ಗಿಟೋ ಏನೋ ಕಾರ್ಗಿರ್ ಮಾಡ್ಕೊಂಡು ಹೋಗಿದ್ದಾನೆ ಅನ್ನೋದಕ್ಕೆ ಬೆಂಗಳೂರಿಂದ ಹೋಗಿಲ್ಲ ಈ ವ್ಯಕ್ತಿ. 30,000 ದುಬೈಗೆ ಹೋಗ್ತಿದಾರ ಸರ್. ಅಲ್ಲಿ ಪಕ್ಕದಲ್ಲಿರೋ ರೋಡ್ಗೆ ಖರ್ಚು ಎಕ್ಸ್ಪೆನ್ಸ್ ಅಂತ 30,000 ತಗೊಂಡಿದ್ದಾರೆ ಆ ಹುಡುಗಿ ಹತ್ರ. ಈಗಲೂ ರೆಕಾರ್ಡ್ಸ್ ಇದೆ. ಭರವಸೆ 30,000 ಸಿಗುತ್ತೆ, ಬ್ಯಾಲೆನ್ಸ್ ಅಮೌಂಟ್ 30,000 ಹೋಗಿ ಬ್ಯಾಲೆನ್ಸ್ ಅಮೌಂಟ್ ಸಿಗ್ಲಿ ಬಿಡು ಏನೋ ಒಂದು ಆಸೆ ಇವ್ರಿಗೆ. ಯಾಕಂದ್ರೆ ಎಲ್ಲ ಪ್ರಯತ್ನಗಳು ಮುಗೀತಲ್ಲ, ಕೊನೆ ಪ್ರಯತ್ನ ಇದು. 2 ಲಕ್ಷ ಅರ್ಧಕ್ಕರ್ಧ 50-50%.
ನನಗೆ ಗೊತ್ತಿರೋ ಹಾಗೆ ಅವರಿಗೆ 19 ಲಕ್ಷ ಬರಬೇಕಿತ್ತು ಸರ್ ಒಟ್ಟು. ಅದು ಕಳೆದು 12.5 ಲಕ್ಷ ಕಳೆದು 19 ಲಕ್ಷ ಬರಬೇಕಿತ್ತು. 19 ಲಕ್ಷ ಕೊಟ್ಟು 2 ಲಕ್ಷ ತೊಗೊಂಡಿದ್ರೆ ಬೇಜಾರು ಆಗ್ತಿರ್ಲಿಲ್ಲ ಸರ್. ಈ ವಿಷಯದಲ್ಲಿ ಕಷ್ಟಪಟ್ಟಿದ್ದಾರೆ, ಪ್ರಯತ್ನ ಪಟ್ಟಿದ್ದಾರೆ, ರಿಸ್ಕ್ ತೊಗೊಂಡಿದ್ದಾರೆ. 4 ಲಕ್ಷ ಕೊಟ್ಬಿಟ್ಟು 2 ಲಕ್ಷ ಕೊಟ್ಟು ಹುಡುಗಿನ ಕಳಿಸಿದಾರಲ್ಲ, ಯಾಕೆ ಮೀಡಿಯೇಟರ್ಸ್ ಹತ್ರ ಹೋಗ್ತೀರಾ? ಈಗ ಬೇರೆ ಯಾವ ದಾರಿನೂ ಇಲ್ಲ, ಬೇರೆ ಆಪ್ಷನ್. ಈ ಥರ ಮೀಡಿಯೇಟರ್ಸು 10-15 ಜನ ಹುಟ್ಕೊಂಡಿದ್ದಾರೆ ಸರ್ ಇತ್ತೀಚೆಗೆ. ಮೇ ಬಿ ನಡೀತಿದ್ಯೇನೋ ಗೊತ್ತಿಲ್ಲ. ನಾನು ಈ ವಿಷಯದಲ್ಲಿ ಇನ್ವಾಲ್ವ್ ಆದಾಗ ನನಗೆ ಗಮನಕ್ಕೆ ಬಂದಿರೋದು. ಮತ್ತು ಆಫರ್ ಮಾಡ್ತಾರೆ ಸರ್, ನಮ್ಮ ಹತ್ರ ಬನ್ನಿ, ಅವರವರಲ್ಲೇ ಕಿತ್ತಾಟಗಳು, ಅವರವರಲ್ಲೇ ಕಾಂಪಿಟೇಷನ್ಸು, ನಾನು ಇಷ್ಟು ಕೊಡಿಸ್ತೀನಿ ಬನ್ನಿ ಅಂತ. ಸರ್, ಈ ಕೆಲಸನ ಅವನು ಡೈರೆಕ್ಟ್ ಕಸ್ಟಮರ್ಗೆ ಮಾಡ್ಬೋದಲ್ಲ ಸರ್, ಅಲ್ವಾ? ಅವ್ರು ಯಾರೋ 2 ಲಕ್ಷ ತಿನ್ನೋದು ಈ ಹುಡುಗಿಗೆ ಕೊಟ್ಟಿದ್ರೆ ಇವ್ರ ಪ್ರಾಬ್ಲಮ್ ಸಾಲ್ವ್ ಆಗ್ತಿರ್ಲಿಲ್ವಾ? ಯಾವನಿಗೋ ತಿನ್ನಿಸ್ತಿದ್ದಾರೆ ಸರ್. ಅವನು ಓಪನ್ ಆಗಿ ಹೇಳ್ತಾರಂತೆ, ರೆಕಾರ್ಡ್ ಇದೆ ನನ್ನ ಹತ್ರ, ಕಾಲ್ ರೆಕಾರ್ಡು, ನಾನು ಯಾರಿಗೆ ಬೇಕಾದ್ರೂ ತಿನ್ನಿಸ್ತೀನಿ, ಕಸ್ಟಮರ್ಗೆ ನಾನು ಸೆಟ್ಲ್ಮೆಂಟ್ ಮಾಡಲ್ಲ ಅಂತಾರಂತೆ. ಯಾಕೆ ಅಂತ ಹೇಳಿ, ಒಬ್ಬ ಬಂದರೆ ಇನ್ನೊಬ್ಬ ಬರ್ತಾನೆ, ಇನ್ನೊಬ್ಬ ಬಂದರೆ ಇನ್ನು 10 ಜನ ಬರ್ತಾನೆ. ಬಂದವ್ರಿಗೆಲ್ಲ ನಾನು ಕೊಟ್ಕೋತಾ ಹೋದರೆ ನಾನು ಬಿಸ್ನೆಸ್ ಮಾಡೋದು ಹೆಂಗೆ ಸರ್? ಇವೊಂದು ಇತಿಹಾಸ ಹೇಳಬೇಕಂದ್ರೆ, ಇವನು ತಮಿಳ್ನಾಡೋನು. ಇವನು ನನಗೆ ಗೊತ್ತಿರೋಷ್ಟು ಹೇಳ್ತೀನಿ ಅಷ್ಟೇ. ತಮಿಳ್ನಾಡೋನು ಇವನು. ಆ್ಯಕ್ಚುಲಿ 10x10 ಅಂಗಡಿನಲ್ಲಿ ಇವನು ಸ್ಟಾರ್ಟ್ ಮಾಡಿದಂತೆ. ಹವಳ ಬರುತ್ತಲ್ಲ ಸರ್, ಹವಳ ಬಿಸ್ನೆಸ್ ಮಾಡೋಕ್ಕೆ ಇವನು ಬಂದಿರೋದು. ಈ ಹವಳ ಬಿಸ್ನೆಸ್ ಮಾಡ್ತಾ 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 ಇವನು ಈ ಮಾರ್ಗ ಹಿಡಿದಿದ್ದಾನೆ. ಮತ್ತು ಬೆಂಗಳೂರಲ್ಲಿ ಬಸವೇಶ್ವರ ನಗರಲ್ಲಿ ಮತ್ತು ಇನ್ನೊಂದು ಇಂದ್ರನಗರಲ್ಲಿ ಯಾವುದೋ ಒಂದು ಏರಿಯಾನಲ್ಲಿ ಫ್ರಾಡ್ ಮಾಡಿ ಒಂದು 5 ವರ್ಷ ಇಲ್ಲಿ ಸಿಕ್ಕಾಕೊಂಡು, ಇಲ್ಲಿಂದ ಇವನ್ನ ಅರೆಸ್ಟ್ ಮಾಡಿ ಓಡಿಸಿ, ಇವಾಗ ಮೈಸೂರಲ್ಲಿ 10 ವರ್ಷದಿಂದ ಇವನು ಸೆಟಲ್ ಆಗಿಬಿಟ್ಟಿದ್ದಾನೆ ಅಲ್ಲಿ. ಮತ್ತು ಇಲ್ಲಿನ ಚಿನ್ನನ, ಬೆಂಗಳೂರು ಚಿನ್ನನ ತಮಿಳ್ನಾಡಿಗೆ ರಫ್ತಾಗ್ತಿದೆ. ಇದು ಬೆಂಗಳೂರು ಚಿನ್ನ ಚೆನ್ನಾಗಿರುತ್ತೆ, ಇಲ್ಲಿ ಚಿನ್ನ ಬೆಂಗಳೂರು ಚಿನ್ನ ತಮಿಳ್ನಾಡಿಗೆ ರಫ್ತಾಗ್ತದೆ. ತುಂಬ ಜನಕ್ಕೆ ಪರ್ಸ್ನಲ್ ಇಶ್ಯೂಸ್ ಆಗಿದೆ. ಹೇಗೆ ಅಂದರೆ, ಈ ವಿಷಯದಲ್ಲಿ ಒಂದು ಲೇಡಿಗೆ ಸೇಮ್ ಈ ಥರ ಫ್ರಾಡ್ ಆಗಿ ಇದೇ ಟೆನ್ಷನಲ್ಲಿ ಅವ್ರ ಹಸ್ಬೆಂಡ್ಗೆ ಬ್ರೈನ್ ಸ್ಟ್ರೋಕ್ ಆಗಿದೆ. ಯಾಕೆ ಅಂದರೆ ಆ ಟೈಮಲ್ಲಿ ಒಂದು 2 years ಬ್ಯಾಕ್, ಆ ಟೈಮಲ್ಲಿ 152 ಗ್ರಾಮ್ ಗೋಲ್ಡು ಕಮ್ಮಿ ಅಲ್ಲ. ಆ ಗೋಲ್ಡನ್ನ ಮಗಳಿಗೆ ಮದುವೆ ಮಾಡಿ ಮಗಳಿಗೆ ಕೊಡಬೇಕು ಅಂತ ಪ್ಲಾನಲ್ಲಿದ್ದರು. ಈ ಸಂಸ್ಥೆಗೆ ಇವರು ಪ್ಲೆಡ್ಜ್ ಮಾಡಿದರು. ಓಕೆನಾ? ಸೊ ಪ್ಲೆಡ್ಜ್ ಮಾಡಿ ಇವರು ರಿಲೀಸ್ ಮಾಡ್ಸೋಕೆ ಹೋದಾಗ ಕೊಟ್ಟಿಲ್ಲ, ಆಟ ಆಡಿಸಿದ್ದಾರೆ. ಸೊ ಮಗಳಿಗೆ ಒಡವೆ ಕೊಟ್ಟಿಲ್ಲ. ಆ ಬೇಜಾರಿಗೆ ಮಗಳು ಮದುವೆ ಅಟೆಂಡ್ ಮಾಡಿಲ್ಲ. ಅವರು ಮಗಳಿಗೆ ದಾರೆ ಎರೆದಿಲ್ಲ. ಇದು ನಿಜ, ಇದು ಸತ್ಯ ಘಟನೆ. ಇದು ಮಗಳಿಗೆ ದಾರೆ ಎರೆದಿಲ್ಲ ಅಪ್ಪ ಅಮ್ಮ ಇಬ್ಬರು. ಇದೇ ಟೆನ್ಷನಲ್ಲಿ, ಇದೇ ಬೇಜಾರಿಗೆ ಬ್ರೈನ್ ಸ್ಟ್ರೋಕ್ ಆಗಿ ಆ ಅಂಕಲ್ ಡೆತ್ ಆಗಿದ್ದಾರೆ. ಅವ್ರು ಇವತ್ತಿಗೂ ಹೋರಾಟ ಮಾಡ್ತಿದ್ದಾರೆ. ಇವತ್ತಿಗೂ ಅವ್ರಿಗೆ ನ್ಯಾಯ ಸಿಕ್ಕಿಲ್ಲ. ಎಷ್ಟು ಅದು? 152 ಗ್ರಾಮ್ ಚಿನ್ನ. ಮತ್ತು ಇನ್ನೊಂದು, ನನ್ನ ಲೇಡಿ ಹೇಳಿದ್ನಲ್ಲ 4 lakhsಗೆ ಅವರು ಇದು ಮಾಡ್ಕೊಂಡು ಹೋದರು ಅಂತ. ಆ ಲೇಡಿ ಸರ್ ಯಾವ ಪರಿಸ್ಥಿತಿಲಿ ಇದ್ದಾರೆ ಅಂದರೆ, ಅವ್ರ ತಂದೆ ತಾಯಿಗೆ ಹೆಲ್ಪ್ ಮಾಡಬೇಕು ಅಂತ ಹಸ್ಬೆಂಡ್ಗೆ ಇನ್ಫಾರ್ಮ್ ಮಾಡಿಲ್ಲ ಅವರು ಗೋಲ್ಡ್ನ ಸೆಲ್ ಮಾಡೋ ಬಗ್ಗೆ. ಏನೋ ಜಾಸ್ತಿ ಬರುತ್ತೆ ಆಫರ್ ಮಾಡಿದ್ದಾರೆ ಅವರು 20-18 ಅಂತ. ಪ್ರಾಬ್ಲಮ್ಸ್ ಕಮ್ಮಿ ಆಗುತ್ತೆ ಅಂತ ಅಂದ್ಬಿಟ್ಟು ಈ ಹುಡುಗಿ ಒಂದೇ ಹೋಗಿ ಅಲ್ಲಿ ಬಿಸ್ನೆಸ್ ಮಾಡ್ಕೊಂಬಂದು ಗಂಡಂಗೆ ಹೇಳಿದೆ. ಅದು ಗಂಡಂಗೆ ಗೊತ್ತಾಗಿ 1 ವರ್ಷದಿಂದ ಗಂಡ ಹೆಂಡತಿ ಬೇರೆ ಇದ್ದಾರೆ. ಮಕ್ಕಳನ್ನ ನೋಡೋಕೆ ಬಿಟ್ಟಿಲ್ಲ ಸರ್, ಇವತ್ತಿಗೂ ಬಿಟ್ಟಿಲ್ಲ. ಇವತ್ತಿಗೂ ಅವಳಿಗೆ ನ್ಯಾಯ ಸಿಕ್ಕಿಲ್ಲ, ಇವತ್ತಿಗೂ ಬಿಟ್ಟಿಲ್ಲ. ಇನ್ನೊಂದು ಕಾಮಿಡಿ ಅಂತ ಹೇಳ್ಬೋದೋ ಇಲ್ಲ ಅವ್ರದ್ದು ಟ್ರ್ಯಾಜಿಡಿನೋ ಗೊತ್ತಿಲ್ಲ. ಒಂದು ಲೇಡಿ ಗೋಲ್ಡ್ ಫ್ರಾಡ್ ಸಂಸ್ಥೆಗೆ ಹೋಗಿ 437 ಗ್ರಾಮ್ ಪ್ಲೆಡ್ಜ್ ಮಾಡಿದೆ. ಓಕೆನಾ? ಪ್ಲೆಡ್ಜ್ ಮಾಡಿಬಿಟ್ಟು ಬಂದು 15 ಡೇಸ್ಗೆಲ್ಲ ಹೋಗಿ ಮತ್ತೆ ಹೋಗಿದ್ದಾರೆ. ನಾನು ಕೆಲವು ಐಟಮ್ಸ್ ಕೊಡಿ, ನಂದು ಏನೋ ರಿಲೇಷನ್ಸ್ ಮ್ಯಾರೇಜ್ ಇದೆ, ಕೆಲವು ಐಟಮ್ಸ್ ಕೊಡಿ ನನಗೆ ಸಾಕು ಅಂತ ಕೇಳಿದ್ದಾರೆ. ಅಗ್ರಿಮೆಂಟ್ ಪ್ರಕಾರ ನೀನು 3 ತಿಂಗಳು ಬರೋಂಗಿಲ್ಲ, ಹೋಗು ಅಂತ ಎದುರಿಸಿ ಕಳಿಸಿದ್ದಾರೆ. ಅಲ್ಲಿನ ವಾತಾವರಣ ನೋಡಿ ಇವರು ಸ್ವಲ್ಪ ಇದು ಮಾಡಿ ಬಂದಿದ್ದಾರೆ. ಪುನಃ ಸೆಕೆಂಡ್ ಟೈಮ್ ಹೋದಾಗ ಆ ವ್ಯಕ್ತಿ ಏನು ಮಾಡಿದ್ದಾನೆ, ಈ ಅಮ್ಮನಿಗೆ ನೈಸ್ ಮಾಡಿದ್ದಾನೆ. ಲಾಕರಲ್ಲಿದೆಮ್ಮ ಒಡವೆ, ಇಂಥ ದಿವಸ ಬನ್ನಿ ನಾನು ಕೊಡ್ತೀನಿ ಅಂತ. ಈ ಲೇಡಿ ಏನು ಮಾಡಿದ್ದಾರೆ, ಫ್ಯಾಮಿಲಿ ಸಮೇತ ಕರ್ಕೊಂಡು ಹೋಗಿ 837 ಗ್ರಾಮ್ ಪ್ಲೆಡ್ಜ್ ಮಾಡಿದ್ದಾರೆ.
ಇವ್ರು ಬಕ್ರ ಆಗೋದಲ್ದೆ ಇಡೀ ಫ್ಯಾಮಿಲಿನ ಕರ್ಕೊಂಡೋಗಿ ಬಕ್ರ ಮಾಡಿದ್ದಾರೆ. ಇವತ್ತಿಗೂ ಅವ್ರ ನ್ಯಾಯ ಸಿಕ್ಕಿಲ್ಲ ಅವ್ರಿಗೆ. ಇವತ್ತಿಗೂ ಫೈಟ್ ಇಡೀ ಫ್ಯಾಮಿಲಿ, ಅವ್ರ ಅಕ್ಕ, ಅವ್ರ ತಂಗಿ, ಅವ್ರ ತಮ್ಮ ಅಂತ ಟೋಟಲ್ 837 ಗ್ರಾಮ್ ಸರ್. ಅಷ್ಟು ಕಳ್ಕೊಂಡಿದ್ದಾರೆ. ಇವತ್ತಿಗೂ ಅವ್ರಿಗೆ ನ್ಯಾಯ ಸಿಕ್ಕಿಲ್ಲ. FIR ಆಗಿದೆ, ನೋ ಯೂಸ್. ಇವತ್ತಿಗೂ ಹೋರಾಟ ಮಾಡ್ತಿದ್ದಾರೆ ಅವ್ರ ಇಡೀ ಫ್ಯಾಮಿಲಿ. ಸರ್ ಕೇಸ್ ಆಗಿದೆ ಸರ್, ಕೇಸ್ ಆಗಿದೆ ಈ ವಿಷಯದಲ್ಲಿ. ನೊಂದಿರೋ ಹೆಣ್ಮಕ್ಳು ನ್ಯಾಯ ಸಿಕ್ಕಿಲ್ಲ ಅವ್ರಿಗೆ. ಆಲ್ರೆಡಿ ಸತ್ತೋಗಿದ್ದಾರೆ, ನ್ಯಾಯ ಸಿಕ್ಕಿಲ್ಲ. ಬಿಲ್ಡಿಂಗಿಂದ ಮೇಲಿಂದ ಬಂದು ಸಾಯ್ತೀನಿ ಅಂತ ನಿಂತಿರೋ ಹೆಣ್ಮಕ್ಳಿದ್ದಾರೆ, ಅವ್ರಿಗೂ ಏನೂ ಕೊಡ್ತಿಲ್ಲ. ಎದುರುಗಡೆ ವಿಷ ಕುಡಿತೀನಿ, ಅಂಗಡಿ ಮುಂದೆ ವಿಷ ಕುಡಿತೀನಿ ಅಂತ ಹೇಳ್ತಾರೆ, ಅವ್ರಿಗೂ ಏನೂ ನ್ಯಾಯ ಸಿಕ್ಕಿಲ್ಲ. ಮತ್ತು ಎಲ್ಲೋಗ್ಬೇಕು ಸರ್ ನ್ಯಾಯಕ್ಕೆ? 1 ಗ್ರಾಮ 2 ಗ್ರಾಮ. ಮತ್ತು ಸರ್ ಇವ್ರ ಟಾರ್ಗೆಟ್ಟು ಹಳ್ಳಿ ಜನನ ತುಂಬ ಟಾರ್ಗೆಟ್ ಮಾಡ್ತಾರೆ. ಅರ್ಧ ಕರ್ನಾಟಕಕ್ಕೆ ಇವ್ರು ಮೋಸ ಮಾಡಿದ್ದಾರೆ ಸರ್, ಯಾವ್ಯಾವುದೋ ಭಾಗದ್ದು. ಮತ್ತು ಇನ್ನೊಂದು ಕೇಸು ಬೇಕ್ರಿ ಇಟ್ಕೊಂಡಿದ್ದಾರೆ ಅವರು. 212 ಗ್ರಾಮು ಅವರು ಮಾಡಿದ್ದಾರೆ. ಅವರಿಗೆ 12 ಲಕ್ಷ ದುಡ್ಡು ಕೊಟ್ಟಿದ್ದಾರೆ. ಅದ್ರ ಮೇಲೆ 5 ಲಕ್ಷ ದುಡ್ಡು ಕೊಟ್ಟಿದ್ದಾರೆ. ಟೋಟಲ್ 17 ಲಕ್ಷ ಆಯಿತು. ಇವಾಗ ಹೋದರೆ ಆ ಯಪ್ಪನ ಒಡೆದು ಕಳಿಸಿದ್ದಾರೆ. ಒಡೆದು ಅವರಿಗೆ ಮ್ಯಾನ್ ಹ್ಯಾಂಡ್ಲಿಂಗ್ ಮಾಡಿ ಎದುರಿಸಿ ಕಳಿಸಿದ್ದಾರೆ. ಇವತ್ತಿಗೂ ಅವ್ರಿಗೆ ನ್ಯಾಯ ಸಿಕ್ಕಿಲ್ಲ. ಸ್ಟೇಷನ್ ಹತ್ರ ಹೋದರೆ ರೆಸ್ಪಾಂಡ್ ಇಲ್ಲ, ಯಾವ ಕಮಿಷನರ್ ಹತ್ರ ಹೋದರೆ ರೆಸ್ಪಾಂಡ್ ಇಲ್ಲ. ಸೊ ಇಷ್ಟು ನಡೀತಿದೆ ಸರ್. ಬಟ್ ಪೊಲೀಸ್ನವರೇ ದೊಡ್ಡ ಪಾಲುದಾರರು ಇದರಲ್ಲಿ. ಹೌದು ಸರ್, ದೊಡ್ಡ ಪಾಲುದಾರರು ಸರ್. ಕಾಂಪೌಂಡ್ ಪಕ್ಕದಲ್ಲಿ ನಡೀತಿರೋದು ಅವ್ರ ಗಮನಕ್ಕೆ ಬರಲ್ವ ಸರ್? ಎಷ್ಟೊತ್ತು ಸರ್ ಅವ್ರ ಮೀಡಿಯಾ ಮುಂದೆ ಹೇಳೋಕ್ಕೆ ಇದನ್ನು? ಇಂಥ ಸಂಸ್ಥೆ ಕಡೆಯಿಂದ ಹಿಂಗೆ ಆಗ್ತಿದೆ, ನಾವೇನೋ ದಡ್ರು, ಏನೋ ಜಾಸ್ತಿ ಕೊಡ್ತಿದ್ದಾರೆ, ಕಮ್ಮಿ ಬಡ್ಡಿ, ಬರ್ತೀವಿ, ನಮಗೆ ಬುದ್ಧಿ ಇಲ್ಲ, ಓದಿಲ್ಲ, ಬರ್ದಿಲ್ಲ, ಆಸೆ, ಅತಿ ಆಸೆ ಅಂತಲೇ ಅಂದ್ಕೊಳ್ಳೋಣ. ನಮ್ಮನ್ನು ಕಾಯೋರು ರಕ್ಷಕರು ಪೊಲೀಸವರು. ಅವ್ರು ಒಂದು ಸ್ಟೇಟ್ಮೆಂಟ್ ಕೊಡ್ಬೋದಲ್ಲ ಸರ್, ಸಾರ್ವಜನಿಕ ಪ್ರಕಟಣೆ ಮಾಡ್ಬೋದಲ್ಲ. ಇಂಥ ಕಡೆ ಹಿಂಗೆ ನಡೀತಿದೆ ಸರ್. ಚಿಕ್ಕ ಸಣ್ಣ ಪುಟ್ಟ ಕಳ್ತನ ಮಾಡೋ ಫೋಟೋಸ್ನೆಲ್ಲ ಸ್ಟೇಷನಲ್ಲಿ ಹಾಕಿದ್ದಾರೆ, ಹಿಡ್ಕೊಂಬಂದು ಮೀಡಿಯಾ ಮುಂದೆ ಎಕ್ಸ್ಪೋಸ್ ಮಾಡ್ತಾರೆ. ಅವರು ಕದ್ದಿರೋ ಒಡವೆಗಳನ್ನ, ಮೊಬೈಲ್ಗಳನ್ನ, ಮೊನ್ನೆ 20 ಮೊಬೈಲ್ ಫೋಟೋಶೂಟ್ ಮಾಡ್ತಾ ಇದ್ದಾರೆ. ಒಂದು ಸ್ಟೇಟ್ಮೆಂಟ್ ಕೊಟ್ಬಿಟ್ರೆ ಆಗೋಯ್ತಲ್ಲ ಸರ್. ಇಂಥ ಕಡೆ ಹಿಂಗೆ ನಡೀತಿದೆ, ಇಂಥ ಕಡೆ ಹಿಂಗೆ ಮಾಡ್ತಿದ್ದಾರೆ, ಬರಬೇಡಿ ಯಾರೂ. ಕೊಡ್ಬೋದು, ಹೋಗ್ಲಿ, ಆಗಿದ್ದಾಗಿದೆ, ನ್ಯಾಯ ಕೊಡಿಸಿ ಅಂತ ಹೋಗಿ ಅವ್ರ ಕೈ ಕಾಲು ಬಿದ್ದಾಗ, ಅವ್ರ ಅಪ್ಪ ಅಣ್ಣ ಅಂತ ಅಂದಾಗ ಕರ್ಕೊಂಡೋಗಿ ನ್ಯಾಯ ಕೊಡಿಸ್ಬೋದಲ್ಲ. ಅವಾಗ ಬಾಮ್ಮ, ಇವಾಗ ಬಾಮ್ಮ, ಅವನಿಲ್ಲ, ಅವನು ಚೀಟಿಂಗ್ ಕೇಸಲ್ಲಿ ಈಸಿಯಾಗಿ ಬೇಲ್ ತೊಗೊಂಡು ಬರ್ತಾನೆ, ನಾವೇನು ಮಾಡೋಣ? ಅವನಿಲ್ಲ, ಅವನೆಲ್ಲೋ ಓಡೋಗಿದ್ದಾನೆ, ಇದೆಲ್ಲ ಅಪ್ಸ್ಕೊಂಡಾಗಿದ್ದಾನೆ. ಇದೆಲ್ಲ ಪೊಲೀಸರು ಹೇಳೋ ರೀಸನ್ನ ಸರ್ ಇದೆಲ್ಲ? ಅಲ್ಲೇ ಇರ್ತಾನೆ ಸರ್. ಲಾಸ್ಟ್ ವೀಕ್ ನಾನೇನು ಕಣ್ಣಿಂದ ನೋಡ್ಕೊಂಬಂದಿದ್ದೀನಿ, ವಿಡಿಯೋ ಇದೆ ನನ್ನ ಹತ್ರ. ಬನ್ನಿ, ಈಗಲೂ ಸ್ಟೇಷನವರೇ ಬನ್ನಿ, ನನ್ನ ಫೋನಲ್ಲಿ ವಿಡಿಯೋ ಇದೆ, ತೋರಿಸ್ತೀನಿ. ಪಕ್ಕದಲ್ಲಿರೋ ವ್ಯಕ್ತಿನ ನೀವೇನು ಕ್ವಶನೇ ಮಾಡ್ತಿಲ್ವಲ್ಲ ಸರ್, ಯಾಕೆ ಸರ್? ಕೋಟಿ ಹಗರಣ ಸರ್ ಇದು, ಕೋಟಿ ಮೋಸ, ಲಕ್ಷ ಮೋಸ. ಚಿನ್ನ ಅನ್ನೋ ಹೆಸರಲ್ಲಿ ಮಾನವೀಯತೆ ಇಲ್ಲದೆ ಮೋಸ ಮಾಡ್ತಿದ್ದಾರೆ ಜನಕ್ಕೆ. ಸ್ಯಾಟಲೈಟ್ ಚಾನೆಲ್ಗಳು ಓಪನ್ ಆಗಿ ರಾಜರೋಷವಾಗಿ ಹಾಕ್ಕೊಂಡಿದ್ದಾರೆ. ಅಡ್ವರ್ಟೈಸ್ಮೆಂಟು ಒಳ್ಳೆ ಚಾನಲ್ ಅದು, ಅವ್ರಿಗೇನು ದುಡ್ಡು ಬೇಕಷ್ಟೇ ನಮ್ಮಂಥವ್ರು. ಸರ್ ಇನ್ನೊಂದು ಹೇಳಬೇಕಂದ್ರೆ, ಈ ವಿಷಯದಲ್ಲಿ ಗಂಡಸರು ಹೋದರೆ ಸರ್, ಈ ವಿಷಯದಲ್ಲಿ ಗಂಡಸರು ಹೋದರೆ ಬೇಸ್ಮೆಂಟ್ಗೆ ಹಾಕಿ ಲಾಕ್ ಹಾಕಿ ಹೊಡಿತಾರಂತೆ. ಬೇಸ್ಮೆಂಟ್ ಇದೆ ಅವ್ರದ್ದು, ಪಾರ್ಕಿಂಗ್ ಬೇಸ್ಮೆಂಟ್ ಇದೆಯಲ್ಲ, ನೀವೇನ ಅಪ್ಪಿ ತಪ್ಪಿ ಹೋದ್ರಿ ಅಂದ್ಕೊಳ್ಳಿ, ಲಾಕ್ ಹಾಕಿ ಹೊಡೆದು ಬಡ್ದು ಮಾಡಿ ಕಳಿಸ್ತಾರಂತೆ. ಯಾವ KRS ಪಾರ್ಟಿ ಹೋದ್ರೂ ರೆಸ್ಪಾಂಡ್ ಇಲ್ಲ, ಯಾವ ರಕ್ಷಣಾ ವೇದಿಕೆ ಅವರು ಹೋದ್ರೂ ರೆಸ್ಪಾಂಡ್ ಇಲ್ಲ, ಯಾರಿಗೂ ರೆಸ್ಪಾಂಡ್ ಮಾಡ್ತಿಲ್ಲ. ಅಂದರೆ ಏನಿದು? ಇದನ್ನ ಬಗ್ಗೆ ಹರಿಸ್ಲೇಬೇಕು. ಯಾರಾದರೂ ಒಬ್ರು ಇದನ್ನು ದಯವಿಟ್ಟು, ಅಥಾರಿಟಿ ಇರೋರು ದಯವಿಟ್ಟು ಇದನ್ನ ಗಮನಕ್ಕೆ ತಗೋಬೇಕು. ನನ್ನ ರಿಕ್ವೆಸ್ಟ್ ಸರ್ ಇದರಲ್ಲಿ. ಹೌದು, ಪವರ್ ಇರುವ ಜನರು ಇದ್ರ ಕಡೆ ಗಮನ ಕೊಡಬೇಕು ಸರ್. ಹೆಣ್ಮಕ್ಳ ಟಾರ್ಗೆಟ್, ಇದ್ರ ಬಗ್ಗೆ ಒಂದು 5 ಚಾನಲ್ ಅವರು, ಮೈಸೂರಲ್ಲಿರೋ 5 ಚಾನಲ್ ಪ್ರೆಸ್ ರಿಪೋರ್ಟ್ ಅವರು ಚಾನಲ್ ಮಾಡಿದ್ದಾರೆ, ಇದು ನ್ಯೂಸ್ ಮಾಡಿದ್ದಾರೆ. ಹಾಫ್ ಅನ್ ಅವರ್ ಡಿಲೀಟ್ ಆಗಿದೆ. ಯಾಕೆ ಡಿಲೀಟ್ ಆಯಿತು? ಏನಕ್ಕೆ ಡಿಲೀಟ್ ಮಾಡೋಕೆ ಬಿಟ್ರಿ? ಮತ್ತೆ ನಾವು ಎಲ್ಲಿ ಹೋಗಿ ಇದನ್ನು ಹೇಳೋದು ಸರ್? ಹಂಗಂದ್ರೆ ಪೊಲೀಸ್ ಸ್ಟೇಷನಲ್ಲಿ ಹೇಳೋಕ್ಕಾಗಲ್ಲ,
ಸಾರ್ವಜನಿಕವಾಗಿ ರೋಡಲ್ಲಿ ಹೋಗಿ ಜಗಳ ಮಾಡೋಕ್ಕಾಗಲ್ಲ, ಅವ್ರ ಕಂಪ್ನಿ ಹತ್ರ ಹೋಗಿ ಜಗಳ ಮಾಡೋಕ್ಕಾಗಲ್ಲ, ರಿಪೋರ್ಟರ್ ಇದನ್ನು ಪಬ್ಲಿಷ್ ಮಾಡಲ್ಲ, ಯಾವ ಮೀಡಿಯಾದವರು ಇದನ್ನು ಎಕ್ಸ್ಪೋಸ್ ಮಾಡ್ತಿಲ್ಲ. ಹಾಗಾದರೆ ಇಷ್ಟು ಜನಕ್ಕೆ ಆಗಿರೋ ನ್ಯಾಯನ ಯಾರು ಕೊಡಿಸ್ತಾರೆ? ಇದಕ್ಕೆ ಆನ್ಸರ್ ಬೇಕು ಸರ್. ಇದೇ ವಿಷಯವಾಗಿ ನಾವು ಕರ್ನಾಟಕ ರಾಜ್ಯ ಆಯೋಗದ ಚೇರ್ಪರ್ಸನ್, ಮಹಿಳಾ ಚೇರ್ಪರ್ಸನ್ ಇದರಲ್ಲ ನಾಗಲಕ್ಷ್ಮಿ ಮೇಡಮು, ಅವ್ರ ಹತ್ರನೂ ಹೋಗಿದ್ದೀನಿ ಸರ್ ನಾನು. ನೋ ಯೂಸ್. ಏನು ಹೇಳ್ತಾರೆ ಅವರು? ನಮಗೆ ಬರಲ್ಲ ಅಂತಾರೆ, ಚೀಟಿಂಗ್ ಕೇಸ್ ಇದು ಅಂತಾರೆ. ನಮ್ಮ ವ್ಯಾಪ್ತಿಗೆ ಬರಲ್ಲ, ನಮ್ಮ ವ್ಯಾಪ್ತಿಗೆ ಬರಲ್ಲ, ಇದು ಚೀಟಿಂಗ್ ಕೇಸ್ ಅಮ್ಮ, ಏನೋ ಬಂದಿದ್ಯಾ ಅಂತ ನಾನೇನೋ ಮಾತಾಡ್ತೀನಿ ಅಂತ ನನ್ನ ಕಣ್ಣು ಮುಂದೆ ಯಾರಿಗೋ ಕಾಲ್ ಮಾಡಿದ್ರು, ಬೈದರು, ಒಂದೆರಡು ಮಾತು ಹೇಳಿದ್ರು ಅಷ್ಟೇ. ಸರಿ, ಹೆಣ್ಮಕ್ಳೇ ಇದ್ರಲ್ಲಿ ಟಾರ್ಗೆಟ್ ಆಗ್ತಿದ್ದಾರೆ ಅಂದಮೇಲೆ ಹೆಣ್ಮಕ್ಳಿಗೆ ಅವ್ರು ಸಪೋರ್ಟ್ ಮಾಡ್ಬೋದು, ಯಾಕೆ ಮಾಡೋಕ್ಕಾಗಲ್ಲ? ಹೆಣ್ಣಿಗೆ ಎಲ್ಲಿ ಅನ್ಯಾಯವಾಗಲಿ, ಈವನ್ ಅದು ರಾಜಕೀಯನೇ ಆಗಿರ್ಬೋದು, ರಾಜಕೀಯನೇ ಆಗಿರಲಿ ಅಲ್ವಾ, ನಮ್ಮ ಹೆಣ್ಣಿಗೆ ಎಲ್ಲಿ ಅನ್ಯಾಯವಾಗುತ್ತೋ ಅದು ನಿಮ್ಮ ತಕ್ಷಣ ನಿಮ್ಮ ವ್ಯಾಪ್ತಿಗೆ ಬರುತ್ತೆ. ಹೌದು. ಗಂಡ ಹೆಂಡ್ತಿನ ಓಡಿಸಿದಾನೆ, ಮಕ್ಕಳನ್ನ ನೋಡಕ್ ಬಿಡ್ತಿಲ್ಲ, ಅದು ವ್ಯಾಪ್ತಿಗೆ ಬರುತ್ತೆ ಅಂದ್ರೆ ಇದು ವ್ಯಾಪ್ತಿಗೆ ಬರಲ್ವಾ? ಅವರೇ ಒಂದು ಸ್ಟೇಟ್ಮೆಂಟ್ ಕೊಡ್ಬೋದು, ಅವರ ಪೇಜಲ್ಲೇ ಹಾಕ್ಬೋದು ಇದನ್ನ ಓಪನ್ ಆಗಿ, ಹೆಣ್ಮಕ್ಳು ಹೋಗ್ಬೇಡ್ರಮ್ಮ ಅಂತ 20 ಲಕ್ಷ ಜನ ನೋಡ್ತಾರೆ. ಅದು ಯೂಸ್ ಅಲ್ವಾ ಸರ್ ನಮ್ಗೆ? ಹೆಣ್ಣಿನ ವಿಚಾರ, ಹೆಣ್ಣಿನ ಎಮೋಷನಲ್ ಸರ್. ಅದು ಅಪ್ಪ ಕೊಟ್ಟಿರ್ತಾರೆ, ತಾತ ಕೊಟ್ಟಿರ್ತಾರೆ ಸರ್. ಮಾಂಗಲ್ಯ ಬಿಟ್ಟಿಲ್ಲ ಅಂದ್ರೆ ಅರ್ಥ ಮಾಡ್ಕೊಳ್ಳಿ ಇನ್ನೆಂತ ಕಟಕ್ರಿದ್ದಾರೆ ಅವರು ಅಂತ. ಮಾಂಗಲ್ಯ ಕೂಡ ತಗೊಂಡೋಗಿ ಬೆಂಕಿಗೆ ಹಾಕಿದಾನೆ ಅವನು. ನಮ್ಮ ಸಂಸ್ಕೃತಿ ಎಷ್ಟು ಮಾಂಗಲ್ಯಕ್ಕೆ ನಾವು ಎಷ್ಟು ರೆಸ್ಪೆಕ್ಟ್ ಮಾಡ್ತೀವಿ, ನಾವು ದೇವ್ರ ಥರ ಪೂಜೆ ಮಾಡ್ತೀವಿ, ಅದನ್ನೇ ಬಿಟ್ಟಿಲ್ಲ. ಮೀಡಿಯೇಟರ್ಸ್ಗಳು ಅರ್ಧಕ್ಕರ್ಧ ಕಮಿಷನ್ ಕೇಳ್ತಾರೆ, ಕಂಪ್ಲೇಂಟ್ ತೊಗೊಳಕ್ಕೆ ರೆಡಿ ಇಲ್ಲ ಸರ್ ಪೊಲೀಸ್ ಸ್ಟೇಷನಲ್ಲಿ. ಸೊ ನನಗನ್ಸೋದು ಇದೆಲ್ಲದರ ಮೂಲ ಪರಿಹಾರ ನೀವು ಅಲ್ಲಿಗೆ ಹೋಗದೆ ಇರೋದೆ. ಹೌದು. ಅದ್ರ ಹೊರತು ಆನಂತರದ ಏನೇನೇ ಕಿರುಚಾಟಗಳಿದ್ರೂ ಕೂಡ ಅವು ಕೆಲವೊಮ್ಮೆ ಫಲ ಕೊಡ್ಬೋದು, ಕೊಡದೇ ಇರ್ಬೋದು. ಸೊ ನೀವು ಮಾಡ್ತಿರೋ ಬಹಳ ದೊಡ್ಡ ಕೆಲಸ ಅಂದರೆ ಅಲ್ಲಿಗೆ ಹೋಗಿ ಸಿಗಾಕೊಂಡ್ರೆ ನೀವು ಸಮಸ್ಯೆ ಹೋಗಲೇಬೇಡಿ ಅನ್ನೋದು ಮೊದಲನೇ ವಿಚಾರ. ಬಟ್ ಐ ಥಾಟ್, ನನಗನ್ಸುತ್ತೆ ನೀವು ಒಟ್ಟಾರೆ 2 ತಿಂಗಳಲ್ಲಿ ನಿಮ್ಮ ಕುಟುಂಬದ ವಿಚಾರದಲ್ಲಿ ಎಲ್ಲ ಬೆಂಬಲವಾಗಿದ್ರ, ಅಥವಾ ನೀವು ಹೇಳಿದ್ರೆ ಎಷ್ಟೋ ಕುಟುಂಬಗಳೇ ಬೇರ್ಪಟ್ಬಿಟ್ಟಿದ್ದಾವೆ, ಗಂಡ ಹೆಂಡತಿ ಜಗಳ ಆಡ್ಕೊಂಡಿದ್ದಾರೆ. ನೀನು ಹೇಳೋದು ಕೇಳಿ ನನ್ನ ಹಾಳಾದೆ ಅಂತ ಗಂಡ ಒಂದು ಮಾತಂದ್ರೆ ಮುಗಿದೋಯ್ತಲ್ಲ. ನನ್ನ ಕೇಸಲ್ಲೇ ಆಗ್ಬೋದಿತ್ತಲ್ಲ ಸರ್ ಅದು. ಅದಕ್ಕೆ ನಾನೇ ಕರ್ಕೊಂಡು ಹೋಗಿದ್ದೆ ನನ್ನ. ಹೌದು, ನಿನ್ನ ಮಾತು ಕೇಳಿ ಹಾಳಾಗೋದ್ನಲ್ಲೇ ಹೆಂಗನ ಮಾಡ್ಕೊಂಡು ಸಾಯಿ ಅನ್ಬೋದಾಗಿತ್ತಲ್ಲ ಸರ್. ಆ ಟೈಮಲ್ಲಿ ಫಿನಾನ್ಷಿಯಲಿ ಪ್ರಾಬ್ಲಮ್ ನಾನು ಎಷ್ಟು ಫೇಸ್ ಮಾಡಿದ್ದೀನಿ ಗೊತ್ತಾ ಸರ್. ಅವಾಗ ನನ್ನ ಫ್ಯಾಮಿಲಿ, ನನ್ನ ತಂದೆ ತಾಯಿ, ಅಕ್ಕ ಅಣ್ಣ ಎಲ್ಲ ಜೊತೆ ನಿಂತಿದ್ದಾರೆ ಸರ್. ಇನ್ನೊಂದು ಈ RSS ಅಲ್ಲಿ ಇರ್ತಾರಲ್ಲ, RSS ಅಲ್ಲಿ ಏನೋ ಸಾಧನೆ ಮಾಡಿರ್ತಾರೆ, ನನಗೆ ಅಷ್ಟು ಐಡಿಯಾ ಇಲ್ಲ, ನಾನು ಎಕ್ಸ್ಪ್ಲೇನ್ ಮಾಡೋಕ್ಕೆ ನಾಲೆಡ್ಜ್ ಇಲ್ಲ. ಆ ವ್ಯಕ್ತಿಗಾಗಿದೆ, ಆ ವ್ಯಕ್ತಿ ಬರೋಕ್ಕೆ ರೆಡಿ ಇಲ್ಲ ಮುಂದೆ. ಅರ್ಥ ಮಾಡ್ಕೊಳ್ಳಿ, RSS ಅಂದರೆ ಅವ್ರಿಗೆ ಎಷ್ಟು ಧೈರ್ಯ ಇರುತ್ತೆ, ಅಲ್ಲಿ ಅವ್ರಿಗೆ ಎಷ್ಟು ಟ್ರೈನಿಂಗ್ ಕೊಟ್ಟಿರ್ತಾರೆ, ಸತ್ಯ ಧರ್ಮ, ಎಷ್ಟು ನಾಲೆಡ್ಜ್ ಕೊಟ್ಟಿರ್ತಾರೆ, ನಾವು ನ್ಯಾಯ ಮಾರ್ಗದಲ್ಲೇ ಹೋಗ್ಬೇಕು ಅಂತ ಎಷ್ಟು ತಿಳುವಳಿಕೆ ಇರುತ್ತೆ, ಅನ್ಯಾಯವನ್ನು ವಿರೋಧಿಸುವ ಬುದ್ಧಿ. ಅವರೇ ರೆಡಿ ಇಲ್ಲ ಸರ್ ಬರೋಕೆ. ಬಟ್ ನನಗನ್ಸೋದು ನೀವೆಲ್ಲ ಈ ನೊಂದಿರೋರೆಲ್ಲ ಒಂದು ಕಡೆ ಸೇರಿದಾಗ ಒಂದು ಶಕ್ತಿ ಬರುತ್ತೆ. ನೀವು ಇಂಡಿವಿಜುವಲ್ ಒಬ್ಬೊಬ್ಬರೇ ಹೋಗ್ತಾ ಇದ್ರೆ ಅದೇ ಸಮಸ್ಯೆ ಸರ್. ಒಬ್ಬನ ನಂಬಕ್ ರೆಡಿ ಇಲ್ಲ ಸರ್ ಇಲ್ಲಿ, ನಮ್ಮನ್ನ ಇನ್ನೊಬ್ರು ನಂಬಕ್ ಇದು ನಿಮ್ಮಲ್ಲಿ ಸಂಘಟನೆಯ ಸಮಸ್ಯೆ ಇದೆ ಎಂದಾಗ ಒಗ್ಗಟ್ಟಿನಲ್ಲಿ ಬಲವಿದೆ ಅಂತ. ಈಗ ನೀವು ಒಬ್ಬರೇ ಹೋಗೋದಕ್ಕೂ 500 ಜನ ಹೋಗೋದಕ್ಕೂ ಪರಿಣಾಮ ವ್ಯತ್ಯಾಸ ಇರುತ್ತೆ. ಸೊ ಅದನ್ನು ಅದು ಒಂದು ಕಾರ್ಮಿಕರಿಗೆ ಒಬ್ಬ ಅನ್ಯಾಯ ಆದರೆ ಕಾರ್ಮಿಕ ಒಕ್ಕೂಟ ಅಂತ ಇರುತ್ತೆ. ತಡೆಯಪ್ಪ ಅವ್ರದ್ದೊಂದು ಒಕ್ಕೂಟ ಇದೆ, ಅವ್ರು ಬಿಡ್ತಾರ ನಮ್ಮನ್ನು ಅನ್ನೋ ಧೈರ್ಯ ಮಾಲೀಕನಿಗಿರಬೇಕು. ಅದೇ ಒಬ್ಬ ಕಾರ್ಮಿಕ ಹೋಗಿ ಕೇಳಲಿ ಅಂದರೆ ಆ ಕೂಗಿಗೆ ತಾಕತ್ತಿರಲ್ಲ, ಗಟ್ಸಿರಲ್ಲ, ಧ್ವನಿ ಇರಲ್ಲ. ಸೊ ಅರಣ್ಯ ರೋದನ ಆಗ್ಬಿಡುತ್ತೆ. ಹೌದು. ಕಾಡಲ್ಲಿ ಕೂತ ಸೀತೆ ಅಳು ಇದ್ದಂಗೆ ಯಾರಿಗೆ ಕೇಳಿಸೋದು? ಏನೋ ನಿಮಗೆ ಕೆಲವು ಮೀಡಿಯಾಗಳು ಬೆಂಬಲ ಕೊಟ್ಟು ಅಥವಾ ಕೆಲವೊಂಚೂರು ಬೇಗ ಫಲ ಸಿಕ್ತು ನಿಜ. ಬಟ್ ಇಂಥವಕ್ಕೆಲ್ಲ ಒಂದು ಸಂಘ, ಒಂದು ಸಂಘಟನೆ, ಒಗ್ಗೂಡುವಿಕೆ, ನಿಮ್ಮಲ್ಲಿ ಒಗ್ಗಟ್ಟಿದ್ರೆ ಎಂಥವನು ನಿಲ್ಲೋಕ್ಕಾಗಲ್ಲ. ಬಟ್ ಗೊತ್ತ ಅವ್ರಿಗೆ ನೀವು ಒಗ್ಗಟ್ಟಾಗಲ್ಲ, ನೀವು ಕೇಳಲ್ಲ, ಬಂದು ಒಬ್ಬೊಬ್ಬರೇ ಒಯ್ತೀರಾ, ಒದೆ ತಿಂತೀರಾ. ನಾವು ಹೋರಾಟ ಮಾಡ್ತೀನಿ ಅಂತ ಬರ್ತಾರೆ, ನೀನ್ ಕೊಟ್ಟಷ್ಟು ಕೊಡಪ್ಪ ಅಂತ ಹೋಗಿ ಅವ್ನ ಕಾಲಿಡ್ಕೋತಾರೆ. ಅನ್ಯಾಯ ಆಗಿದೆ ಅಂದ್ಮೇಲೆ ನ್ಯಾಯ ಸಿಗತ್ತೆ, ಸ್ವಲ್ಪ ವೆಯ್ಟ್ ಮಾಡಬೇಕು. ನಾವೆಲ್ರಿಗೂ ಅದನ್ನೇ ಹೇಳೋದು, ವೆಯ್ಟ್ ಮಾಡಿ ದೊಡ್ಡದಾಗಿದು ಏನಂತಾರೆ, ದೊಡ್ಡದಾಗಿ ಪ್ರಚಾರ ಆಗಿ ಇದು ದೊಡ್ಡ ವ್ಯಕ್ತಿ ಕೈಯಲ್ಲೇ ಅಥವಾ ನಮ್ಮ ಸರ್ಕಾರಕ್ಕೆ ಹೋಗಿ ಇದೇನಾದರೂ ಪರಿಹಾರ ಆಗ್ಬೋದು, ವೆಯ್ಟ್ ಮಾಡಿ ಅಂದರೆ ವೆಯ್ಟ್ ಮಾಡಲ್ಲ, ನಮ್ಗಳನ್ನೇ ನಂಬಲ್ಲ, ನಾವೇನೋ ದುಡ್ಡು ತಿಂತೀವಿ ಅನ್ನೋ ಥರ, ಅಥವಾ ಹೆಲ್ಪ್ ಮಾಡೋಕೆ ಬಂದವರೇನೋ
ಯೂಸ್ ಇವ್ರ ಕುತಂತ್ರ ಮಾಡ್ಕೋತಾರೆ ಏನಿದೆಯೋ ಅನ್ನೋದು ಅನ್ನೋ ಥರ ಯೋಚನೆ ಮಾಡ್ತಿದ್ದಾರೆ. ಸರ್ ನಾನು ನಿಮ್ಮ ಮೀಡಿಯಾ ಮುಖಾಂತರ ಒಂದು ಹೇಳಕ್ಕೆ ಇಷ್ಟಪಡ್ತೀನಿ, ಯಾರ್ಯಾರಿಗೆ ಈ ಥರ ಆಗಿದೆ, ಈ ಫ್ರಾಡಲ್ಲಿ ಯಾರ್ಯಾರು ಇದ್ದೀರಾ, ವಿಕ್ಟಿಮ್ಸ್ ಯಾರ್ಯಾರು ಇದ್ದೀರಾ, ದಯವಿಟ್ಟು ಹೋಗಿ ಕಂಪ್ಲೇಂಟ್ ಕೊಡಿ. ಯಾಕೆಂದರೆ ನಿಮ್ಗೆ ಆಗಿರೋದಕ್ಕೆ ಡಾಕ್ಯುಮೆಂಟ್ರಿನೇ ಇಲ್ಲ, ಹಂಗಾಗ್ಬಿಡತ್ತೆ, ಮುಚ್ಚೋಗ್ಬಿಡತ್ತೆ ಇದು. ಹೌದು. ದಯವಿಟ್ಟು ಹೋಗಿ ಒಂದು ಕಂಪ್ಲೇಂಟ್ ರಿಜಿಸ್ಟರ್ ಮಾಡಿ. ನಿಮ್ಗೆ ಆಗಿರೋ ಪ್ಲೇಸ್ ಯಾವುದು ಜ್ಯುರಿಡಿಷನ್ ಯಾವ್ದು ಬರುತ್ತೋ ಸೆಕ್ಷನ್ಗೆ, ಜ್ಯೂರಿ ಸೆಕ್ಷನ್ಗೆ ಯಾವ್ದು ಬರುತ್ತೋ ಅಲ್ಲಿಗೆ ಹೋಗಿ ಕಂಪ್ಲೇಂಟ್ ಕೊಡಿ. ನ್ಯಾಯ ರೀತಿಯಿಂದ ಹೋಗಿ ಲೀಗಲಾಗಿ ನ್ಯಾಯ ತಗೊಳ್ಳಿ. ಮೀಡಿಯೇಟರ್ಸ್ನ ನಂಬೇಡಿ ದಯವಿಟ್ಟು. ಯಾವ ಮೀಡಿಯೇಟರ್ಸ್ನು, ಮಾನವ ಹಕ್ಕುಗಳ ಅಧ್ಯಕ್ಷ ನಂಬೇಡಿ, ನಾನು ದೊಡ್ಡ ಪ್ರೆಸ್ ರಿಪೋರ್ಟರು ನಿನಗೆ ಸಹಾಯ ಮಾಡ್ತೀನಿ ನಂಬೇಡಿ, ಯಾವುದೋ ಪಕ್ಷದಿಂದ ಕರ್ಕೊಬರ್ತೀನಿ ನಂಬೇಡಿ, ದಯವಿಟ್ಟು ನಂಬೇಡಿ. ವರ್ಚಸ್ ನಂಬೇಡಿ, ನ್ಯಾಯ ನಂಬಿ, ನಿಮ್ಮ ಬಲ ನೀವು ನಂಬಿ. ನೀವೊಬ್ಬರೇ ಹೋರಾಟ ಮಾಡಿ. ಖಂಡಿತವಾಗ್ಲೂ ನನಗೆ ಹೆಂಗೆ ಸಕ್ಸಸ್ ಸಿಕ್ತೋ, ನ್ಯಾಯ ಸಿಕ್ತೋ, ನನ್ನ ದುಡ್ಡು ನನಗೆ ಹೆಂಗೆ ಸಿಕ್ತೋ ನಿಮಗೂ ಹಾಗೆ ಸಿಗತ್ತೆ. ಅದೇನೋ ಅಂತಾರಲ್ಲ, ಅನ್ಯ ಮಾರ್ಗದಿಂದ ಹೋಗಬೇಡಿ. ಅಂಡ್ ಯಾರೇ ಬಂದರೂ ಕೂಡ 100ರಲ್ಲಿ 99 ಜನ ಅವ್ರದ್ದು ಏನೋ ಸ್ವಾರ್ಥ ಇಟ್ಕೊಂಡೇ ಸರ್ ಹೋಗೋದು. ಸರ್ ಅಲ್ಲಿ ಕನ್ನಡ ರಕ್ಷಣಾ ವೇದಿಕೆಗಳಿದೆ, ಅವರೇ ಪ್ರಚಾರ ಮಾಡ್ಬೋದಲ್ಲ ಸರ್. ಅವರೇ ಬರ್ತಾರೆ ನ್ಯಾಯ ಕೊಡಿಸ್ತೀನಿ ಅಂತ, ಅವ್ರ ಕೈಯಿಂದನೂ ಏನೂ ಆಗ್ತಿಲ್ಲ. ಸೊ ಫೈನಲಿ ನಿಮಗೆ ಖುಷಿ ಇದೆಯಾ? ಖಂಡಿತ ಖುಷಿ ಇದೆ ಸರ್, ಖಂಡಿತ ದುಃಖ ಇದೆ, ತುಂಬಾ ಜನಕ್ಕೆ ಆಗಿದೆ ಅನ್ನೋದು ದುಃಖ ಇದೆ. ಮತ್ತು ಅವರಿಗೆಲ್ಲ ನ್ಯಾಯ ಸಿಗಬೇಕು, ಒಳ್ಳೆ ರೀತಿ ನ್ಯಾಯ ಸಿಗಬೇಕು. ಮತ್ತು ನನಗೆ ಇದರಲ್ಲಿ ಧ್ವನಿ ಎತ್ತುತ್ತಿರೋದಕ್ಕೆ ಅಥವಾ ಈ ವಿಷಯದಲ್ಲಿ ಮಾತಾಡೋದಕ್ಕೆ ನನಗೆ ಖುಷಿ ಇದೆ, ಆತ್ಮತೃಪ್ತಿ ಇದೆ, ಮತ್ತು ನನ್ನ ಫ್ಯಾಮಿಲಿ ಸಪೋರ್ಟು ಇದೆ. ಮತ್ತು ಇದನ್ನು ಒಂದು ಹೋರಾಟ ಮಾಡಬೇಕಂತ ಅಂದ್ಕೊಂಡಿದ್ದೀವಿ ಸರ್. ಇದ್ರ ಬಗ್ಗೆ ನನಗೂ ಅನಿಸುತ್ತೆ ನೀವೊಂದು ಚಿಕ್ಕ ಕಿಡಿ ಹಚ್ಚಿದ್ದೀರಿ. ಅದು ನಾಟ್ ಓನ್ಲಿ ಒಂದು ಕಂಪನಿ ಅಂತಲ್ಲ, ಈ ಮನಸ್ಥಿತಿ ಉಳ್ಳವರು ಇನ್ನೊಂದು ಜಿಲ್ಲೆಯಲ್ಲಿರ್ಬೋದು, ಇನ್ನೊಂದು ಜಿಲ್ಲೆಯಲ್ಲಿರ್ಬೋದು. ಹಾಂ ಸರ್, ಅದು ಒಂದು ವೀಕ್ನೆಸ್ ಅವ್ರಿಗೆ. ಇವಾಗ ಚಿತ್ರದುರ್ಗ, ಹುಬ್ಳಿ, ಧಾರವಾಡದಿಂದ ಬಂದು ಮೈಸೂರಲ್ಲಿ ಒದ್ದಾಡಲ್ಲ ಅವನು. ಹೌದು, ಹೊಟ್ಟೋಗ್ತಾನೆ. ಗಂಡಂಗೆ ಹೇಳ್ದೆ ಹೆಂಡ್ತಿ ಮಾಡಿರ್ತಾಳೆ, ಹೆಂಡ್ತಿಗೆ ಹೇಳ್ದೆ ಗಂಡ ಮಾಡಿರ್ತಾನೆ, ಹೆಂಡ್ತಿ ಅಫೇರ್ ಇಟ್ಕೊಂಡೋನ್ ಜೊತೆ ಹೋಗಿ ಮಾರಿರ್ತಾಳೆ. ಇದರ ಇನ್ಸಿಡೆಂಟ್ ಸರ್, ಇದು ನೈಜ ಘಟನೆ. ಅಫೇರ್ ಇರುತ್ತೆ ಯಾವನ ಜೊತೆನೋ, ಅವನ ಜೊತೆ ಹೋಗಿ ಮಾರಾಟ ಮಾಡಿರ್ತಾಳೆ. ಅವಳೇನು ಮಾತಾಡೋಕ್ಕಾಗಲ್ಲ, ರೂಲ್ಸೇ, ಅವಳಿಗೇನು ಮಾತಾಡೋ ಅವಕಾಶನೇ ಇರಲ್ಲ, ಬಿಟ್ಬಿಡ್ತಾಳೆ. ಕೊನೆ ಗಂಡಂಗೆ ಗೊತ್ತಾದ್ಮೇಲೆ ಓಡಿಸಿದ್ದಾನೆ. ಹೆಂಡ್ತಿಗೆ ಗೊತ್ತಿದ್ದಂಗೆ ಗಂಡ ಯಾವಳ ಜೊತೆನೋ ಅಫೇರ್ ಇಟ್ಕೊಂಡಿರ್ತಾನೆ, ಅವರಿಬ್ರು ಹೋಗಿ ಮಾರಿರ್ತಾರೆ. ಜಾಸ್ತಿ ದುಡ್ಡು ಬರುತ್ತೆ, ಏನೋ ಮಾಡಿಬಿಡೋಣ, ಅಲ್ಲೋಗಿ ಎಂಜಾಯ್ ಮಾಡೋಣ, ಇಲ್ಲೋಗಿ ಎಂಜಾಯ್ ಮಾಡೋಣ ಅಂತ ಆ ಇನ್ಸಿಡೆಂಟ್ ಆಗಿದೆ. ಅಮ್ಮ ಮಕ್ಳಿಗೆ ಗೊತ್ತಿಲ್ಲದೆ ಮಾರಿದ್ದಾಳೆ, ಮಕ್ಕಳು ಅಮ್ಮಂಗೆ ಗೊತ್ತಿಲ್ಲದೆ ಮಾರಿದ್ದಾರೆ. ಸರ್, ನೀವು ಕೇಳ್ತಾ ಹೋದರೆ ಒಂದು ದೊಡ್ಡ ದಂತ ಕತೆ ಇದು. ಆಸೆಯೇ ದುಃಖಕ್ಕೆ ಮೂಲ. ಸೊ ಫಸ್ಟ್ ವಿಚಾರ ಶುರುವಾಗೋದೇ ಅಲ್ಲಿ. ಹೌದು ಸರ್. ಓಕೆ, ನಿಮಗೆ 2 ಕೊಡೋ ಜಾಗದಲ್ಲಿ 6 ಕೊಡೋ ಆಸೆ ಹುಟ್ಟಿಸ್ತವ್ರೆ ಎಂದಾಗ ಪ್ಲೀಸ್, ಇದು ಚಿನ್ನದ ವಿಚಾರ ಮಾತ್ರ ಅಲ್ಲ, ಬದುಕು ಅಷ್ಟೇ. ಹೇ, ನಿಮಗೆ ಈ ಮಕ್ಳ ಜೊತೆ ಈ ಮಕ್ಳು ಕೊಡ್ತೀನಿ ಅಂದರೆ ಏನೋ ಇದೆ. ಹೌದು, ಅದು ಸೇಲ್ ಆಗದೆ ಉಳ್ಕೊಂಡ್ಬಿಡತ್ತೆ. ಅದಕ್ಕೆ ನಮ್ಮನ್ನು ಫ್ರೀಯಾಗಿ ಕೊಡ್ತಿದ್ದಾರೆ. ಸೊ ಬದುಕಿನ ಒಂದು ಸಿದ್ಧಾಂತ ಅದು. ಹೌದು ಅಲ್ವೇ? ಸುಲಭವಾಗಿ ಯಾವುದು ಸಿಗಬಾರ್ದು. ಹೌದು. ಅಂಡ್ ಸುಲಭವಾಗಿ ಸಿಗಲಿ ಅಂತ ಆಸೆನೂ ಪಡಬಾರ್ದು. ಏನೋ 2ಕ್ಕೆ 3 ಓಕೆ, ಬಟ್ 2ಕ್ಕೆ 4 ಅಂದಾಗಲೂ ನಿಮಗೆ ಡೌಟ್ ಬರಬೇಕು. ಹಾಗಾಗಿ ಆ ಮಾರ್ಗದಲ್ಲಿ ಹೆಚ್ಚು ಸಿಗುತ್ತೆ ಅಂತ ಹೋದ್ರೆ ಹೆಚ್ಚು ಸಿಗುತ್ತೆ, ಆದರೆ ಅದು ದುಃಖವೇ ಆಗಿರುತ್ತೆ ಫೈನಲ್. ಬಟ್ ಯಾಕಂದ್ರೆ ನಿಮ್ಮ ಮನೇಲಿ ಬೆಂಬಲ ಕೊಟ್ಟಂಗೆ ಎಲ್ಲರೂ ಕೊಡಲ್ಲ, ಖಂಡಿತವಾಗ್ಲೂ ಯಾರು ಕೊಡಲ್ಲ ಸರ್. ಅದರಲ್ಲೂ ಈ ವಾತಾವರಣ, ಅವ್ನ ರೋಡಿಸಮ್ಮು, ಅವ್ನ ಗನ್ ಮ್ಯಾನ್ಸು, ಅದೆಲ್ಲ ನೋಡಿದ್ರೆ ಯಾರು ಮುಂದೆ ಬಿಡಲ್ಲ. ನನ್ನ ಬಗ್ಗೆ ಹಸ್ಬೆಂಡ್ಗೆ ಗೊತ್ತು, ಇವಳು ಜಯಿಸ್ಕೊ ಬರ್ತಾಳೆ ಅಂತ ಬಿಟ್ಟಿದ್ದಾರೆ ಸರ್. ಇನ್ನೂ ಎಷ್ಟೋ ಕತೆಗಳು ಮುಚ್ಚೇ ಹೋಗಿವೆ ಸರ್ ಇದರಲ್ಲಿ. ಅವೆಲ್ಲ ಆಚೆ ಬರಬೇಕು, ಹೋರಾಟಕ್ಕೆ ಕೈ ಜೋಡಿಸ್ಬೇಕು. ಇದು ದೊಡ್ಡ ಮಟ್ಟದಲ್ಲಾಗಿ ಅವ್ನು ರೈಡ್ ಆಗಬೇಕು ಸರ್. ನಮ್ಮ ಸಂಸ್ಕೃತಿ ನಗರ ಮೈಸೂರು, ಅಲ್ಲಿಂದ ಬಿಟ್ಟು ಹೋಗ್ಬೇಕು ಅವನು. ಅವನ ದೇಶ ಅಂತೀನಿ, ಅವನ ರಾಜ್ಯಕ್ಕೆ ಅವನು ಹೋಗಿ ಏನಾದರೂ ಮಾಡ್ಕೊಳ್ಳಿ. ಮೈಸೂರಂತ ಒಂದು ಒಳ್ಳೆ ಪ್ಲೇಸ್ನ ಹಾಳು ಮಾಡ್ತಿದ್ದಾನೆ ಸರ್ ಅವನು. ಸರ್, ನಮ್ಮದು ನೇಟಿವ್ ಅದೇನೆ. ಮುಂಚೆ ಹೋಗೋಕ್ಕೆ ಯಾವ ದೇವಸ್ಥಾನಕ್ಕೆ ಹೋಗಲಿ ಅಂತ ಖುಷಿ ಪಡ್ತಿದ್ವಿ. ಇವತ್ತಲ್ಲಿ ಹೋದ್ರೆ ಅದೇ ಕಾಡುತ್ತೆ ಸರ್, ಇಷ್ಟನೇ ಆಗಲ್ಲ ಹೋಗೋಕ್ಕೆ. ಎಷ್ಟು ಚೆನ್ನಾಗಿದೆ ನೋಡೋಕ್ಕೆ, ಒಳಗಡೆ ಎಂತಂತ ನಡೀತಾ ಇದೆಯಪ್ಪ ಅಂತ ಅನ್ಸುತ್ತೆ. ಕರ್ಮ ನಂಬ್ತೀರಾ? ಖಂಡಿತವಾಗ್ಲೂ ಒಂದು ದಿವಸ ಇದೆಲ್ಲದಕ್ಕೂ ಉತ್ತರ ಸಿಗುತ್ತೆ. ಅವನ ವಿನಾಶಕಾಲ ಬಂದಿದೆ. ಖಂಡಿತವಾಗ್ಲೂ ಸರ್, ಇದು ಡೆಫಿನೆಟ್ಲಿ ಇದು ನಿಲ್ಲುತ್ತೆ, ಸದ್ಯದಲ್ಲೇ ನಿಲ್ಲುತ್ತೆ.
ನನಗೆ ಅನಿಸ್ತಿದೆ, ನನ್ನ ಸೆನ್ಸ್ ಹೇಳ್ತಿದೆ ಇದು ನಿಲ್ಲುತ್ತೆ. ಮೇ ಬಿ ಅದು ಈ ನೀವು ಹೇಳಿದ್ರಲ್ಲ ಒಂದು ಸಣ್ಣ ಕಿಡಿ ಹತ್ತಿದೆ ಅಂತ, ಅದು ನನ್ನಂತ ಸಾಮಾನ್ಯ ಹೆಣ್ಮಗಳ ಕೈಯಿಂದಾನೇ ಹತ್ತಬೇಕು ಅಂತಾನೆ ಮೇ ಬಿ ಕರ್ಮ ಡಿಸೈಡ್ ಮಾಡಿದೆ ಅನ್ಸುತ್ತೆ. ಇದು ಖಂಡಿತವಾಗ್ಲೂ ನಿಂತೇನೆ. ಆ್ಯಂಡ್ ನೀವು ನಿಮ್ಮ ಜೀವನದಲ್ಲಿ ಹೆಮ್ಮೆ ಪಟ್ಟುಕೊಂಡು ಬದುಕಬಹುದು. ಕಾರಣ ಇಂಥ ಯಾವುದೋ ವಿಚಾರ, ಯಾಕಂದರೆ ನನ್ನ ಹೊಟ್ಟೆ ತುಂಬತಪ್ಪ, ಬೇರೆಯವ್ರ ಹಸಿವು ಹೆಂಗಿದೆ ನಂಗೆ ಯಾಕೆ ಬೇಕು ಹೌದು ಅನ್ಬೋದಿತ್ತು ನೀವು. ಹೌದು ಸರ್. ಸೊ ಮುಂದೊಂದು ದಿನ ನಿಮ್ಮ ಮಕ್ಕಳು ಅಥವಾ ಯಾರೋ ಒಬ್ಬರು ನಿಮ್ಮ ಬಗ್ಗೆ ಪ್ರೌಢ ಆಗಲಿಕ್ಕೆ ನೀವೊಂದು ಬಹಳ ದೊಡ್ಡ ಹೆಜ್ಜೆ ಇಟ್ಟಿದ್ದೀರಿ. ಇಂಥ, ಯಾಕಂದರೆ ಈ ವ್ಯಕ್ತಿ ವಿರುದ್ಧ ಅಥವಾ ಈ ಸಂಸ್ಥೆ ವಿರುದ್ಧ ಅಂತಲ್ಲ, ಈ ಮನಸ್ಥಿತಿಗಳ ವಿರುದ್ಧ ಸಂಗ್ರಾಮ ಇದು. ಕರೆಕ್ಟ್ ಸರ್. ಯಾಕಂದರೆ ನಾವು ಮೇಲ್ ಕೊಚ್ಚಾಕಿದ್ರೆ ಏನು ಯೂಸ್ ಇಲ್ಲ, ಹುಟ್ತಾರೆ. ಹೌದು. ಸೊ ಈ ಮನಸ್ಥಿತಿಗಳ ವಿರುದ್ಧ ಹೋರಾಡುವ ನಾಲೆಡ್ಜ್ ಕೊಡೋದೇ ದೊಡ್ಡ ಪರಿಹಾರ. ದೊಡ್ಡ ಪರಿಹಾರ. ಯಾಕಂದ್ರೆ ಈಗ ಯುದ್ಧ ಆಗಿದೆ, ಯಾರ್ಯಾರು ಸತ್ತಿದ್ದಾರೆ, ಅದನ್ನು ತರ್ಲಿಕ್ಕೆ ಆಗಲ್ಲ. ಬಟ್ ಆಗದಂಗೆ ನಾವೇನು ಮಾತುಕತೆಯನ್ನು ಮಾಡ್ಕೊಳ್ಬಹುದು, ಶಿಕ್ಷಣ ಪಡ್ಕೊಳ್ಬಹುದು. ನನ್ನ ಪ್ರಕಾರ ಶಿಕ್ಷಣ ಅಲ್ಟಿಮೇಟ್ ಪರಿಹಾರ. ಕರೆಕ್ಟ್ ಸರ್. ಹೌದು. ಸೊ ನೀವು ಅದನ್ನೇ ಮಾಡ್ತಾ ಇದ್ದೀರಿ. ಹೌದು ಸರ್. ಅವನು ಜನ ಬರೋದಕ್ಕೆ ಅವ್ನು ಮಾಡ್ತಿದ್ದಾನೆ, ಜನನೇ ಸ್ಟಾಪ್ ಆಗೋದ್ರೆ ಅವ್ನು ಯಾರು ಮಾಡ್ತಾನೆ? ಎಕ್ಸಾಕ್ಟ್ಲಿ. ಯಾವುದೇ ಆದ್ರೂ ಅಷ್ಟೇ. ಕರೆಕ್ಟ್ ಸರ್. ಬಾಗಿಲು ತೆಗ್ದಿದ್ರೆ ಕಳ್ಳತನ, ಹೌದು, ಎಲ್ಲ ಕ್ಲೋಸ್ ಮಾಡ್ಕೊಂಡಿದ್ದಾರೆ ಅಂದಾಗ ಕಳ್ಳ ಏನ್ ಮಾಡ್ಲಿಕ್ಕೆ ಸಾಧ್ಯ? ಹೌದು. ಸೊ ಲೋಕದಲ್ಲಿ ಆ ಕೆಟ್ಟ ಮನಸ್ಥಿತಿಯನ್ನು ಸರ್ವನಾಶ ಮಾಡಲಿಕ್ಕೆ ಅವತಾರಗಳೆತ್ತು ಬಂದರೂ ಆಗಿಲ್ಲ. ಹೌದು. ಆದರೆ ಮೋಸ ಹೋಗುವವರನ್ನ ಶಿಕ್ಷಣಗೊಳಿಸೋದೇ ನಿಜವಾದ ಪರಿಹಾರ. ಸೊ ನೀವು ಆ ವಿಚಾರವಾಗಿ ತುಂಬ ದೊಡ್ಡ ಹೆಜ್ಜೆ ಇಟ್ಟಿದ್ದೀರಿ. ಇವನ್ ನನ್ನವರೆಗೂ ಆ ವಿಚಾರ ಬಂದಾಗ ನನಗೆ ಅದು ಬಹಳ ಖುಷಿ ಆಯಿತು. ಬಿಕಾಸ್ ಈ ಸಮಯದಲ್ಲಿ ಕಳ್ಕೊಂಡಿರೋ ಎಷ್ಟೋ ಒಬ್ರಿಗೂ ಒಂದು ಚಿಕ್ಕ ಭರವಸೆ ಬಂದಿರುತ್ತೆ, ಅವರು ನಾಳೆ ಪೊಲೀಸ್ ಸ್ಟೇಷನ್ ಹೋದ್ರೂ ಹೋಗ್ಬೋದು. ಸೊ ಅಂಥ ಯಾವುದೋ ಒಂದು ಗಟ್ಟಿ ಸಂಕಲ್ಪಕ್ಕೆ ನೀವು ಕಾರಣ ಆಗಿದ್ದೀರಾ ಅಂದ್ರೆ ಅದು ಭಾಳ ದೊಡ್ಡ ಪುಣ್ಯ. ಸೊ ನಿಮ್ಮ ಬಗ್ಗೆ ಅದ್ರ ಬಗ್ಗೆ ಬಹಳ ಖುಷಿ ಇದೆ ನನಗೆ. ಆ್ಯಂಡ್ ನಾನು ಕಮೆಂಟ್ಸು ನೋಡ್ತಾ ಇದ್ದೆ, ಮೈ ಗಾಡ್. ಬಟ್ ಏನರವೆಲ್ಲ ಅಕ್ಷರಕ್ಕೆ ಸೀಮಿತ ದುರಂತ ಅಷ್ಟೇ, ಯಾರು ಬರಲ್ಲ. ಒಂದ್ ಕಡೆ ಕೂತು ಕರೀರಿ, ಯಾರು ಬರಲ್ಲ. ಬಟ್ ಏನಿವೆ, ಯಾರಾದ್ರೂ ಒಬ್ರು ಇದರಿಂದ ಜಾಗೃತರಾಗಿದ್ರು ನಿಮ್ಮ ಪ್ರಯತ್ನಕ್ಕೆ ನನಗೆ ಫಲ ಸಿಕ್ಕಿದೆ ಆಲ್ರೆಡಿ. ನನಗೆ ಹೇಳಿದ್ದಾರೆ ಕಾಲ್ ಮಾಡಿ, ಕಮೆಂಟ್ಸ್ ಅಲ್ಲಿ ಬಂದಿದೆ, ಕಾಲ್ ಬಂದಿದೆ. ಮೇಡಮ್ ನಾನು ಹೋಗ್ಬೇಕು ಅನ್ಕೊಂಡಿದ್ದೆ, ನಿಮ್ ವಿಡಿಯೋ ಸಿಕ್ತು. ಕೆಲವ್ರು ಹೇಳಿದಾರೆ ಮೇಡಮ್ ಹೋಗಾದ್ಮೇಲೆ ವಿಡಿಯೋ ಸಿಕ್ತು, ಹೋಗಿ ಬಂದು ನೆಕ್ಸ್ಟ್ ವಿಡಿಯೋ ಸಿಕ್ತು ಮೇಡಮ್, ನಾನು ಬ್ಯಾಡ್ ಲಕ್ ಅಂತ. ಸರಿ, ಇನ್ನೊಂದು ನಾನು ಆ್ಯಡ್ ಮಾಡ್ತೀನಿ ಅದಕ್ಕೆ. ಅಲ್ಲಿ ಯಾರಿದ್ದಾರೆ ಈ ರೌಡಿಗಳು, ಟೆಲಿಕಾಲರ್ಸು, ಹೆಣ್ಮಕ್ಳು, ಅಥವಾ ಪರ್ಟಿಕ್ಯುಲರ್ ಆಗಿ ಅವನಿಗೆ ಹೇಳ್ತೀನಿ, ಎಷ್ಟು ದಿನ ಬದುಕ್ತಾನೆ ಸರ್ ಅಲ್ವಾ? ಎಷ್ಟು ದಿನ ಬದುಕ್ತಾನೆ? ನಿನಗೆ ತಿನ್ನಕ್ಕೆ ಎಷ್ಟು ಬೇಕು? ಯಾಕೆ ಎಷ್ಟು ಮೋಸ ಮಾಡ್ತಿದ್ಯಾ? ದಯವಿಟ್ಟು ಇದನ್ನ ಇಲ್ಲಿಗೆ ನಿಲ್ಲಿಸು. ನಾನು ಪರ್ಸ್ನಲ್ ಆಗಿ ನಿನ್ನ ಕೈ ಮುಗ್ದು ರಿಕ್ವೆಸ್ಟ್ ಮಾಡ್ತಿದ್ದೀನಿ. 2 ತಿಂಗಳಲ್ಲಿ ನಂದು ಬರೀ 60 ಗ್ರಾಮ್ ಚಿನ್ನಕ್ಕೆ ನಾನು ಎಷ್ಟು ನೋವು ಪಟ್ಟಿದ್ದೀನಿ ನನಗೆ ಗೊತ್ತು. ಸಾವಿರಾರು ಜನ ಇದರಿಂದ ನೋವು ಪಡ್ತಿದ್ದಾರೆ, ಲಕ್ಷಾಂತರ ರೂಪಾಯಿ ಕಳ್ಕೊಂಡಿದ್ದಾರೆ. ಅವ್ರು ಏನೇನಕ್ಕೆ ಅದನ್ನು ಇಟ್ಟಿದ್ರೋ ಗೊತ್ತಿಲ್ಲ. ಯಾರೇ ಹೈಯರ್ ಎಜುಕೇಷನ್ಗೆ ಇಟ್ಟಿದ್ರು, ಮದುವೆಗೆ ನೀವು ಹೇಳ್ದಂಗೆ ಮದುವೆಗೆ ಇಟ್ಟಿದ್ರು, ಅವರ ಒಂದು ವೃದ್ಧಾಪ್ಯಕ್ಕೆ ಇಟ್ಟಿದ್ರು, ಅಥವಾ ಮಕ್ಳಿಗೇನೋ ಒಂದು ಕೊಡಿಸ್ಬೇಕು ಅಂತ ಇಟ್ಟಿದ್ರು. ದಯವಿಟ್ಟು ಇದನ್ನು ನಿಲ್ಲಿಸು. ನೀನು ಪುಡಿ ರೌಡಿಗಳನ್ನ ನೀವೆಲ್ಲ ನಿಲ್ಲಿಸಿ ಸರ್. ನಿಮಗೆ ನಾನು ರೆಸ್ಪೆಕ್ಟ್ ಕೊಟ್ಟೆ ಹೇಳ್ತೀನಿ, ನಿಲ್ಲಿಸಿ. ಯಾರ ಕರ್ಮ ಯಾರನ್ನೂ ಬಿಡಲ್ಲ. ಪ್ರತಿಯೊಂದು ಹೆಣ್ಮಕ್ಳು ಶಾಪ ಆಗ್ತಿದ್ದಾರೆ ಸರ್. ನಾನು ಇದನ್ನು ಹೇಳಿಕೆಗೋಸ್ಕರ ಹೇಳ್ತಿಲ್ಲ. ಅವ್ನು ಹಾಳಾಗೋಗ್ಬಿಡ್ಲಿ, ಅವ್ನ ಮಕ್ಳು ಮರಿಗೆ ಬರ್ದೇ ಇರೋದು ಬರಲಿ, ಶಾಪ ಹಾಕ್ತಿದ್ದಾರೆ, ನಿನಗೆ ಶಾಪ ಹಾಕ್ತಿದ್ದಾರೆ. ದಯವಿಟ್ಟು ಇದನ್ನೆಲ್ಲ ನಿಲ್ಲಿಸಿ. ಇಲ್ಲಿಗೆ ಟೆಲಿಕಾಲರ್ಸ್, ಹೆಣ್ಮಕ್ಳು, ನೀವು ಮದುವೆ ಆಗ್ತೀರಾ, ಮಕ್ಕಳಾಗತ್ತೆ ನಿಮಗೆ, ಆ ಮಕ್ಕಳಿಗೆ ಕರ್ಮ ಹಚ್ಚಬೇಡಿ. ದಯವಿಟ್ಟು ನಿಲ್ಲಿಸಿ ಇದನ್ನು. ಒಳ್ಳೆ ಕಡೆ 5,000 ಬರೋ ಕಡೆ ಕೆಲ್ಸಕ್ಕೆ ಹೋಗಿ, ಸಾಕು. ಊಟ ಮಾಡೋಕ್ಕೆ ಎಷ್ಟು ಬೇಕು ನಿಮಗೆ? ದಯವಿಟ್ಟು ಇದನ್ನೆಲ್ಲ ನಿಲ್ಲಿಸಿ ಅಂತ ನಾನು ನಿಮ್ಮ ಮೀಡಿಯಾ ಮುಖಾಂತರ ಅವ್ರ ಕೈ ಮುಗ್ದು ಕೇಳ್ತಿದ್ದೀನಿ ಸರ್. ದಯವಿಟ್ಟು ನಿಮ್ಮ ತಪ್ಪನ್ನ ನೀವು ಒಪ್ಕೊಳ್ಳಿ. ಯಾರ್ಯಾರಿಗೆ ಕೊಡಬೇಕು ಅದನ್ನು ದಯವಿಟ್ಟು ಕೊಟ್ಬಿಟ್ಟು ನಿಮ್ಮ ಕರ್ಮನ ಕಮ್ಮಿ ಮಾಡ್ಕೊಳ್ಳೋಕೆ ಟ್ರೈ ಮಾಡಿ. ಅವಶ್ಯವಾಗಿ ನನ್ನ ಕಡೆಯಿಂದಲೂ ಅದೇ ಪ್ರಾರ್ಥನೆ. ನೋಡಿ, ನೀವು ಯಾರಿದ್ದೀರೋ ನನಗೆ ಗೊತ್ತಿಲ್ಲ, ಆದರೆ ಕರ್ಮವನ್ನು ಬಲವಾಗಿ ನಂಬೋನಾಗಿ ನನ್ನ ನಂಬಿಕೆ ಏನಂದರೆ, ನೀವು ಇನ್ನೊಬ್ಬರಿಗೆ ಎಷ್ಟು ಉಪಕಾರ ಮಾಡ್ತೀರಲ್ಲ ಅದರ 10ರಷ್ಟೋ 15ರಷ್ಟೋ ಅಷ್ಟು ಒಳ್ಳೆಯ ಉಪಕಾರ ನಿಮಗೆ ಬರ್ಬೋದು. ಬಟ್ ಕೆಡುಕೇನು ಮಾಡ್ತೀರಲ್ಲ ಅದು 1000 ಪಟ್ಟು ಬರುತ್ತೆ. ಸೊ ಪ್ಲೀಸ್, ಇಷ್ಟೆಲ್ಲ ಇನ್ನೊಬ್ರಿಗೆ ಕಣ್ಣೀರು ಹಾಕ್ಸಿ ದುಃಖ ಕೊಟ್ಟು ಅವ್ರ ಹಣ ಕಿತ್ಕೊಂಡು ಯಾರು 500 ವರ್ಷ ಬದುಕಲ್ಲ. ಸೊ ಒಳ್ಳೆ ಹೆಸರು ಮಾಡಲಿಕ್ಕೆ ನಿಮಗೆ ಅಷ್ಟು ಶಕ್ತಿ ಕೊಟ್ಟಿದ್ದಾನೆ, ಒಳ್ಳೆ ಕಾಂಟ್ಯಾಕ್ಟ್ಗಳು ಕೊಟ್ಟಿದ್ದಾನೆ, ಇನ್ಫ್ಲೂಯೆನ್ಸ್ ಇದೆ, ಅದನ್ನು ಒಳ್ಳೆಯದಕ್ಕೆ ಬಳಸ್ಕೊಳ್ಳಿ. ದಯವಿಟ್ಟು ಇಂಥವನ್ನೆಲ್ಲ ನಿಲ್ಲಿಸಿದ್ರೆ ದೇವರು ನಿಮ್ಗೆ ಒಳ್ಳೇದು ಮಾಡ್ತಾನೆ, ಒಳ್ಳೇದಾಗಲಿ ನಿಮಗೆ. ಬಟ್ ನನ್ನ ಆಸೆ,
ಇನ್ನೂ ಯಾರ್ಯಾರಿದ್ದಾರೆ ಅವರೆಲ್ಲರಿಗೂ ನ್ಯಾಯ ಸಿಗಬೇಕು. ನಿಮ್ಮ ಮುಖದ ಮೇಲೆ ಬಂದ ನಗು ಅವ್ರ ಮುಖದ ಮೇಲೂ ಬರಬೇಕು. ಸೊ ಥ್ಯಾಂಕ್ ಯು ಇಷ್ಟೊತ್ತು ಈ ವಿಚಾರನೆಲ್ಲ ನಮ್ಮೊಂದಿಗೆ ಹಂಚ್ಕೊಂಡಿದ್ದಕ್ಕೆ. ಆ್ಯಂಡ್ ಈ ದಾರಿಯಲ್ಲಿ ಎಲ್ಲೆಲ್ಲಿ ನಮ್ಮ ಅವಶ್ಯಕತೆ ಇದೆ ಖಂಡಿತ ಹೇಳಿ, ಆ್ಯಂಡ್ ಅಲ್ಲೆಲ್ಲ ನಾವು ನಿಮ್ಮ ಜೊತೆ ಇರ್ತೀವಿ. ಓಕೆ 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 ಸರ್, ಥ್ಯಾಂಕ್ ಖಂಡಿತ. ಯು Thank you ಥ್ಯಾಂಕ್ so ಯು. much, sir.